ನಮಸ್ಕಾರ. ನನ್ನ ಜೊತೆ ಇವತ್ತು ಒಬ್ಬರು ಸ್ಪೆಷಲ್ ಸೆಲೆಬ್ರಿಟಿ ಇದ್ದಾರೆ. 90ರ ದಶಕದಲ್ಲಿ ಯಾರಾದರೂ ಲವ್ ಫೇಲ್ವರ್ ಆಗಿದ್ರೆ ಅಥವಾ ಲವ್ ಅಲ್ಲಿ ಬಿದ್ದಿದ್ರೆ ಅವರಿಗೆ ಇವರ ಹಾಡುಗಳೇ ಸ್ಫೂರ್ತಿಯಾಗಿತ್ತು. ಒಂದೇ ಸಿನಿಮಾದಲ್ಲಿ ಭಯ ಹಾಗೂ ಪ್ರೀತಿ ಎರಡನ್ನೂ ಹುಟ್ಟಿಸಿದಂತಹ ಸ್ಮಾರ್ಟ್ ಹೀರೋ ಕುಮಾರ್ ಗೋವಿಂದ್ ಅವರು. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಆ್ಯಕ್ಚುಲಿ ತುಂಬ ವರ್ಷಗಳೇ ಆಗೋಯ್ತು ನಿಮ್ಮ ಸಿನಿಮಾ ಮುಹೂರ್ತದಲ್ಲೋ ಅಥವಾ ಕಾರ್ಯಕ್ರಮದಲ್ಲೋ ನೋಡಿ. ಒಂದು ಲಾಂಗ್ ಗ್ಯಾಪ್ ಆದಮೇಲೆ ಸಿಕ್ಕಿದ್ದೀರಾ. ನೇರವಾಗಿ ಪ್ರಶ್ನೆಗೆ ಬಂದ್ಬಿಡ್ತೀನಿ ಸರ್. ಏನಂದರೆ ಈಗ ಇಂಡಸ್ಟ್ರಿಯಲ್ಲಿ ಒಂದಷ್ಟು ದಿನ ಕಾಣಿಸ್ಕೊಳ್ಳಿಲ್ಲ ಅಂದರೆ ಅಥವಾ ಸಿನಿಮಾ ಮಾಡಿಲ್ಲ ಅಂದರೆ ಏನು ಮಾಡ್ತಿದ್ದಾರೆ? ಸಿನಿಮಾದಿಂದ ಹೊರಟೋದ್ರಾ ಅಥವಾ ಇಂಡಸ್ಟ್ರಿಯಲ್ಲಿ ಇಲ್ವಾ? ಮೋಸ್ಟ್ಲಿ ಲಾಸ್ ಆಯಿತು ಅನಿಸುತ್ತೆ, ಅದಕ್ಕೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತಿದ್ದಾರೆ ಎಲ್ಲರೂ. ಆ ಥರದ್ದೊಂದು ಟಾಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಏನು ಮಾಡ್ತಿದ್ದೀರಾ ಸರ್? ಹೇಗಿದ್ದೀರಾ? ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಇವತ್ತು ನಾನೇನೆಲ್ಲ ಇದ್ದೀನಿ, ಏನೆಲ್ಲ ಬೆಳೆದಿದ್ದೀನಿ ಸಿನಿಮಾಗೆ ನಾವು ಬಂದ ಮೇಲೆ ನಮಗೆ ನಾವೇ ಪ್ರಮೋಷನ್ ತೊಗೊಳ್ತಾ ಹೋಗಬೇಕು. ಅಂದರೆ ನನ್ನ ವಿಸ್ತಾರ ಸಿನಿಮಾನ ಬೇರೆ ಒಂದು ಲೆವೆಲ್ಗೆ ಎತ್ಕೊಂಡು ಹೋಗಬೇಕು ಅಂದಾಗ ಐ ನೀಡ್ ಲಾಟ್ ಆಫ್ ಹೋಮ್ ವರ್ಕ್. ಆವಾಗ ನಾನು ಏನು ಮಾಡಬೇಕು? ಸ್ಟಿಲ್ ಐ ವಾಂಟ್ ಟು ಬಿ ಎಲ್ದಿ ಕಾಂಪಿಟೇಟಿವ್, ಆಯಿತಾ? ಇವಾಗ ಏನಾಗಿದೆ, ಯಾವುದೇ ಲ್ಯಾಂಗ್ವೇಜಲ್ಲಿ ಸಿನಿಮಾ ನೇಟಿವಿಟಿ ಇಲ್ಲ. ಯಾರು ಬೇಕಾದರೂ ಸಿನಿಮಾ ಮಾಡಿ ಅದು ಇಂಡಿಯನ್ ಸಿನಿಮಾ ಅಂತೇಳಿ ನಾವು ಹೋಗ್ಬೋದು. ಇವಾಗ ಮೊದಲೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ, ತೆಲುಗು ಸಿನಿಮಾ ಅಂದರೆ ತೆಲುಗು ನೇಟಿವಿಟಿ, ತಮಿಳ್ ಸಿನಿಮಾ ಅಂದರೆ ತಮಿಳ್ದೊಂದು ನೇಟಿವಿಟಿ ಇತ್ತು, ಕನ್ನಡ ಅಂದರೆ ಕನ್ನಡದೊಂದು ನೇಟಿವಿಟಿ ಇತ್ತು. ಇವಾಗ ಸಿನಿಮಾ ಹೆಂಗೆ ಹೋಗ್ತಿದೆ ಅಂತ ಹೇಳಿದ್ರೆ ಯಾರು ಬೇಕಾದರೂ ಸಿನಿಮಾ ಮಾಡ್ಬೋದು, ಅದು ಎಲ್ಲರೂ ನೋಡ್ತಾರೆ. ಇವಾಗ ನೇಟಿವಿಟಿ ಬರಲ್ಲ. ಈ ಥರ ಸಿನಿಮಾಗಳು ಮಾಡೋದಕ್ಕೆ ನಮ್ಮದು ಹಳೇ ಪ್ರಿಪ್ರೇಷನ್ಸ್ ಹೆಲ್ಪ್ ಆಗಲ್ಲ. ತುಂಬಾ ಇವಾಗ ಬೇರೆ ಥರದಲ್ಲಿ ನಾವು ಪ್ಲ್ಯಾನ್ ಮಾಡಬೇಕು. ಆ ಪ್ಲ್ಯಾನ್ ಮಾಡಬೇಕು ಅಂದಾಗ ಈಗ ನೀವು ನೋಡಿದ್ದೀರಾ, ಟವರ್ಸ್ಗಳೆಲ್ಲ ಯಾವಾಗ ಬಂತು? ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ ಎಲ್ಲ ಇವಾಗ ತಾನೇ ಬರ್ತಾರೆ. ಅದು ನಾರ್ಮಲ್ ಫೌಂಡೇಶನಲ್ಲಿ ಮಾಡೋಕ್ಕಾಗತ್ತಾ? ಯು ನೀಡ್ ಎ ಫೌಂಡೇಶನ್ ಟು ರೈಸ್ ದ ಟವರ್ಸ್. ಆ ಥರ ನಂದು ಡ್ರೀಮ್ದು ಟವರ್ನ ನಾನು ರೈಸ್ ಮಾಡಬೇಕು ಅಂದರೆ ಮೈ ಫೌಂಡೇಶನ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಹಾಗಾದರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಲ್ಲ? ಪ್ಯಾನ್ ಇಂಡಿಯಾ ಅನ್ನೋದಕ್ಕಿಂತ ಒಂದಂತೂ ನಾನು ಹೇಳ್ತೀನಿ, ನಾವು ಎಷ್ಟೇ ಸ್ಟ್ರಾಂಗ್ ಇದ್ರೂ ಫೈನಾನ್ಷಿಯಲಿ, ಟೆಕ್ನಿಕಲಿ ಗುಡ್ ಫಿಲಮ್ಸ್ ಹ್ಯಾಪನ್ಸ್. ಒಬ್ಬ ಟಿಕೆಟ್ ತೊಗೊಂಡು ಒಳಗಡೆ ಬರ್ತಾನಲ್ಲ, ಈಸ್ ದ ರಿಯಲ್ ಜಡ್ಜ್. ಅವನ ಬಾಯದಲ್ಲಿ ಸಿನಿಮಾ ಸೂಪರ್ ಅಂದರೆ ಎಲ್ಲನೂ ಸೂಪರ್. ಇವಾಗ ಹಿಂದಿನವ್ರು ಯಾಕೆ ಫ್ಲಾಪ್ ಆಗ್ತಾಯಿದ್ದಾರೆ? ಅವರು ಪ್ಯಾನ್ ಇಂಡಿಯಾ, ಅವರು ವರ್ಲ್ಡ್ ಮೈಂಡಲ್ಲಿ ಮಡಿಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ. ವೈ ದೇರ್ ಮೂವೀಸ್ ಆರ್ ನಾಟ್, ಆಡಿಯನ್ಸ್ ಆರ್ ಲೂಸಿಂಗ್ ಇಂಟ್ರೆಸ್ಟ್ ಅಂದರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅದೇ ಹೇಳ್ತಾ ಇರೋದು, ಅದೊಂದು ಚಿದಂಬರ ರಹಸ್ಯ. ಅದ್ರದ್ದು ಆಳ ಹುಡ್ಕೋಕ್ಕಾಗಲ್ಲ. ಬಟ್ ನಮ್ಮಲ್ಲಿ ನಮ್ಮತನದ್ದು ಒಂದು ಸ್ಟೈಲ್ ಇಟ್ಕೋಬೋದು. ಐ ವಾಂಟ್ ಟು ಬಿ ಎ ಫಿಲಿಮ್ ಮೇಕರ್, ನಾನು ಈ ಥರ ಸಿನಿಮಾನ ನಾನು ಕೊಡಬೇಕು, ಆ ಥರದ್ದೊಂದು ಆಸೆಗಳು ನಮ್ಮಲ್ಲಿರಬೇಕು. ಅವಾಗೇನಾಗುತ್ತೆ, ಆ ಥರ ಸಿನಿಮಾಗಳು ನಾವು ಕೊಡ್ತೀವಿ ಅಂದಾಗ ಹೊಸ ಹೊಸ ಟ್ಯಾಲೆಂಟ್ಸ್ಗಳಿಗೆ ನಾವು ಅವಕಾಶ ಕೊಡಬೇಕು. ಆಮೇಲೆ ಭಾಳ ಪೇಷನ್ಸಾಗಿ ಅನಲೈಸ್ ಮಾಡಬೇಕು. ಇಲ್ಲಿ ಏನಾಗಿದೆ, ಒಂದು ಸಿನಿಮಾ ಮಾಡಿ ಅದೇ ಥಿಯರಿ ಹಂಗೆ ಮಾಡಿದ್ರೆ ನಾವು ಇನ್ನೂ ಏನೋ ಮಾಡ್ತೀವಿ, ಅದು ಜನ ನೋಡಿಬಿಡ್ತಾರೆ ಅನ್ನೋದು ಸುಳ್ಳು. ಸಿನಿಮಾ ಟು ಸಿನಿಮಾ ದೇರ್ ಶುಡ್ ಬಿ ಎ ಚೇಂಜ್. ಆಮೇಲೆ ಸಿನಿಮಾ ಟು ಸಿನಿಮಾ ಇಸ್ ಅ ಚಾಲೆಂಜಿಂಗ್ ಆ್ಯಂಡ್ ಶುಡ್ ಬಿ ಎ ಹೆಲ್ದಿ ಚಾಲೆಂಜಿಂಗ್. ಹಾಗಾಗಿ ನಾನು ಫೀಲ್ ಆಗಿದ್ದೆ ಏನಂದರೆ, ಕಮಿಂಗ್ ಡೇಸಲ್ಲಿ ಕುಮಾರ್ ಗೋವಿಂದ್ ಫಿಲಮ್ಸ್ ಇಟ್ ಶುಡ್ ಬಿ ಅ ಪ್ರಾಮಿಸಿಂಗ್ ಫಿಲಮ್ಸ್. ಆಮೇಲೆ ನಾವು ಏನೋ ಹೇಳಿ ಒಂದು ಸಿನಿಮಾ ಮಾಡಿ ನಾವು ಆಗ್ತಾಯಿಲ್ಲಪ್ಪ, ವಿ ಡೋಂಟ್ ವಾಂಟ್ ಟು ಟೆಲ್ ದ ನೆಗೆಟಿವ್ ಸ್ಟೋರಿ ಆಫ್ ಸಿನಿಮಾ ಮೇಕಿಂಗ್. ಆ ಸಿನಿಮಾ ಮಾಡಿ ನಾನೇನೋ ಕಳ್ಕೊಂಡೆ, ಅದೆಲ್ಲ ಜನಕ್ಕೆ ಬೇಕಾಗಿಲ್ಲ. ವಾಟ್ ದೇ ವಾಂಟ್ ಇಸ್ ಅ ಗುಡ್ ಸಿನಿಮಾ. ಅಲ್ಲಿ ವ್ಯಾಪಾರ ದೃಷ್ಟಿಲಿ ಲಾಭ ನಷ್ಟ ಫಿಲಮ್ ಮೇಕರ್ಗೆ ಸೇರಿರುತ್ತೆ. ಒಬ್ಬ ಕಾಮನ್ ಆಡಿಯನ್ಸ್ ಅವನದೇನೋ 108 ಇರುತ್ತೆ, ಅವ್ನು ಥಿಯೇಟ್ರಿಗೆ ಬರೋದು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ. ಅಲ್ಲಿ ನಾವು ಅವನು ಖುಷಿ ಪಡುವಂಥ ಕತೆಗಳನ್ನ ಆರಿಸ್ಕೊಂಡು ನಾವು ಅಲ್ಲಿ ಬರಬೇಕು. ಫೈನಲಾಗಿ ಇಷ್ಟೇ, ಐ ಆಮ್ ಅಂಡರ್ ಕರೆಕ್ಟ್ ಪ್ರಿಪ್ರೇಷನ್. ಒಂದು ಸೇರಿ ನಂದು ಆ ಪ್ರಿಪ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ನೋಡಿ, ನಂದೇ ಸ್ಟುಡಿಯೋ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನಾವೇನು ಹೇಳ್ತೀವಿ ಪೋಸ್ಟ್ ಪ್ರೊಡಕ್ಷನ್ಸ್ ಅಂತ, ಡಬ್ಬಿಂಗ್, ರೆಕಾರ್ಡಿಂಗ್, ಥಿಯೇಟ್ರಸ್, ಅದು ಇದು ಅದನ್ನ ಮಾಡ್ಕೊಳ್ತಾ ಇದ್ದೀನಿ. ಥಿಯೇಟ್ರ್ ಸೆಟಪ್ಸ್ನದ್ದು ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಕುಂತಿರೋದು, ಮೊದಲೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ, ನೀವು ಫೋನ್ ಮಾಡಿ ಸರ್ ಎಲ್ಲಿದ್ದೀರಾ ಅಂದರೆ ಗಾಂಧಿನಗರ 6ನೇ ಕ್ರಾಸಿಗೆ ಬರ್ತೀರಾ, ಇನ್ನೊಂದು 1 ಇಯರ್ ಬಿಟ್ಟು ನೀವು ಫೋನ್ ಮಾಡಿದ್ರೆ 10ನೇ ಕ್ರಾಸಿಗೆ ಬರ್ತೀರಾ ಅಂದರೆ ದೇ ವಿಲ್ ಬಿ ಶಿಫ್ಟಿಂಗ್ ಡ್ಯೂ ಟು ಸಮ್ ಅದರ್ ರೀಸನ್ಸ್. ಇವಾಗ ಏನಾಯಿತು, ನೀವು 10 ವರ್ಷ ಬಿಟ್ಟು ಫೋನ್ ಮಾಡಿದ್ರು ನಂದು ಒಂದೇ ಅಡ್ರೆಸ್ ಅಂದರೆ ಐ ಬಾಟ್ ದಿಸ್ ಆಫೀಸ್. ಆ ಥರ ಎಲ್ಲನೂ ಸಿನಿಮಾದಲ್ಲಿ ಯು ನೀಡ್ ಒಂದು ಸ್ಟ್ರಾಂಗ್ ಇದು ಮಾಡಿಕೊಂಡಾಗ. ಈಗ ನಾನು ಆಂಧ್ರದಲ್ಲಿ, ಹೈದ್ರಾಬಾದಲ್ಲಿ ಒಂದು ಚಿಕ್ಕದಾಗಿ ಒಂದು ಆಫೀಸ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಎಲ್ಲ ಕಡೆ ನಮ್ಮದೊಂದು ಸೆಟಪ್ಗಳಾಗಿ ಎಸ್ ನೌ ಐ ಆಮ್ ರೆಡಿ. ಈಗ ಮೊದಲು ನಂದು ಔಟ್ಡೋರ್ ಯೂನಿಟ್ ಇತ್ತು, ಇವಾಗ ಆ ಥರದ್ದು ಔಟ್ಡೋರ್ ಯೂನಿಟು ಹೆಲ್ಪ್ ಆಗಲ್ಲ. ಈಗೆಲ್ಲ ಬೇರೆ ಥರದ್ದು ನಾವು ಯೋಚನೆ ಮಾಡಬೇಕು. ಟೆಕ್ನಿಕಲಿ ಎವ್ರಿಥಿಂಗ್ ಹ್ಯಾಸ್ ಬಿನ್ ಚೇಂಜ್ಡ್. ಸೊ ಇದೆಲ್ಲ ಪ್ರಿಪ್ರೇಷನ್ ಮಾಡಿ ಒಂದು ಸಾರಿ ಎಸ್ ನಾವು ವಿ ಆರ್ ರೆಡಿ
ಈಗ ನಾವು ಸ್ಟಾರ್ಟ್ ಮಾಡೋಣ ಅಂದರೆ ಮೈ ಮೇನ್ ಇಂಟೆನ್ಷನ್ ಇಸ್ ಅ ಫಿಲಮ್ ಮೇಕರ್. ಆ ಫಿಲಮಲ್ಲಿ ನಾವು ಆ್ಯಕ್ಟ್ ಮಾಡ್ತೀವ ಇಲ್ವಾ, ನಾವು ಡೈರೆಕ್ಟ್ ಮಾಡ್ತೀವ ಇಲ್ವಾ, ಬಟ್ ವಿ ಆರ್ ದ ಫಿಲಮ್ ಮೇಕರ್ಸ್ ಅಷ್ಟೇ. ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಟ್ ನಾನೇನೋ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಐ ಕ್ಯಾನ್ ಟ್ರೈ. ಇಲ್ಲ ಅಂದರೆ ನ್ಯೂ ಕಮರ್ಸ್ನ ವೆಲ್ಕಮ್ ಮಾಡಿ ಅದು ಚೆನ್ನಾಗಿದ್ದರೆ ನಮ್ಮ ಜನ ಇದನ್ನು ರಿಸೀವ್ ಮಾಡ್ಬೋದು, ಏನೋ ಬೇರೆ ಥರ ಇದೆ. ಆಮೇಲೆ ಐ ಆಮ್ ನೋನ್ ಫಾರ್, ನಾನು ಆವಾಗಲೇ 30 ವರ್ಷದಿಂದನೇ ವಿಚಿತ್ರ ಟೈಟ್ಲ್ ಇಟ್ಕೊಂಡು, ಆ್ಯಕ್ಚುಲಿ ಉಷನ್ನ ಟೈಟ್ಲು ಟು ಬಿ ಫ್ರ್ಯಾಂಕ್ ವಿತ್ ಯು, ಇಟ್ ಈಸ್ ಗಿವನ್ ಬೈ ಮನೋಹರ್, ಮ್ಯೂಸಿಕ್ ಡೈರೆಕ್ಟರ್ ಮನೋಹರ್. ನಾನು ಅದನ್ನು ಉಫಿಕ್ ಕನ್ವಿನ್ಸ್ ಮಾಡಿದ್ದೆ, ಇಲ್ಲ ಇದು ಇಡೋಣ, ಇದು ಬೇಡ ಅಂದಿದ್ರ ಅವರು. ಅಲ್ಲ ಬೇಡ, ಅದು ಸುಮ್ಮನೆ ರಿಸ್ಕು ಹಂಗೆ ಹೀಗೆ. ನಾವು ಫಸ್ಟ್ ಇಟ್ಟಿದ್ದ ಟೈಟ್ಲ್ ಏನು ಗೊತ್ತಾ, ಅಪರಿಚಿತ ಕಾಶಿನಾಥ್ ಅರ್ಪಿಸುವ ಚಿರಪರಿಚಿತ. ಚಿರಪರಿಚಿತ ಅಂದರೆ ನಮ್ಗೆ ಗೊತ್ತಿರೋನೇ ಯಾರೋ ಒಬ್ಬ, ಗೊತ್ತಿಲ್ಲ ಆದರೆ ಗೊತ್ತಿಲ್ಲ, ಆ ಥರ ಚಿರಪರಿಚಿತ. ಯಾರು ಕಿಲ್ಲರ್ ಇದ್ದಾನೆ ನಮ್ಗೆ ಗೊತ್ತಿರೋವನೇ, ಯಾರು ಗೊತ್ತಿಲ್ಲ ಅಂದರೆ ಆ ಥರ. ನಾವು ಈಗ ನಾವು ಕಾಸು ಹಾಕೋರಲ್ವ, ನಮ್ಮ ಕಡೆಯಿಂದನೂ ಸಪೋರ್ಟ್ ಸಿಗಬೇಕು ಕ್ರಿಯೇಟಿವ್ಗೆ. ಆ ಟೈಮಲ್ಲಿ ನಾನು ಭಾಳ ಬ್ಲೈಂಡ್ ಇದ್ದೆ. ಅದೇ ಹೇಳ್ತಾರದು, ಗೊತ್ತಿದ ಮೇಲೆ ಏನೂ ಮಾಡೋಕ್ಕಾಗಲ್ಲ, ಗೊತ್ತಿಲ್ಲದಾಗ ಎಲ್ಲನೂ ಮಾಡಿರ್ತೀವಿ ಅಂತೀವಲ್ಲ, ಆ ಥರ ಒಂದು ಆಯಿತು. ಸೊ ಹಾಗಾಗಿ ಮೇಡಮ್ ಆ ಒಂದು ಪ್ರಿಪ್ರೇಷನ್ಸ್ಗೆ ಐ ಹ್ಯಾವ್ ಟೇಕನ್ ಲಿಟಲ್ ಬ್ರೇಕ್. ಆಮೇಲೆ ಸಿನಿಮಾ ಹೆಂಗೆ ಅಂತ ಹೇಳಿದ್ರೆ, ನೀವು ಏನೇ ಮಾಡಿದ್ರೂ ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ಮಾಡಬೇಕು. ಎಲ್ಲ ಕಡೆಯಿಂದ ಕಮಿಟ್ಮೆಂಟ್ ಮಾಡಿಕೊಂಡು ಮಾಡಿದ್ರೆ ಮತ್ತೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತಲ್ಲ, ಅಲ್ಲಿ ಪೇ ಮಾಡಬೇಕು, ಇಲ್ಲಿ ಪೇ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಅದು ಬೇಡ. ಆ ಪಾಯಿಂಟ್ ಆಫ್ ವ್ಯೂನಿಂದ ಸರ್, ಈಗ ಉಷ್ ಅಂತ ಹೇಳಿದಾಗ ಈಗ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಯಾಕಂದ್ರೆ ಉಷ್ ಸಿನಿಮಾ ರಿಲೀಸ್ ಆದಾಗ ನನಗೆ 2 ವರ್ಷ. ಕೇಳಿ, ಈಗ ಫ್ರ್ಯಾಂಕ್ ಆಗಿ ಹೇಳ, ನಿಮ್ಮ ಜನ್ರೇಷನ್ಗೆ ಅದ್ರ ಬಗ್ಗೆ ಗೊತ್ತಾಗ್ಬೇಕು. ಒಂದಷ್ಟು ಕುತೂಹಲಗಳಂತೂ ಇದ್ದೇ ಹೌದು. ಇರುತ್ತೆ, ನಾರ್ಮಲ್ ಆಡಿಯನ್ ಆಗಿ ಒಂದಷ್ಟು. ಈಗ ಅದಕ್ಕೆ ಮುಂಚೆ ಸಿನಿಮಾಗೆ ನೀವು ಹೆಂಗೆ ಎಂಟ್ರಿ ಆದ್ರಿ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ಮನೇಲಿ ಯಾರಾದರೂ ಸಿನಿಮಾ ಟಚ್ ಇದ್ರ, ಹಂಗೆ ಎಂಟ್ರಿ ಆದ್ರೆ? ಇಲ್ಲ, ಫ್ಯಾಮಿಲಿನಲ್ಲಿ ಸಿನಿಮಾ ಇತ್ತು. ಅಂದರೆ ನಾವೆಲ್ಲ ಸಣ್ಣ ಮಕ್ಕಳು, ಸಾರಿ ಹುಟ್ಟೇ ಇಲ್ಲ. 60ಸ್ನಲ್ಲಿ ಅಮರ್ಜೀವಿ ಅಂತ ಒಂದು ಸಿನಿಮಾ ಮಾಡಿದರು, ಅರಣಿ ಮತ್ತು ರಾಜಶಂಕರ್ ಕಾಂಬಿನೇಷನ್ನು. ಆವಾಗೆಲ್ಲ ನಿಮ್ಗೆ ಗೊತ್ತಲ್ಲ, ವರ್ಷಕ್ಕೆ 4 ಸಿನಿಮಾ 5 ಸಿನಿಮಾ ಇರೋದು ಕನ್ನಡ. ಅದರಲ್ಲಿ ನಮ್ಮದೊಂದು ಸಿನಿಮಾ. ಬಟ್ ದ್ಯಾಟ್ ಫಿಲಮ್ ವಾಸ್ ನಾಟ್ ಎ ಪ್ರಾಮಿಸಿಂಗ್ ಫಿಲಮ್ ಟು ಅವರ್ ಫ್ಯಾಮಿಲಿ. ಅದೇನು ಅದೆಲ್ಲ ಮಾಡಿ, ಅಯ್ಯೋ ಇದು ನಮಗೆ ಬೇಡ, ಹಂಗೆ ಹಿಂಗೆ ಅಂತೇಳಿ ಆಗಲೇ ಡಿಸಿಷನ್ ತೊಗೊಂಡು ಸ್ಟಾಪ್ ಆಗಿಬಿಟ್ಟಿತ್ತು. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೊಬ್ಬರು ಹಿರಿಯರು ಅದನ್ನು ಸ್ಟಾರ್ಟ್ ಮಾಡಿದರು, ಅದು ಅಲ್ಲೇ ಸ್ಟಾಪ್ ಆಯಿತು. ಮತ್ತು ನಮ್ಮ ಇದರಿಂದ 93 ಐ ಸ್ಟಾರ್ಟೆಡ್. ಹೆಂಗೆ ಕನೆಕ್ಟ್ ಆಯಿತು ಅಂತ? ಸಿಂಪಲ್. ಏನಾಯಿತು, ಏನು ನಾನು ಒಂದು ಯಂಗ್ ಡೇಸಲ್ಲಿ, ಈಗ ಅರ್ಜುನ್ ಸರ್ಜಾ, ಆ್ಯಕ್ಚುಲಿ ಅವನು ಐ ನೋ ಹಿಮ್ ಆಸ್ ಅಶೋಕ್, ಈಸ್ ಒರಿಜಿನಲ್ ನೇಮ್ ಅಶೋಕ್. ಆಮೇಲೆ ಪುಟಾಣಿ ಏಜೆಂಟ್ 1, 2, 3 ರಾಮಕೃಷ್ಣ ಹೆಗಡೆ. ನಾವೆಲ್ಲರೂ ಇದರಲ್ಲಿ ಕಂಠೀರವ ಸ್ಟೇಡಿಯಮಲ್ಲಿ ಜಿಮ್ನಾಸ್ಟಿಕ್ಸ್ ಮಾಡ್ತಾಯಿದ್ವಿ, ಆಯಿತಾ. ಅವಾಗ ಯಾರೂ ಸಿನಿಮಾದಲ್ಲಿ ಇರಲಿಲ್ಲ ಎಕ್ಸೆಪ್ಟ್ ರಾಮಕೃಷ್ಣ ಹೆಗಡೆ. ಈ ವಾಸ್ ಪ್ರಿಪೇರಿಂಗ್, ಅವ್ರೇನೋ ಒಂದು ಸಿನಿಮಾ ಮಾಡ್ತಾನಂತಪ್ಪ. ಆಮೇಲೆ ಪುಟಾಣಿ ಏಜೆಂಟ್ 1, 2, 3 ಬಂತು. ಆಮೇಲೆ ಎಲ್ಲೋ ಒಂದು ಸರಿ ಅದೇ ಪ್ರೊಡ್ಯೂಸರು ಬಾಲಾಜಿ ಸಿಂಗ್ ಅವರು ಸಿಂಹದ ಮರಿ ಸೈನ್ಯ, ಅಲ್ಲಿ ಏನು ಕ್ಲಾಶ್ ಆಯ್ತೋ ಗೊತ್ತಿಲ್ಲ, ಅರ್ಜುನ್ ಗಾಟ್ ದ ಚಾನ್ಸ್. ನಮ್ಮ ಜೊತೆಲಿ ಇದ್ದವ್ರಿಗೆ ಇಬ್ಬರಿಗೂ ಚಾನ್ಸ್ ಸಿಕ್ತು, ಹಾಗೆ ಹೀಗೆ ಅಂತ. ವಿ ಆರ್ ಸೋ ಹ್ಯಾಪಿ. ಅಂದರೆ ಆಮೇಲೆ ನಂಜುಂಡಿ ಸ್ಟಂಟ್ ಮಾಸ್ಟರ್, ಈ ವಾಸ್ ಅವರ್ ಸೀನಿಯರ್, ಈ ಆಲ್ಸೋ ಎಂಟರ್ಡ್ ಇನ್ ಟು ಸಿನಿಮಾ. ಸೊ ನಮಗೆ ಸಿನಿಮಾದು ಯಾರ್ದು ಪರಿಚಯ ಇರಲಿಲ್ಲ, ಇಲ್ಲ ಸಿನಿಮಾಯಿಂದ ಯಾರು ನಮಗೆ ಗಾಡ್ ಫಾದರ್ ಇರಲಿಲ್ಲ, ಏನಿರಲಿಲ್ಲ. ಬಟ್ ಆ ಥರದ್ದು ಯಾವುದೋ ಒಂದು ಸ್ಮಾಲ್ ಕಾನ್ಸೆಪ್ಟ್ ಮೈಂಡ್ ಒಳಗಡೆ ಇತ್ತು. ಆ್ಯಂಡ್ ನಮಗೆ ಫೈನಾನ್ಷಿಯಲಿನೂ ವಿ ಆರ್ ನಾಟ್ ಸ್ಟ್ರಾಂಗ್. ಅಷ್ಟೇ, ಏನು ಕಾಸು ಸಿಕ್ಕಿದ್ರೆ ಸಿನಿಮಾ ನೋಡ್ತಾಯಿದ್ವಿ. ಬಟ್ ಆಫ್ಟರ್ ಸಮ್ ಟೈಮ್ ಐ ಸ್ಟಾರ್ಟೆಡ್ ಒಂದು ಸ್ವಲ್ಪ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡಿದೆ. ಅಲ್ಲಿ ನನಗೆ ರವಿ ಸರ್ ಫ್ರೆಂಡ್ ಆದರು. ಆಮೇಲೆ ಅಲ್ಲಿ ಒಂದು ಸಿನಿಮಾ ನಾವು ಕಲ್ಯಾಣ ರಾಮನ್ ಅಂತೇಳಿ ನನ್ನ ಫ್ರೆಂಡ್ ಧನ್ರಾಜ್ ಆ ಪಿಕ್ಚರ್ ಮಾಡೋಕ್ಕೆ ಈ ಕೇಮ್ ಫಾರ್ವರ್ಡ್. ಅವ್ರಿಗೆ ನಾನು ಫೈನಾನ್ಷಿಯಲಿ ಧನ್ರಾಜ್ಗೆ ಹೆಲ್ಪ್ ಮಾಡಿದ್ದೆ. ಅಲ್ಲಿ UP ಡೈಲಾಗ್ ಬರೆಯೋಕ್ಕೆ ಅಂತ ಬಂದಿದ್ದು ನಾವು ವುಡ್ಲ್ಯಾಂಡ್ಸ್, ಅಲ್ಲಿ ರೂಮ್ ಹಾಕಿ, ಅದೇ ಅವಾಗ ಟಾಪ್ ಹೋಟೆಲ್, ಅದು ಟಾಪ್ ಹೋಟೆಲ್. ಅಲ್ಲಿ ನಾವು ರೂಮ್ ಹಾಕಿದ್ವಿ. ಹಂಸಲೇಖ ಅವ್ರು ಬಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಆಡ್ಲಿ 2 ಅವರ್ ಅಷ್ಟೇ ಅವ್ರು ಹೊರಟೋಗ್ತಾಯಿದ್ರು. ಈಸ್ ಅ ವೆರಿ ಬ್ಯುಸಿ ಮ್ಯಾನ್. ಅವ್ರು ಹೊರಟೋದ್ಮೇಲೆ ಇಡೀ ದಿನ ರೂಮ್ ಫ್ರೀ. ಆವಾಗ ನಾನು ಉಪಿ ಅಲ್ಲಿ ಕೂತ್ಕೊಳ್ತಾ ಇದ್ವಿ. ಅವರು ಡೈಲಾಗ್ ಬರೀತಾಯಿದ್ರು ಆ ಸಿನಿಮಾಗೆ. ಅದೇ ತಮಿಳ್ ವರ್ಷನ ಕನ್ನಡಕ್ಕೆ ಪರಿಚಯ. ಅಂದರೆ ಐ ನೋ ಹಿಮ್ ಆ್ಯಸ್ ಡೈಲಾಗ್ ಬರೆಯೋಕ್ಕೆ ಬಂದಿದ್ರು. ಆಮೇಲೆ ಏಜ್ ವೈಸ್ ಒಂದೇ ಇದ್ವಲ್ಲ, ಸರಿ. ಹಾಗಾಗಿ ನಮಗೇನಾಯಿತು, ಸ್ವಲ್ಪ ನಾವು ನನಗೆ ಸಾಯಂಕಾಲದ ಹೊತ್ತು ವಾಕ್ ಮಾಡೋ ಅಭ್ಯಾಸ.
ಹಂಗೆ ವಾಕ್ ಮಾಡ್ಕೊಂಡು ನಾನು ಲೈಬ್ರರಿಗೆ ಬರ್ತಾಯಿದ್ದೆ, ಕಬ್ಬನ್ ಪಾರ್ಕ್ ಲೈಬ್ರರಿವರೆಗೂ ಬರ್ತಾಯಿದ್ವಿ ವಾಕ್ ಮಾಡ್ಕೊಂಡು, ವುಡ್ಲ್ಯಾಂಡ್ಸಿಂದ ಅಲ್ಲಿಗೆ ಬರ್ತಾ ಒಳಗಡೆ ಅವಾಗ ಅವ್ರು ಹೇಳಿದ್ರು, ನಾನು ಒಂದು ಸಿನಿಮಾ ಮಾಡಿದ್ದೀನಿ, ಆ್ಯಕ್ಚುಲಿ ಅದೇನೋ ಇನ್ನೂ ಸ್ವಲ್ಪ ಕಂಪ್ಲೀಟ್ ಆಗಿಲ್ಲ. ಏನೋ ಸಿನಿಮಾ ಅದು ತಲ್ಲೆ ನನ್ನ ಮಗ ಅಂತ. ಏನು ರೀ ಟೈಟ್ಲ್ ಒಂಥರ ವಿಚಿತ್ರವಾಗೈತೆ ಅಂತ. ನನ್ನ ಹತ್ರ ಇನ್ನೊಂದಿದೆ ಸರ್ ರೌಡಿಸಮ್ದು, ನೋಡಿ ಸರ್ ನೀವು ಮಾಡಿ ಹಂಗೆ ಹಿಂಗೆ ಅಂದರು. ಏನಾಗುತ್ತೆ ಬಡ್ಜೆಟ್? ಎಲ್ಲ 10 ಲಕ್ಷದಲ್ಲಿ ಮಾಡಿಬಿಡ್ಬೋದು ಸರ್ ಅಂದರು. 10 ಲಕ್ಷನ? ಅಷ್ಟರಲ್ಲಿ ನನಗೆ ರವಿ ಸರ್ ಜೊತೆ ಒಂದು ಲಿಂಕು, ಅವ್ರ ಜೊತೆ ಎಲ್ಲ ಮಾತುಕತೆ ಮಾಡಿ ಗೊತ್ತಿತ್ತು. ಒಂದು ಸಿನಿಮಾ ಮಾಡಬೇಕು ಅಂದರೆ 60 ಲಕ್ಷ ಬೇಕು. 60 ಲಕ್ಷ ಇಲ್ಲಿ 10 ಲಕ್ಷ ಇಲ್ಲಿ, ಆಮೇಲೆ ಸಬ್ಸಿಡಿ ಏನೋ ಬರುತ್ತೆ ಅಂತ ಅದು ಬೇರೆ. ನಿಮಗೆ ಅರ್ಧ ಎಲ್ಲ ಬಂದ್ಬಿಡುತ್ತೆ ಹಂಗೆ ಹಿಂಗೆ. ಹೌದಾ, ಅಲ್ಲಿಗೆ 5 ಲಕ್ಷನ ರಿಸ್ಕು. ಆಯ್ತಪ್ಪ ನೋಡು ಹಂಗೆ ಹಿಂಗೆ ಅಂತೇಳಿ ಅಷ್ಟೇ. ತಿರ್ಗಾ ಅಲ್ಲಿ ರೂಮು ನಮ್ಮದು ವೆಕೇಟ್ ಆದಮೇಲೆ ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಅವಾಗೆಲ್ಲ ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್. ಆಮೇಲೆ ನಾನು ಹೇಳಿದ್ದೆ ನನ್ನ ಆಫೀಸ್ ವಯಲಿ ಕವಲಲ್ಲಿದೆ, ನಂದು ಫೈನಾನ್ಸ್ ಆಫೀಸು, ಹಾಗೆ ಹೀಗೆ ಅಂದ್ಕೊಂಡು. ಆಮೇಲೆ ಒಂದು ಫೈನ್ ಡೇ ಈ ಕೇಮ್, ಸರ್ ಈ ಥರ ನನ್ನ ಹತ್ರ ಇಬ್ಬರು ಇದ್ದಾರೆ, ನೀವೊಬ್ಬರು ಆದರೆ ನಾವು ಫಿನಿಷ್ ಮಾಡಿಬಿಡ್ಬೋದು. ಆಮೇಲೆ ಗೊತ್ತಾಯಿತು ಆ ಇಬ್ಬರೂ ಸ್ಟ್ರಾಂಗ್ ಇಲ್ಲ, ಲೆಫ್ಟವ್ರು ನಾನು ಒಬ್ಬನೇ. ಆಮೇಲೆ ತಿರ್ಗಿ ಅದನ್ನು ಕೂತ್ಕೊಂಡು ಮತ್ತೆ ನಾವು ಪ್ಲ್ಯಾನ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಬಂತು ಏನು ಅಮೌಂಟು. ನಾನಂದೆ ಇಲ್ಲಪ್ಪ ಅಷ್ಟೆಲ್ಲ ನನ್ನ ಹತ್ರ ಇಲ್ಲ. ನೀನು ಹೇಳ್ದಲ್ಲ ಆ ಬಡ್ಜೆಟ್ ನಾನು ರೆಡಿ ಇದ್ದೀನಿ, ಆ ಬಡ್ಜೆಟ್ಗೆ ಏನಾದರೂ ಒಂದು ಮಾಡೋಂಗಿದ್ರೆ ನೀನು ಹೇಳು. ಸರ್ ನಾನು ಒಂದು ಎಸ್ಟೇಟ್ನಲ್ಲಿ ನಡೆಯೋದೊಂದು ಕತೆ ಮಾಡಿದ್ದೆ, ಸ್ಕ್ರಿಪ್ಟ್ ಕಾಶಿನಾಥ್ ಹತ್ರ ಕೊಟ್ಟಿದ್ದೀನಿ, ಹಾಗೆ ಹೀಗೆ ಅಂತ. ನೋಡಿ ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ನನಗೆ ನಾಲೆಜ್ ಇಲ್ಲ ಅಂದಮೇಲೆ ಇಲ್ಲ ಅಂತ ಹೇಳ್ಬಿಡ್ಬೇಕು. ಐ ಡೋಂಟ್ ನೋ, ಬಟ್ ನನ್ನ ಇನ್ವೆಸ್ಟ್ಮೆಂಟಿಗೆ ನಾನು ಸ್ಟ್ರಾಂಗ್ ಇದ್ದೀನಿ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲಪ್ಪ, ಐ ಆಮ್ ರೆಡಿ ಫಾರ್ ದ್ಯಾಟ್ ಬಡ್ಜೆಟ್. ಆಮೇಲೆ ಕಾಶಿನಾಥ್ ಹತ್ರ ಹೋದ್ವಿ. ಅವರು ಅದನ್ನು ಪಿಕ್ಚರ್ ಮಾಡ್ತೀಯನಾ ಅಂದರು. ಆಮೇಲೆ ಇವ್ರು ಯಾರು ಹೋದ್ರಿ ಹಿಂಗೆ ಅಂದ. ಸರಿ ಆಯಿತು, ಓಕೆ ಓಕೆ ಸರಿ ಓಕೆ. ಮೊದಲೇ ಯಾವ್ದು ಮಾಡಿದ್ರಿ ಅಂದ. ನಾನು ಯಾವುದು ಮಾಡಿಲ್ಲ ಸರ್, ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಹಿರಿಯರು ಅದನ್ನು ಮಾಡಿದರು, ಹಾಗೆ ಹೀಗೆ. ಏನೋ ಮಾಡಪ್ಪ ಅಂದ್ಬಿಟ್ಟು ಅವ್ರು ಧೂಳಿಂಗ್ ಒದ್ರುಕೊಂಡು ತೊಗೊಂಬಂದು ಹಿಂಗೆ ಅಂದರು ಫೈಲ್ನ. ಸರಿ ಅದನ್ನು ಎತ್ಕೊಂಡ್ವಿ. ಆಮೇಲೆ ಸರ್ ಆ ಕ್ಯಾರೆಕ್ಟ್ರ್ ನೀವೇ ಮಾಡಬೇಕು ಅಂತೇಳಿ ಅಲ್ಲಿ ಕಮಿಟ್ ಆದರು. ಆಯಿತು ಅಂತೇಳಿ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ನನ್ನ ಮನಸ್ಸಲ್ಲಿ ಏನಂದ್ರೆ 10 ಲಕ್ಷ ರೂಪಾಯಿನಲ್ಲಿ ಪಿಕ್ಚರ್ ಆಗೋಗುತ್ತೆ ಅಂತ. ದ್ಯಾಟ್ಸ್ ಹೌ ವಿ ಸ್ಟಾರ್ಟೆಡ್. ಎಷ್ಟಾಯಿತು ಸರ್ ಬಜೆಟ್ ಸಿನಿಮಾಗೆ? ಆ್ಯಕ್ಚುಲಿ 19 ಲಕ್ಷ ಟೋಟಲ್ ಕಾಸ್ಟ್. ರಿಲೀಸಿಗೆ ನಾನೇ ಬಂದಿದ್ದೆ ಅಲ್ವಾ, ಅದು ಒಂದು ಎಲ್ಲ ಸೇರಿ 11 ಲಕ್ಷ. ಅಂದರೆ ಎಲ್ಲ 31 lakhs 25,000 ಏನೋ ಆಯಿತು. ಎಷ್ಟು ಪಟ್ಟು ವಾಪಸ್ ತಂದು ಕೊಡ್ತು? ಅಲ್ಲಿ ಒಂದೇ ಒಂದು ಏನಂದರೆ, ನನಗೆ ವ್ಯಾಪಾರಕ್ಕೆ ರವಿ ಸರೇ ಹೆಲ್ಪ್ ಮಾಡಿದ್ದು. ರವಿಚಂದ್ರನ್ ಅವರು, ನಾನು ಅವರಿಗೆ ಹೇಳಿದೆ, ಫಸ್ಟ್ ಪಿಕ್ಚರ್ ತೋರಿಸ್ದೆ. ಅವ್ರ ಪಿಕ್ಚರ್ ನೋಡಿ ನನ್ನ ಆ್ಯಕ್ಷನ್ ಬಗ್ಗೆ ತುಂಬ ಹೊಗಳಿದ್ರು. ಇಲ್ಲಿವರೆಗೂ ಯಾವ ಹೀರೋನೂ ಈ ಥರ ಸ್ಟಂಟ್ ಮಾಡಿಲ್ಲ, ನೀನು ಮಾಡಿದ್ದೀಯಾ ಚೆನ್ನಾಗಿದೆ, ಕ್ಲೈಮ್ಯಾಕ್ಸಲ್ಲಿ ಒಂದು ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಹಂಗೆ ಹಿಂಗೆ ಅಂದರು. ಆಮೇಲೆ ಹೇಳಿದ್ರು ಸಿನಿಮಾ ಚೆನ್ನಾಗಿ ಬಂದಿದೆ, ಆ್ಯಕ್ಚುಲಿ ಇದು ಸ್ವಲ್ಪ ಸಿಟಿ ಆಡಿಯನ್ಸು, ನೀನು ಸಿಟಿ ಯಾರಿಗೂ ಕೊಡಬೇಡ, ನೀನೇ ಮಾಡು, ಮಿಕ್ಕಿದ್ದೆಲ್ಲ ಕೊಟ್ಬಿಡು ಅಂದರು. ಸರಿ, ನೆಕ್ಸ್ಟ್ ಡೇ ತಿರ್ಗಿ ಅವ್ರ ಮನೆಗೆ ಹೋದೆ. ಏನೋ ಸ್ವಲ್ಪ ಹಂಗೆ ಮಾತಾಡೋದು ಸ್ಟೈಲು, ಬಾಸ್ ಯಾರು ಕೊಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅಂದೆ. ನೀನು ಸಿನಿಮಾ ಮಾಡಿಬಿಟ್ಟು ನನಗೆ ಕೇಳಿದ್ರೆ ಅಂದರು. ಸುಮ್ಮನೆ ಕೂತ್ಕೊಂಡೆ. ಆಮೇಲೆ ಎಲ್ಪ್ ಮಾಡಿ ಬಾಸ್ ನನಗೊಂಚೂರು ಅಂದೆ. ಇರೋ ನಮ್ಮ ಡಿಸ್ಟ್ರಿಬ್ಯೂಟ್ರ್ ಅಂದ್ಬಿಟ್ಟು, ರವೀಂದ್ರ ಎಲ್ಲಿದ್ಯಮ್ಮ ಅಂದರೆ ಫೋನ್ ಮಾಡಿ, ನಾಳೆ ಬರ್ತಾಯಿದ್ದೀನಿ, ನನ್ನ ಫ್ರೆಂಡ್ ಒಂದು ಪಿಕ್ಚರ್ ಮಾಡಿದ್ದಾರೆ ನೋಡು ಅಷ್ಟೇ ಅಂದರು. ಆಮೇಲೆ ನನಗೆ ಹೇಳಿದ್ರು ಅವ್ರು ಬರ್ತಾರೆ ನಾಳೆ ಲ್ಯಾಬಲ್ಲಿ ಅವ್ರಿಗೆ ಆ ಪಿಕ್ಚರ್ ತೋರಿಸು. ಆಯಿತು, ಲ್ಯಾಬಲ್ಲಿ ಪಿಕ್ಚರ್ ಹಾಕಿದ್ರೆ ಅವರು ಏನು ನಗ್ತಾನೂ ಇಲ್ಲ, ಏನೂ ಇಲ್ಲ. ಪಿಕ್ಚರ್ ಮುಗಿತು. ಅರೆ ನಾನು ರವಿ ಥರ ಮಾತಾಡ್ತೀನಿ, ಹೊರಟೋದ್ರು. ನಾನು ತಲೆ ಕರ್ಕೊಂಡು ಕೂತ್ಕೊಂಡೆ. ಇವು ಏನಪ್ಪ ಗೊತ್ತಿಲ್ಲ, ಯಾಕೆ ನಮ್ಗೆ ಹೊಸ ಅನುಭವ ಅಲ್ವಾ. ಸರಿ ಆಯಿತು. ಆಮೇಲೆ ಅವರು ಸಾರಿಗೆ ಹೇಳಿದ್ರು, ಇಲ್ಲ ಅವ್ರಿಗೆ ಇಷ್ಟ ಬಂತಂತೆ, 2 ಅವ್ರಿಗೆ ಕೊಟ್ಬಿಡು, ಚಿತ್ರದುರ್ಗ, ಶಿವಮೊಗ್ಗ, ಅದು ಆ ಏರಿಯಾಗಳು ನಮ್ಗೆ ಗೊತ್ತಿಲ್ಲ. ಆಯ್ತು ಸರ್ ಅಂತೆ. 5.5 ಲಕ್ಷಕ್ಕೆ ನಾನು ಮಾರಿದೆ. ಬಟ್ ಫಸ್ಟ್ ನಾನು ಪಿಕ್ಚರ್ ಮಾರಿದ್ದು ಇವರಿಗೆ, ಅಲ್ಲು ಅರ್ಜುನ್ ಅವ್ರ ತಂದೆ ಅಲ್ಲು ಅರವಿಂದ್. ಅವರು ಅವಾಗ ಡಬ್ಬಿಂಗ್ ಪಿಕ್ಚರ್ಗಳು ತೊಗೊಳ್ತಾ ಇದ್ರು. ಅವಾಗಲೇ ಸರಿ, ನಾವು ಪಲ್ಲವಿನಲ್ಲಿ ಒಂದು ಶೋ ಹಾಕಿದ್ವಿ. ಆ ಪಲ್ಲವಿಗೆ ಇಂಡಸ್ಟ್ರಿಯವ್ರನ್ನೆಲ್ಲ ಕರೆದಿದ್ದೆ ನಾನು, ಯಾರ್ಯಾರಿದ್ರು. ಈಗ ಸೆಲೆಬ್ರಿಟಿ ಶೋ ಆಗತ್ತಾರ? ಅಲ್ಲ, ಸೆಲೆಬ್ರಿಟಿ ಅಲ್ಲ, ನಮ್ಮ ಇಂಡಸ್ಟ್ರಿನಲ್ಲಿ ಯಾರೆಲ್ಲ ಇದ್ದಾರೆ ಬನ್ನಿ ಸರ್ ನಮ್ಮ ಪಿಕ್ಚರ್, ಬನ್ನಿ ಸರ್ ಪಲ್ಲವಿಲಿ ಅಂದ್ಕೊಂಡು ಅಂತ. ಶಿವಣ್ಣನೂ ಬಂದಿದ್ರು. ಗುರು ನಾನು ಫ್ರೆಂಡು, ನನಗೆ ಆವಾಗ ಶಿವಣ್ಣಂದು ಅಷ್ಟು ಪರಿಚಯ ಇಲ್ಲ. ಗುರು ಶಿವಣ್ಣನ ಕರ್ಕೊಂಡು ಬಂದಿದ್ದ, ಬಾ ಅಂಥೇಳಿ. ಪಿಕ್ಚರ್ ಇನ್ನೇನು ಸ್ಟಾರ್ಟ್ ಆಗಬೇಕು ಅಂದಾಗ ಶಿವರಾಜ್ ಕುಮಾರ್ ಅವರು ಬಂದರು. ಸರಿ, ಅವರು ಸಿನಿಮಾ ನೋಡಿದ್ರು. ಆಮೇಲೆ ಒಂದಷ್ಟು ಜನ ಬೇರೆ ಕಲಾವಿದರೆಲ್ಲ ಇದ್ದರು, ನೋಡಿದ್ರು. ಅಲ್ಲೇ ಅನ್ನಿಸ್ಬಿಡ್ತು ಇದು ಸೂಪರ್ ಹಿಟ್ ಫಿಲಮ್, ಇದು ಈ ಸಿನಿಮಾ ಬೇರೆ ಲೆವೆಲಲ್ಲಿ ಮಾಡಿದ್ದಾರೆ ಅಂತ ಗಾಂಧಿನಗರದ ಟಾಕ್. ಸಿನಿಮಾ ಮುಗಿತಾ ಇದ್ದಂಗೆ ಯಾರೊಬ್ಬರು ಬಂದು ಮಾತಾಡ್ಸಿದ್ರು ನನಗೆ. ತೆಲುಗು ಕೊಡ್ತೀರಾ ಅಂದರು.
ತೆಲುಗುಗೆ ನಮಗೆ ಈ ವ್ಯಾಪಾರ ಮಾಡೋದು ಹೆಂಗೆ, ಈ ಮಾತಾಡೋದು ಹಿಂಗೆ ಏನೂ ಗೊತ್ತಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಧನರಾಜ್ ಇದ್ನಲ್ಲ, ಅವನು ಇರು ಕುಮಾರ್ ನಾನು ಹ್ಯಾಂಡ್ಲ್ ಮಾಡ್ತೀನಿ, ಯಾರಮ್ಮ ఎవరಮ್ಮ ಹಂಗೆ ಹಿಂಗೆ ಅಂತ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರು. ಹಿಂಗೆ ಏನಿಲ್ಲ, ಪ್ರಿಂಟ್ ತೊಗೊಂಡು ನೀವು ಚೆನ್ನಾಗಿ ಬಂದರೆ ನಾನು ವ್ಯಾಪಾರ ಮಾಡಿಕೊಟ್ಬಿಡ್ತೀನಿ. ಆಯಿತು, 5.5 ಲಕ್ಷ ರೂಪಾಯಿಗೆ ಮಾತಾಡಿದ್ರು. ನಮ್ಗೆ ಅಲ್ಲೋವರೆವಿಂದಲ್ಲಿ ಯಾರು ಗೊತ್ತು ಏನಂತ ಹೇಳಿದ್ರು, ಚಿರಂಜೀವಿ ಅವರ ವೈಫ್ ಬ್ರದರು ಹಂಗೆ ಹಿಂಗೆ ಅಂತ. ಓ ಹೌದಾ, ಸರಿ ಅಂದ್ಕೊಂಡು ಅಷ್ಟೇ. ಅವ್ರು ಏನು ನಮ್ಮ ಬಗ್ಗೆ ತುಂಬ ಏನು ಡೀಪಾಗಿ ಹಿಂಗೆ ನೋಡಲಿಲ್ಲ. ಸರಿ ಆಯಿತು ಅಂತೇಳಿ ಆಮೇಲೆ 5.5 ಮಾತಾಡಿದ್ದೀನಿ, 50 ನನ್ನ ಕಮಿಷನ್ನು, 5 ನಿಮ್ಗೆ ಕೊಟ್ಬಿಡ್ತೀನಿ ಅಂತ. ಹೌದಾ, ಹೆಂಗೆ ಕೊಡ್ತಿದ್ದೀರಾ? ನೀವು ಕ್ಯಾಶಾಗಿ ಕೊಟ್ಬಿಡ್ತೀನಿ. ಆಯ್ತು ಅಂತೇಳಿ ನಮಗೆ ಹೆಂಗೆ ಅಂದರೆ ನಾನು ಹಾಕ್ಯಾರ ಕಾಸು ಮೊದಲು ಬಂದರೆ ಸಾಕಪ್ಪ ಅಂದ್ಕೊಂಡು. ಆಮೇಲೆ ಅಲ್ಲಿ ಫಸ್ಟ್ ಅವ್ರಿಗಾಯ್ತು, ಆಮೇಲೆ ಇವ್ರಿಗಾಯ್ತು. ಹಿಂಗೆ ಇನ್ನು ಲೆಫ್ಟ್ ಓವರು ಹುಬ್ಳಿ, ಮಂಗಳೂರು, ಬ್ಯಾಂಗ್ಳೂರು, ಅಂದರೆ BKT. ರವಿ ಸರ್ ಹೇಳಿದ್ರು ಯಾರಿಗೂ ಕೊಡಬೇಡ, ನೀನು ಇಟ್ಕೊ ಅಂತ. ಆ್ಯಕ್ಚುಲಿ ಅಲ್ಲಿಂದನೇ ನಾನು ಸ್ಟಾರ್ಟ್ ಆಗಿತ್ತು ಮೈಂಡು. ಅರೆ ನಾವೇ ಇಟ್ಕೊಂಡ್ರೆ ಒಂದು ಸಿನಿಮಾ ಒಂದು ಸ್ವಲ್ಪ ಚೆನ್ನಾಗಿ ಬಂದ್ರೂ ನಮಗೆ ಇಟ್ಸ್ ಅ ಗುಡ್ ರಿಟರ್ನ್. ಸೊ ಫಸ್ಟ್ ಫಿಲಮಲ್ಲೇ ನಾನು ಸಾಧನೆ ಮಾಡಿಬಿಟ್ಟೆ, ಡೇರಿಂಗ್ ಆಗಿದ್ದೆ. ಓಕೆ, ನಂದು ಆಲ್ಮೋಸ್ಟ್ ಕವರ್ ಆಯಿತು ಇನ್ವೆಸ್ಟ್ಮೆಂಟ್, ಬಟ್ ಸ್ವಲ್ಪ ಕವರ್ ಆಯಿತು. ಇನ್ನು ಮಿಕ್ಕಿದ್ದು ನಾನು ಒಂದು ರಿಸ್ಕ್ ಇರಲಿ ನೋಡೋಣ ಅಂಥೇಳಿ ಹಾಕಿ ನಾವು ಸಿನಿಮಾನ. ಸರ್, ನಿಮ್ಮನ್ನ ನೀನು ಹೀರೋ ಆಗ್ಬೋದು ಅಥವಾ ನೀವು ಮೊದಲೇ ಅಂದ್ಕೊಂಡಿದ್ರೆ ನಾನು ಹೀರೋ ಆಗೇನೆ ಬರಬೇಕು ಅಥವಾ ಪ್ರೊಡಕ್ಷನ್ ಮಾತ್ರ ಮಾಡಬೇಕು ಅಂತ, ಹೆಂಗೆ ಆಗಿದ್ದು ಅಂತ? ಇಲ್ಲ, ಈಗ ಉಪಿ ಬಂದು ಕತೆ ಹೇಳಿದಾಗ ಅವನೇನು ಥರ ಕತೆ ಮಾಡ್ತಾನೆ ಅಂತ ನಾನು ಅವನ್ನ ಡೈರೆಕ್ಟ್ರಾಗಿ ನೋಡಿಲ್ಲ, ಆಯಿತಾ. ಉಪ್ಪಿನೂ ಅಷ್ಟೇ, ನನ್ನಲ್ಲಿ ಅದು ನಾನು ನೋಡಿರಲಿಲ್ಲ. ಎಲ್ರಿಗೂ ಈಗ ನಾವು ಸಾಧು ಕೋಕಿಲನ್ನು ಕರೆದ್ವಿ. ಸಾಧು ನಾವು ಕರೆದಿದ್ದು ಹೆಂಗೆ ಅಂದರೆ, ನಮಗೊಂದು ಕೀಬೋರ್ಡ್ ಬೇಕಾಗಿತ್ತು ಉಪ್ಪಿಗೆ, ಒಂದು ಮ್ಯೂಸಿಕ್ ಟ್ಯೂನ್ ಹಾಕೋಣ. ಅವ್ರು ಮನೋರು ಬ್ಯುಸಿ ಅವ್ರ ಗ್ರೂಪಲ್ಲಿ. ಮನೋರು ಇವತ್ತು ಕರೆದ್ರೆ 3 ಡೇಸ್ ಬಿಟ್ಟು ಬರೋರು. ಅದು ಬಂದರು ಒಂದು ಅರ್ಧ ಗಂಟೆ, ಆಮೇಲೆ ಇನ್ನೂ ಇಲ್ಲ ಟೈಮ್ ಇದೆಯಲ್ಲ ನಿಮ್ಮ ಸಿನಿಮಾಗೆ, ಇನ್ನೊಂದು ದಿನ ಬರ್ತೀನಿ ಅಂದ್ಬಿಟ್ಟು ಹೊರಟೋಗೋರು. ಏನಪ್ಪ ಅಂದ್ಕೊಂಡು ನಾವು ಮನೋರು ಬಂದರೆ ಅವರೇ ಒಂದು ದೊಡ್ಡ, ಯಾಕಂದರೆ ಈ ವಾಸ್ ಇನ್ ಸಕ್ಸಸ್ಫುಲ್ ಟ್ರ್ಯಾಕ್. ಸರಿ, ಆಮೇಲೆ ಉಪ್ಪಿ ಹೇಳ್ದ, ಕುಮಾರ್ ಒಂದು ಕೆಲಸ ಮಾಡೋಣ, ಒಂದು ಚಿಕ್ಕದೊಂದು ಕೀಬೋರ್ಡ್ ತರೋಣ ಹಾಗೆ ಹೀಗೆ ಅಂದ್ಕೊಂಡು ಅಂತ. ನಾವು ಚಿಕ್ಕ ಕೀಬೋರ್ಡ್ ಅಂದರೆ ಎಷ್ಟಾಗುತ್ತೆ ಉಪ್ಪಿ? ಪ್ರತಿಯೊಂದಕ್ಕೂ ಮೊದಲೇ ನಾವು ಮ್ಯಾಥಮೆಟಿಕ್ಸು ಒಂದು 20,000 ಆಗುತ್ತೆ. 20 ಆಯಿತು. ಇಲ್ಲಿ ನ್ಯಾಷನಲ್ ಮಾರ್ಕೆಟಿಗೆ ಬಂದರೆ ಇನ್ನೇನು ಒಳಗಡೆ ಹೋಗಬೇಕು, ಒಬ್ಬ ವ್ಯಕ್ತಿ ಹೊರಗಡೆ ಪಾನಕೊಂಡು ನಿಂತವನೆ. ಏನೋ ಇಲ್ಲೇ ಅಂದ. ಅದೇ ಸಾಧು ನೀನು ಸಿಕ್ಕಿದ್ದು ಒಳ್ಳೇದಾಯ್ತು, ಒಂದು ಕೀಬೋರ್ಡ್ ಬೇಕು. ಕೀಬೋರ್ಡಾ? ಏನು ಬಡ್ಜೆಟ್? ಒಂದು 20,000 ರೂಪಾಯಿಗೆ ಯಾವ ಕೀಬೋರ್ಡ್ ಬರ್ತದೆ? ಅದೆಲ್ಲ ವೇಸ್ಟು, ಬೇಡ ಹಂಗೆ ಅಂತ. ನಾನು ಯಾರೋ ಗಾಂಧಿನಗರ ಪಂಟ್ರು ಇರಬೇಕು, ಚಿಕ್ಕ ಚಿಕ್ಕ ಪಂಟ್ರುಗಳು ಇರ್ತಾರಲ್ಲ, ಆ ಹೇರ್ ಸ್ಟೈಲು ಇದು ಮಾತಾಡಿದ್ದು ಲುಕ್ ಅವಾಗ ಇನ್ನೂ ಸ್ವಲ್ಪ ಎಲ್ಲ ಅವ್ರು ಇದಾಗಿದ್ರು. ಪುಡಿ ರೋಡಿ ಅಂದ್ಕೊಂಡೆ ನಾನು ಫಸ್ಟ್ ನೋಡ್ಬಿಟ್ಟು ಅವ್ರನ್ನ. ನಾನು ಪಿ ಕಟ್ತಾ ಇದ್ದೀನಿ, ಯಾರು ಪಿ ಇದು ಅಂತ. ಸಾಧು ಕೀಬೋರ್ಡು ಸೂಪರ್ ಇವರು ಹಂಗೆ ಹಿಂಗೆ ಅಥವಾ ಹೌದಾ, ಓಕೆ ಒಂದು ಕೆಲಸ ಮಾಡಿ, ನನ್ನ ಹತ್ರ ಒಂದು ಸ್ಪೇರ್ ಇದೆ, ತಂದು ಕೊಡ್ತೀನಿ, ಅದು ಪ್ರಾಕ್ಟೀಸ್ ಮಾಡಿ ಅಂದರು. ನಾನು 20,000 ರೂಪಾಯಿ ಮಿಕ್ತಲ್ಲ, ಸೂಪರ್ ಬಾಸ್ ಹಂಗೆ ಹಿಂಗೆ. ಆಯ್ತು ಅದು ಇವತ್ತು ತಂದುಕೊಡ್ತೀರಾ? ಸಾಯಂಕಾಲ ತಂದುಕೊಡ್ತೀನಿ. ಎಲ್ಲಿ? ನಮ್ಮ ಆಫೀಸ್ ಅಡ್ರೆಸ್ ವಯಲಿಕ್ಕೆ ಅವರು. ಸರಿ ಬಂದರು, ಸಾಧು ತೊಗೊಂಡು ಬಂದಮೇಲೆ ಅದನ್ನು ಕೊಟ್ಬಿಟ್ಟು ಹೊಟ್ಟೋಗಿದ್ದಿದ್ರೆ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಿರ್ಲಿಲ್ಲ. ಬಂದ್ಬಿಟ್ಟು ಏನು ಮಾಡಿದ್ರು, ಚಕ್ರಲ್ಪಕ್ಕೆ ಹಾಕೊಂಡು ಒಂದು ಹಾಡು ಬಾರಿಸ್ತೀನಿ ಕೇಳ್ತೀರಾ ಅಂದರು. ಅಂದ್ಬಿಟ್ಟು ಎಲ್ಲ ನಾವು ಕೂತ್ಕೊಂಡ್ವಿ, ಕೇಳಿದ್ವಿ. ಕಾದಲ್ ರೋಜಾವೇ ಅದೇ ಪ್ಲೇ ಮಾಡಿದ್ದು. ಹೆಂಗೆ ಪ್ಲೇ ಮಾಡಿದ್ರು ಅಂದರೆ, ನಿಮಗೆ ಆ ಸಿನಿಮಾ ಅವಾಗ ಪಾಪ್ಯುಲರ್, ಎಲ್ಲಿ ನೋಡೋ ಅದೇ ಇತ್ತು ಹಾಡು. ನಾನು ಒಪ್ಪಿ ಹಿಂಗೆ ಅಂದ್ಬಿಟ್ಟು ಎದ್ದು ಹೊರಗಡೆ ಹೋದ್ವಿ. ಅದು ಚಿಕ್ಕ ಆಫೀಸು ನಮ್ಮದು, ಏನೊಂದು 10x10 ಆಫೀಸ್. ಅದು ಹೊರಗಡೆ ಬಂದ್ವಿ. ಏನು ಚೆನ್ನಾಗಿ ಪ್ಲೇ ಮಾಡ್ತಾನಲ್ಲ, ಚೆನ್ನಾಗಿ ಮಾಡ್ತಾನೆ. ಮನೋರು ಬ್ಯುಸಿ, ಇವನ್ನೇ ಹಾಕ್ಬಿಡೋಣ ಅಂದರು. ಕೇಳಿ ಬಾಸ್ ಎಷ್ಟು ಅಂತ ಅಂದೆ. ಆವಾಗ ಕೇಳಿದ್ವಿ. ಒಪ್ಪಿ ಮಾತಾಡ್ದೆ, ಏನಪ್ಪ ನಮ್ಮ ಪಿಕ್ಚರ್ ಮ್ಯೂಸಿಕ್ ಮಾಡ್ತೇನೆ. ಮ್ಯೂಸಿಕಾ, ಒಂದು ಚಾನ್ಸ್ ಕೊಟ್ಟು ನೋಡಿ ಸಾರ್ ಹಂಗೆ ಹಿಂಗೆ ಅಂದ್ಕೊಂಡು ಅವರು ಏನು ಫುಲ್ಲು ಇದು. ಆಮೇಲೆ ನಾನು ಸರಿ ಒಂದು ಸರಿ ಕುಮಾರ್ ಹತ್ರ ಮಾತಾಡೋಣ ಬಿಟ್ಟು ತಿರ್ಗಿ ಹೊರಗಡೆ ಹೇಳ್ಕೊಂಬಂದ್ವಿ. ಬಾಸ್ ನಾವೆಲ್ಲ ಹೊಸಬ್ರು, 10,000 ರೂಪಾಯಿ ನಿಮ್ಗೆ ಕೊಟ್ಬಿಡ್ತೀನಿ ಅಂದರೆ, ಸರ್ ನಿಮ್ಮ ಇಷ್ಟ ಸರ್, ಪರವಾಗಿಲ್ಲ ಸರ್, ನನಗೊಂದು ಅವಕಾಶ ಕೊಡಿ ಸರ್, ನಾನು ಪಿಕ್ಚರ್ ಮಾಡ್ತೀನಿ. ನಂದು ಒಂದೇ ಫಿಗರ್, ಯಾರು ಬಂದರೂ 10,000. ಕ್ಯಾಮ್ರಾಮನ್ ಬಂದರೂ 10,000, ಒಂದೇ ಫಿಗರ್. ಆ ಫಿಗರ್ ಬಿಟ್ಟು ನಾನು ಹೋಗ್ತಾನೆ ಇರಲಿಲ್ಲ. ಉಪ್ಪಿ ನನಗೆ ಹೇಳ್ಬಿಟ್ಟಿದ್ದ, ಅದು ನೀವು ಮಾತಾಡ್ಬಿಡಿ ರೆಮ್ಯುನರೇಷನ್ನು ಅಂತ. ಆಯಿತು 10,000. ಆಯಿತು ಗುರುಗಳೇ, ನಮ್ಗೆ ಚಾನ್ಸ್ ಕೊಟ್ಟರೆ ಸಾಕು ಅಂತ ಅವ್ರುಗಳಿಗೆ ಯಾರಿಗೂ ರೆಮ್ಯುನರೇಷನ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ, ಅವಕಾಶ ಕೊಟ್ಟರೆ ಸಾಕು. ಅದು ಚೆನ್ನಾಗಿತ್ತು, ಅವ್ರದ್ದೆಲ್ಲರದು ಆರ್ಟ್ ವರ್ಕ್ ಇತ್ತು ಆ ಸಿನಿಮಾಗೆ. ಆಮೇಲೆ
ಆ ಟೈಮಲ್ಲಿ ನಾನು ಸ್ವಲ್ಪ ಧನ್ರಾಜ್ ನನ್ನ ಫ್ರೆಂಡ್ ಇದ್ದ ಅಲ್ವಾ, ಅವನು ಒಳಗಡೆನೇ ನನಗೆ ನನ್ನ ತಮ್ಮನಿಗೆ ಹೇಳ್ತಾ ಇದ್ದ, ನಿಮ್ಮ ಅಣ್ಣನಿಗೆ ಬುದ್ಧಿ ಇಲ್ಲ ನೋಡು, ದುಡ್ಡು ಕಳ್ಕೊಳ್ತಾನೆ. ನಾವೇ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಒಂದು ಹೀರೋನ ಮೀಟ್ ಮಾಡಿ, ಡೈರೆಕ್ಟ್ರನ್ನ ಮೀಟ್ ಮಾಡಿ, ಎಲ್ಲ ಹೆಸರಿರೋರನ್ನ ಹಾಕ್ಕೊಂಡೇನೋ ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಯಾರು ಅಂದ್ರೇ ಗೊತ್ತಿಲ್ಲ, ಸಿಕ್ದವ್ರೆಲ್ಲ ಹಾಕೊಂಡು ನೀವೇನೋ ಸಿನಿಮಾ ಅಂದ್ಕೊಂಡು ಹೋಗ್ತಾ ಇದ್ದಾನೆ. ನಿಮ್ಮ ಅಣ್ಣನಿಗೆ ಏಟ್ ಬೀಳುತ್ತೆ ಫೈನಾನ್ಷಿಯಲಿ ಯು ವಿಲ್ ಗೋ ರಾಂಗ್ ಅಂತ. ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ಅಲ್ವಾ, 10 ಲಕ್ಷ ರೂಪಾಯಿನೆಲ್ಲ 5 ಲಕ್ಷ ಸಬ್ಸಿಡಿ ಬಂದ್ಬಿಡುತ್ತೆ, ಇಲ್ಲ 5 ಲಕ್ಷ ಹೋದ್ರೆ ಹೋಗ್ಲಿ ಬಿಡೋದು, ನಾವು ಹಿಂಗಿದ್ದೀವಿ. ಅವನಿಗೆ ಇದು ಗೊತ್ತಿರಲಿಲ್ಲ. ಬಟ್ ಒಂದು ಹೇಳ್ತೀನಿ, ಉಪ್ಪಿಯಿಂದ ಹಿಡಿದು ಸಾಧುವಿಂದ ಹಿಡಿದು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಆ ಸಿನಿಮಾಗೆ. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಎಲ್ಲರದು ಹಾರ್ಡ್ ವರ್ಕ್, ಅದಕ್ಕೆ ಅದೊಂದು ಶೇಪ್ ತೊಗೊಳ್ತೀವಿ. ಯಾರೂ ಮಂಡ್ಯಲ್ಲಿ ಕೆಲಸ ಮಾಡಲಿಲ್ಲ. ಯಾರೋ ಒಂದಿಬ್ಬರು ಅವನ ಪರ್ಸ್ನಲ್ ಫ್ರೆಂಡ್ಸು ನಮಗೇನು ಕೊಡಲೇ ಇಲ್ಲ ಹಂಗೆ ಹಿಂಗೆ ಅಂತ. ಅಲ್ಲಿ ನಂದು ಒಪ್ಪಿದೊಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಯಾರೇ ಕೇಳಿದ್ರು ನನಗೆ ಹೇಳ್ಬಿಡಿ, ಅದು ನಾನು ಮಾತಾಡ್ಕೊಳ್ತೀನಿ, ಇಲ್ಲಾಂದರೆ ಅದು ನಮ್ಮ ಬಡ್ಜೆಟಲ್ಲಿ ಬರೋಲ್ಲ. ಆಯ್ತಪ್ಪ. ಆಮೇಲೆ ನಾನು ಅದ್ರ ಕಡೆ ಪಕ್ಕ ಇದ್ದೆ, ಯಾಕಂದರೆ ಐ ಡೋಂಟ್ ವಾಂಟ್ ಟು ಆಸ್ಕ್ ಎನಿಬಡಿ ₹1. ನನ್ನ ಹತ್ರ ಇರೋದು ಏನಾದರೂ ಆಗಲಿ. ಸೊ ಕೆಲವೊಂದು ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಬ್ರಿಗೆ ಗೊತ್ತಿರಲಿಲ್ಲ. ಅದು ಈಗಲೂ ಒಂದೊಂದು ಸರಿ ಮಾತಾಡ್ತಾರೆ, ನಮಗೇನೂ ಬರಲಿಲ್ಲ ಅಂದ್ಕೊಂಡು ಅಂತ. ಸೊ ಅದೊಂದು ಆ ಸಿನಿಮಾದು ಒಂದೊಂದು. ಹಾಗಾಗಿ ಹಿಂಗೆ ಒಬ್ಬೊಬ್ಬರೇ ಅದಕ್ಕೆ ಜಾನ್ ಆಯ್ತಾ ಬಂದರು. ಅವ್ರದ್ದು ಕಾಂಟ್ರಿಬ್ಯೂಷನ್ನು ಸ್ಟ್ರಾಂಗ್ ಆಗಿತ್ತು. ಫಸ್ಟ್ ಸಾಂಗೇ ಅವನಲ್ಲಿ ಅವಳಲ್ಲಿ ಮಾಡಿದ್ದು. ಚಿತ್ರ ಅಂತ ಅದರಲ್ಲಿ ಸಿಂಗರ್, ಅವ್ರಿಗೆ 1,500,000 ಕೊಟ್ಟೆ. SP ಅವ್ರಿಗೆ 2,500,000 ಕೊಟ್ಟೆ. ಆಮೇಲೆ SP ಅವ್ರದ್ದು ಲಾಸ್ಟಲ್ಲಿ 60,000 80,000ವರೆಗೂ ಬಂತು ಅವ್ರದ್ದು ಪೇಮೆಂಟ್. ಆಯಿತಾ, ಅವ್ರು ಬಂದು ಇಲ್ಲಿ ಎಲ್ಲ ಹೋಟ್ಲಲ್ಲಿ ಇಳ್ಕೊಳ್ಳೋರು, ಆವಾಗ ಕೊಟ್ಟೆ. ಶಾಸ್ತ್ರಿಗೆ ಅವನಲ್ಲೇ ಅವರೇ ಆಡಿದ್ದು, ₹500 ಶಾಸ್ತ್ರಿಗೆ. ಆ ಥರ ಇತ್ತು ಆಗೆಲ್ಲ ಒಂಥರ. ಆಮೇಲೆ ಎಲ್ರಿಗೂ ಏನಂದರೆ ಪಾಪ ಏನೋ ಮಾಡ್ತಾರೆ, ದುಡ್ಡಿಲ್ಲ, ಮಾಡಲಿ ಹಾಗೆ ಹೀಗೆ ಅಂದ್ಕೊಂಡು ಅಂತ. ಬಟ್ ನಾವು ಸ್ಟುಡಿಯೋ ಸೆಲೆಕ್ಟ್ ಮಾಡಿದ್ದು ಪ್ರಸಾದ್. ಟೆಕ್ನಿಕಲಿ ನಾನು ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ನಾನು ಟೆಕ್ನಿಕಲಿ ಹೇಳ್ದೆ ಇಲ್ಲ ಮಾಡೋಣ ಅಂತ. ಆಮೇಲೆ ಸಾಧುನು ಹಂಗೆ ಮಾಡ್ದೆ. ಈಗ ನೀವು ಪಿಕ್ಚರ್ ಸೂಪರಾಗಿ ಮಾಡಿದ್ದೀರಾ, ಅದಕ್ಕೆ ಅದೇ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಬರಬೇಕಲ್ವಾ ಅಂತ. ಆವಾಗೆಲ್ಲ 2 ಮ್ಯಾಕ್ಸಿಮಮ್ 3 ದಿನ ಅಂದರೆ ಮುಗಿದೋಯ್ತು. ನಾವು 8 ದಿನ ಮಾಡಿದ್ವಿ. ಅದು ಯಾರು ರಾತ್ ಪಿಕ್ಚರ್ ಮಾಡಿದ್ರಲ್ಲ ಮ್ಯೂಸಿಷಿಯನ್ಸು, ಸೆಲ್ವಮಣಿ ಡ್ರಮ್ಮರು, ಅವರೆಲ್ಲ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನಾನು ಬರೀ ಬಡ್ಜೆಟ್ ನೋಡ್ತಾಯಿದ್ದೆ, ಬಸ್ ಎಷ್ಟಲ್ಲಾಗುತ್ತೆ ಎಲ್ಲ ಅಂತ. ಸರ್ ಅವ್ರದ್ದು ಅವಡ ಸರಿ ಸರ್, ಎಲ್ಲ ಮ್ಯಾಕ್ಸಿಮಮ್ 3 ಸರ್. 3 ಲಕ್ಷನಾ? ಇಲ್ಲ ಸಾರ್, ಈ ಪಿಕ್ಚರ್ ಹಂಗೈತೆ ಹಂಗೆ ಹಿಂಗೆ. ನಾನು ಇಲ್ಲ ಅಂದ್ಕೊಂಡೆ ಹ್ಞೂ ಅಂತ ಇದ್ದೆ. ಅಲ್ಲಿ 10ರಿಂದ ಅದು 12 ಆಯಿತು, 15 ಆಯಿತು, ಹಿಂಗಾಗಿ ಅಲ್ಲಿ ರೇಸ್ ಆಗ್ತಾಯಿತ್ತು. ಸರಿ, ಅವ್ರು ಹೇಳಿದ ಮ್ಯೂಸಿಷಿಯನ್ಸೇ ಕೊಟ್ಟೆ. ಎಲ್ಲ ಟಾಪ್ ಟೆಕ್ನಿಷಿಯನ್, ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ಗಳು, ಇದ್ರದ್ದೇನೂ ಇರಲಿಲ್ಲ. ಅವರು ಅದನ್ನು ಮಾಡಿದ್ರು. ಆಮೇಲೆ ಸಿನಿಮಾ ಫೋಟೋಗ್ರಫಿ ಅಶೋಕ್ ಕಶ್ಯಪ್ ದೂರದರ್ಶನದಲ್ಲಿದ್ದರು. ಇವರು ಹಿಂಗೆ ಟಿ ವಿನಲ್ಲಿ ನೋಡಿ ಝೂಮ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾನಲ್ಲ ಹಂಗೆ ಹಿಂಗೆ ಅಂತ. ನಾನು ಎಲ್ಲಿ ಹೋಗ್ತಾಯಿದ್ದೆ, ಇಲ್ಲಿ ನೋಡಿ ಬಾಸ್ ಹಿಂಗೆ ಹೋಗ್ತಾ ಇದೆಯಲ್ಲ. ಹೌದಾ, ಓಕೆ. ಸರಿ, ಅವನ್ನ ಕರೆಸ್ಕೊಂಡ್ರು. ಅವರು ಬಂದು ಈಸ್ ಎ ಇನ್ಸ್ಟಿಟ್ಯೂಟ್ ಕ್ಯಾಮ್ರಾಮ್ಯಾನು. ಅವ್ರು ಟೆಕ್ನಿಕಲಿ ಏನು ಹೇಳ್ತಾ ಇದ್ದಾರೆ ಇವ್ರ ಟೀಮ್ಗೆ ಯಾರಿಗೂ ಅರ್ಥ ಆಗ್ತಾಯಿಲ್ಲ. ಓಕೆ ಸುಮ್ಮನೆ ಎಲ್ಲ ಓಕೆ ಅಂತಿದ್ದಾರೆ. ಅವನು ಹೋದ್ಮೇಲೆ ಇವ್ರಿಗೆ ಒಂದಿಬ್ಬರು ಏನೋ ಅರ್ಥ ಆಯ್ತು. ಅವ್ನು ಹೇಳಿದೆ ಎಲ್ಲ ಅರ್ಥ ಆಯ್ತು ಬಾಸ್, ಅವ್ರು ಏನೋ ನಾಯಿ ಪಾಯಿಂಟ್ ಆಫ್ ಇಂದ ಒಂದು ಫಿಲ್ಟ್ರ್ ಹಾಕ್ತೀನಿ ಅಂದರು. ಯಾವ ಥರ ಫಿಲ್ಟ್ರು ಅಂತ ಅಷ್ಟೇ, ಅರ್ಥನೇ ಆಗಿಲ್ಲ. ಅವ್ರು ಮಾತಾಡಿರೋದು ಒಂದು ವರ್ಡ್ ಇವ್ರು ಯಾರಿಗೂ ಅರ್ಥ ಆಗಿಲ್ಲ. ಸರಿ, ಅಶೋಕ್ ಮಾಡ್ತೀರಂದರೆ ಅವ್ರು ಸ್ವಲ್ಪ ಒಂಥರ ಇಂಗ್ಲೀಷ್ ಮ್ಯಾನ್ ಥರ ಅವ್ರು ಮಾತಾಡೋ ಸ್ಟೈಲೆಲ್ಲ. ಯು ಗಿವ್ ಮಿ ಒನ್ ಚಾನ್ಸ್, ಯು ಸಿ ಐ ಡೂ ಐ ಮೇಕ್ ಹಂಗೆ ಹಿಂಗೆ ಅಂದರು. ಓಕೆ ಅಂಥೇಳಿ ನಾನು ಬಾಸ್ 10,000. ಓಕೆ ಫೈನ್ ನೀವು ಫ್ರ್ಯಾಂಕಾಗಿ ಹೇಳಿದ್ರಲ್ಲ, ಐ ಆಮ್ ಹ್ಯಾಪಿ, ಫೈನ್. ನಾನು ಕೇಳಿದ್ದು ಕ್ಯಾಮ್ರಾ ಇಕ್ವಿಪ್ಮೆಂಟ್ಸ್ ಕೊಡಬೇಕು ಅಂದರೆ ಅದು ಕೊಡೋಣ ಬಿಡಿ ಬಾಸ್, ಭಟ್ರದ್ದು ಬುಕ್ ಮಾಡಿದ್ದೀನಿ ಯೂನಿಟ್ಟು ಅಂತ. ನಾವು ಹೋಗಿ ಭಟ್ರ ಹತ್ರ ಮಾತಾಡಿದ್ದು ₹60,000. ಇವರು ಒಂದಿನ ಹೋಗಿ ನೋಡೋಣ ಅಂದರು. ಸಾರ್ ಏನು ಸಾರ್ ಈ ಲೈಟ್ಸು ಇದರಲ್ಲಿ ನೀವು ರೋಜಾ ಪಿಕ್ಚರ್ ಥರ ಬೇಕು ಅಂತೀರಾ, ಹಂಗೆ ಹಿಂಗೆ ಅಂತ ನನಗೆ ಅರ್ಥ ಮಾಡಿಸಿದ್ರು. ಇಲ್ಲ ಸರ್, ನಾವು ಚೆನ್ನಾಗಿ ಹೋಗೋಣ, ಅಲ್ಲಿ ಪ್ರಸಾದ್ ಔಟ್ಡೋರ್ ಯೂನಿಟ್ ಇದೆ, ಅವರು ನಾಯಗನ್ ಮಾಡಿದ್ರಲ್ಲ ಸೇಮ್ ಕ್ಯಾಮ್ರಾ ನಾವು ಯೂಸ್ ಮಾಡಿತ್ತು. ಅದು ಸಿನಿಮಾಸ್ಕೋಪು ಎಲ್ಲ 35mm ಅಲ್ಲ, ಇನ್ ಬಿಟ್ವೀನ್ ಪಾಯಿಂಟ್ ಏನೋ ಇದೆ ಅದಕ್ಕೆ, ಐ ಡೋಂಟ್ ನೋ ದಟ್. ಅವ್ರು ಆ ಕ್ಯಾಮ್ರಾನ ಬುಕ್ ಮಾಡಿದ್ರು. ಸರಿ, ಎಲ್ಲ ಆಯಿತು. ಅವರು ಒಂದು ದಿನಕ್ಕೆ ₹800 ಬಿಲ್ ಮಾಡಿದ್ರು. ಒಂದು ದಿನಕ್ಕೆ ನೀವು ಎಷ್ಟು ದಿನ ಯೂಸ್ ಮಾಡ್ತೀರಾ ಅಷ್ಟು ದಿನ ಅಂತ.
ನನಗೆ ಅಲ್ಲಿ ಗ್ರಿಪ್ ಸಿಗ್ತಾ ಇಲ್ಲ. ಹೆಂಗೆ ಇದು ಯಾವ ಥರ ಇದು, ಹಂಗೆ ಬೇಡ, ಅದು ನಮ್ಗೆ ವರ್ಕೌಟ್ ಆಗಲ್ಲ, ಹಂಗೆ ಹಿಂಗೆ ಅಂತೇಳಿ ಆಮೇಲೆ ಮಾತಾಡಿ ಒಂದೇ ಒಂದು ಅಟ್ರಾಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ನಾನು ಅವ್ರಿಗೆ ಒಂದೇ ಒಂದು ಮಾತು ಹೇಳಿದೆ, ಸರ್ ನಾವೆಲ್ಲ ಸ್ಟೂಡೆಂಟ್ಸ್ ಇದ್ದೀವಿ, ನಾವೇನೋ ಮಾಡ್ತಾಯಿದ್ದೀವಿ, ಲಮ್ಸಮ್ ಸರ್, ಸಿಂಗಲ್ ಪೇಮೆಂಟ್ ನಾನು ನಿಮಗೆ ಕ್ಯಾಶ್ ಕೊಟ್ಬಿಡ್ತೀನಿ, 2.5 ಲಕ್ಷ ಮಾಡಬೇಡಿ ಸರ್ ನಮ್ಮ ಪಿಕ್ಚರಿಗೆ. 2.5 ಲಕ್ಷ ಫಾರ್ ಹೌ ಮೆನಿ ಡೇಸ್ ಅಂದರೆ ಎಷ್ಟು 35 ಡೇಸ್ ಸರ್, 35 ಡೇಸ್ ಮಾಡಿಕೊಟ್ಬಿಡಿ ಸರ್ ಅಂತ. ಸರಿ, ಕೊನೆಗೆ ಏನೋ ಮಾಡಿ ಇನ್ನೊಂದೆರಡು ಲೈಟ್ ಎಕ್ಸ್ಟ್ರಾ ಹಾಕಿದ್ವಿ, 4 KV HMI, ಅದೆಲ್ಲ ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಸಪ್ರೇಟಾಗಿ ತೊಗೊಳ್ತೀವಿ ಅಂದರೆ ತುಂಬ ದುಡ್ಡು ಎಲ್ಲ ಹಾಕಿದ್ರು. 35 ಡೇಸ್ ಶೂಟಿಂಗ್ ಮುಗಿದೋಯ್ತು. ಶೂಟಿಂಗ್ ಮುಗೀತು 35 ಇಲ್ಲ, 45 ಡೇಸ್ 46 ಡೇಸ್ ಆಯಿತು. ಫಸ್ಟ್ ಶೆಡ್ಯೂಲ್ 35 ಡೇಸು, ಅದಾದಮೇಲೆ 11 ದಿನ ಮತ್ತೆ ಶೂಟ್ ಮಾಡೋದು. ಅದಕ್ಕೆ ಸಪ್ರೇಟ್ ಅಮೌಂಟು, ಅದೇ ಪರ್ ಡೇ ಲೆಕ್ಕದಲ್ಲಿ ಇವ್ರು ಏನೆಲ್ಲ ಮಾಡಿಕೊಂಡು ಅವಾಗ 11,000 ರೂಪಾಯಿ ಪರ್ ಡೇ. ನಾನು ತಿರ್ಗಾ ಅದೇ ಮಾಮೂಲು ಪ್ರಸಾದ್ ಇವ್ರಿಗೆ ಹೋಗಿ ಏನೋ ಇದು ಮಾಡಿ ಎಲ್ಲ ಸೆಟ್ಲ್ ಮಾಡಿದ್ವಿ. ಸೊ ಅಶೋಕ್ ವಾಸ್ ಹ್ಯಾಪಿ. ಅದಕ್ಕೆ ಆ ರಿಸಲ್ಟ್, ಆ ಫೋಟೋಗ್ರಫಿ, ಇದು ಬ್ಲೂ ಟಿಂಟ್ ಎಲ್ಲ ತುಂಬ. ಆಮೇಲೆ ಪರ್ಚೇಸಿಂಗ್ ಏನಿತ್ತು, ನಾವು ಸಿನಿಮಾಗೆ ಬೇಕಾಗಿರೋ ಥಿಂಗ್ಸ್ ಅದೇ ಒಂದು 50,000 ರೂಪಾಯಿ ಪರ್ಚೇಸ್ ಆಯಿತು ಆವಾಗ. ನಾವು ನಿಮ್ಗೆ ಯಾಕೆ ಸರ್, ಮಣಿರತ್ನ ಅಷ್ಟೆಲ್ಲ ನಾನು ಮಾಡ್ತೀನಿ, ಅಷ್ಟೇನಾ, ಓಕೆ. ಅದೇ ಹೇಳ್ತಾ ಇರೋದು, ನನಗೂ ಒಂದು ಲವ್ ಇತ್ತು, ಸಿನಿಮಾ ಒಂದು ಲವ್ ಇತ್ತು. ಆ ಹೋರಾಟಗಳು ಬೇಕು, ಅರ್ಥ ಆಗ್ತಿದೆ, ಅದನ್ನು ಮಾಡಿದ್ವಿ. ಸರಿ, ಹಿಂಗೆ ಒಬ್ಬೊಬ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ನು. ಅವ್ರು ಪರ್ಸ್ನಲ್ ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸಿನಿಮಾಗೆ ಏನು ಬೇಕು, ನನಗೂ ಒಂದು ಲವ್ ಇದ್ದಿದ್ದರಿಂದ ಇಲ್ಲ ಅಂದ್ಕೊಂಡೆ ನಾನು ಅವ್ರಿಗೆ ಎಲ್ಲನೂ ಕೊಡ್ತಾನೆ. ಸರಿ, ಈಗಿನ ಟ್ರೆಂಡು ಅಂದರೆ ಹೀರೋಗಳಿಗೆಲ್ಲ ಲಾಂಗ್ ಹೇರು, ಬಿಯರ್ಡು, ಅದು ಲಾಂಗ್ ಹೇರ್ ಈಗಿನ ಟ್ರೆಂಡ್. ಬಟ್ ನಾವು ಸಿನಿಮಾ ನೋಡಿದಾಗ ಅವಾಗಲೇ ನಿಮ್ಗೆ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿತ್ತು, ತುಂಬ ಲಾಂಗ್ ಹೇರ್ ಇತ್ತು, ಮತ್ತು ಫಿಟ್ನೆಸ್ ಇರ್ಬೋದು, ಮತ್ತು ಜಾಗಿಂಗ್ ಶೂ ಅಂತೆ, ಜಾಗಿಂಗ್ ಶರ್ಟ್, ಔಟ್ಫಿಟ್ಗಳಿರ್ಬೋದು, ಎಲ್ಲವೂ ಕೂಡ ಟ್ರೆಂಡ್ ಆಗಿದೆ ಅಂತ. ಅಂದರೆ ಅವಾಗ ಹೊಸ್ದು ಅದೆಲ್ಲ. ನಿಮ್ಮ ಪ್ರಿಪ್ರೇಷನ್ ಕೂಡ ಇತ್ತ? ಅಂದರೆ ಈಗೆಲ್ಲ ವರ್ಕೌಟ್ ಮಾಡ್ತಾರಲ್ಲ ಆ ಥರ ಇರ್ಬೋದು, ಅಥವಾ ಡಯೆಟ್ ಇರ್ಬೋದು? ಇಲ್ಲ, ಅದನ್ನೇ ನಾನು ಹೇಳಿದ್ದು. ಸಿನಿಮಾಗೆ ಅಂತೇಳಿ ನಾನೇನು ಪ್ರಾಕ್ಟೀಸ್ ಮಾಡಿರಲಿಲ್ಲ. ನ್ಯಾಚುರಲ್ ಆಗಿ ನಂದೇನಿತ್ತು ಅಂತ ಹೇಳಿದ್ರೆ, ನಾವು ಒಂಥರ ದತ್ತು ಪುತ್ರರು ಕಟ್ಟಿರುವ ಸ್ಟೇಡಿಯಮ್ಗೆ. ಅಲ್ಲಿ ನೀವೇನೇ ಕಲಿತರೂ ಫ್ರೀ. ನಾನು ಬಾಕ್ಸಿಂಗ್ ಕಲಿತಿದ್ದೆ, ರಸ್ಲಿಂಗ್ ಮಾಡ್ತಾಯಿದ್ದೆ, ಜಿಮ್ನಾಸ್ಟಿಕ್ ಮಾಡ್ತಾಯಿದ್ದೆ. ಆ ಕೋಚ್ಗಳೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ, ನಾವು ಸ್ಟೂಡೆಂಟ್ಸ್ ಇದ್ದರೆ ತಾನೇ ಕೋಚಕ್ಕೆ ಕೆಲಸ ಅಲ್ಲಿ. ಅವರು ನಮಗೆ ಇಲ್ಲಿ ಜಿಮ್ನಾಸ್ಟಿಕ್ ಕೋಚು, நீங்கள் அந்த ஹேண்ட் ஸ்ப்ரிங் நீங்கள் அடிச்சுட்டான்னா உங்களுக்கு கேக்கு பாதாமி ಹಾಲು. ಸರಿ ಸರ್, ನಾನು ಅಡ್ಚುವೆ ಸರ್ ಅಂದ್ಬಿಟ್ಟು ಹಿಂಗೆ. ಅಲ್ಲಿ ಇದು ಸ್ಕೇಟಿಂಗು ಇದು ಎಲ್ಲನೂ ನಮ್ಗೆ ಅಲ್ಲೆಲ್ಲನೂ ಫ್ರೀ ಇತ್ತು. ಅಲ್ಲಿ ಅಟೆಂಡೆನ್ಸ್ ಇಡೋರು, ಸ್ಟೂಡೆಂಟ್ಸ್ ಎಷ್ಟು ಜನ ಬರ್ತಾರೆ ಏನು ಆ ಥರದ್ದು. ನಾವು ಹೆಂಗೆ ಅಂದರೆ ಸ್ಕೂಲ್ ಒಂದು ನಾವು ನೆಟ್ಟಿಗಿರಲಿಲ್ಲ. ಈ ಸ್ಪೋರ್ಟ್ಸಲ್ಲಿ ಮಾತ್ರ ಅಯ್ಯೋ ನಮ್ಮದು ಇಡೀ ದಿನ ನಾವು ಅಲ್ಲೇ ಕಳೀತಾ ಇದ್ವಿ. ಅದು ನನಗೇನಾಯಿತು, ಒಂದು ಗಿಫ್ಟ್ ಆಯಿತು. ಇಲ್ಲಿ ನಾವು ಬಂದು ಥ್ರಿಲ್ಲರ್ ಮಂಜು ಸರ್ ಒಂದು ಜಂಪ್ ಮಾಡ್ತೀರಾ ಸರ್, ಅಲ್ಲಿವರೆಗೂ ಆಸೆ ಇರೋದಂದರೆ ಇಷ್ಟೇ ಸರ್, ನೀವು ಬರೋದು ಜಂಪ್ ಮಾಡಿದ್ರೆ ಇಷ್ಟೇ ಸರ್ ನಾನು ಅದರಿಂದ ಆಚೆ ಹೋಗ್ತೀನಿ ಸರ್ ಅಂದೆ. ಸಾಧ್ಯನೇ ಇಲ್ಲ ಸರ್, ನಮ್ಮ ಹುಡುಗರೇ ಹೋಗಲ್ಲ ಸರ್ ಅಂದರು. ಯಾವುದಕ್ಕೂ ಸೇಫರ್ ಸೈಡ್ ಒಂದೇ ಒಂದು ಸಾರಿ ಹಾಕಿ ಸರ್, ನಾನು ಹೋಗ್ತೀನಲ್ಲ ನಿಮ್ಗೆ, ನಾನು ಹೇಳ್ತೀನಿ ಅಂದೆ. ಹಿಂಗೆ ಅಂದರು, ಸಿಗ್ನಲ್ ಮಾಡಿದ್ರು, ಹಾಕಿದ್ರು. ಆವಾಗ್ಲೂ ನಾನು ಅದನ್ನು ದಾಟಿ ಹೊರಗಡೆ ಹೋದೆ. ಏನು ಸರ್ ಇದು, ಸರ್ ಯಾರು ಮಾಡಿಲ್ಲ ಸರ್ ಇದು ಅಂದರು. ಸರ್ ನಾನು ಸ್ವಲ್ಪ ಜಿಮ್ನಾಸ್ಟಿಕ್ ಮಾಡ್ತಾ ಇರೋದ್ರಿಂದ ನನಗೆ ಅದು ಸ್ಪ್ರಿಂಗ್ ಬೋರ್ಡ್ ಎಲ್ಲ ತುಳಿದು ಅಭ್ಯಾಸ ಆಯಿತು. ಓ ಹೌದಾ, ಕಟ್ ಮಾಡಿದ್ರೆ ಅಲ್ಲೇ ಒಂದು ಅರ್ಧ ಗಂಟೆ ಡಿಸ್ಕಷನ್ನು, ಇದು ಬೇರೆ ಥರ ಮಾಡಬೇಕು ಫೈಟ್ ನಾವು, ಹಂಗೆ ಅಂದ್ಕೊಂಡು ಅಂಥೇಳಿ ಆಮೇಲೆ ಸೈಡಿಗೆ ಕರ್ಕೊಂಡು ಹೋದರು. ಅಲ್ಲಿವರೆಗೂ ನಾವೇನು ಮಾತಾಡಿದ್ದೀವಿ ಗೊತ್ತಾ, 2 ಕ್ಯಾನು ಉಪ್ಪಿ ಅಷ್ಟು ಹೇಳಿದ್ದು, ಏನು ಮಾಡ್ತೀರಾ ಗೊತ್ತಿಲ್ಲ ಗರ್ವ, 2 ಕ್ಯಾನ್ ಕೊಡ್ತೀನಿ, ಫಿನಿಷ್ ಮಾಡಿಬಿಡಿ ಫೈಟು ಅಂತ. ಆಮೇಲೆ ಅವ್ರಿಗೆ ಕನ್ವಿನ್ಸ್ ಆಯಿತು, ಇಲ್ಲ ನನಗೊಂದು ಮೆಟೀರಿಯಲ್ ಸಿಕ್ಕಿದೆ, ಇವ್ರನ್ನ ನಾನು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಬೇಕು ಅಂತೇಳಿ ಚೇಂಜ್ ಆಯಿತು. 4 ದಿನ ಫೈಟ್ ಮಾಡಿದ್ವಿ, 12 ಕ್ಯಾನ್ ಏನೋ ಯೂಸ್ ಮಾಡಿದ್ವಿ. ಅಲ್ಲಿ ನಾನು ಉಪ್ಪಿಗೆ ರಿಕ್ವೆಸ್ಟ್ ಮಾಡಿದೆ, ಇರಲಿ ಉಪ್ಪಿ ಸ್ವಲ್ಪ ಏನೋ ಬರುತ್ತೆ, ಅಲ್ಲ ಸುಮ್ಮನೆ ಬಡ್ಜೆಟ್ಟು ಹಂಗೆ ಇರಲಿ ನಾನೇ ಓಕೆ ಅಂದಮೇಲೆ ಇನ್ನೇನು ಸರಿ ಅಂತೇಳಿ ಮಾಡಿದ್ವಿ. ಈ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಆ ಫಿಟ್ನೆಸ್ ನನಗಲ್ಲಿ ಹೆಲ್ಪ್ ಆಯಿತು. ಸರ್, ಇವತ್ತಿಗೂ ಸಿನಿಮಾದ ಆಡಿಯೋಗಳು ಬರೀ ಸ್ಟಾರ್ಗಳಿಗೆ ಮಾತ್ರ, ಎಲ್ಲ ಆಡಿಯನ್ಸ್ಗೂ ಇವತ್ತಿಗೂ ಕೂಡ ಇಷ್ಟ ಆಗುತ್ತೆ. ಆಡಿಯೋ ಹೆಂಗಾಯಿತು? ಆ್ಯಕ್ಚುಲಿ ಆ ಸಿನಿಮಾಗೆ 4 ಹಾಡಿದ್ದಿತ್ತು. ಒನ್ ಡೇ ಸಂಡೇ ನೀನ ಕಂಡೇನೋ, ಡವ, ಆಮೇಲೆ ಈ ಭಯದಲ್ಲೇನೋ ಥ್ರಿಲ್ ಇದೆ, ಅವನಲ್ಲಿ ಇವಳಲ್ಲಿ. ಸಿನಿಮಾ ಮಾಡುವಾಗ ಈ ಭಯದಲ್ಲೇನೋ ಥ್ರಿಲ್ ಇದೆ, ರಾತ್ರಿ 12 ಗಂಟೆ ಅದು ಸಾಂಗ್ ಸ್ಟಾರ್ಟ್ ಮಾಡಿದಾಗ, ನಾನು ಸ್ಟಾರ್ಟಾಗಿ 2 ಅವರ್ ಆದಮೇಲೆ ನನಗೇನೋ ಅನ್ನಿಸ್ತು ಗೊತ್ತಿಲ್ಲ, ಒಪ್ಪಿ 1 ನಿಮಿಷ
ಈ ಹಾಡು ಮಾಡ್ತಾಯಿದ್ರೆ ಅದೇನೋ ಮಜನೇ ಬರ್ತಾಯಿಲ್ಲ, ಈ ಹಾಡು ಫ್ಲಾಪ್ ಆಗುತ್ತೆ ಬೇಡ ಅಂತ. ನೀವು ಹಂಗೆಲ್ಲ ಹೇಳ್ಬಾರ್ದು, ನಮ್ಗೆ ಗೊತ್ತು ಅದು ಏನು ಅಂತ, ಹಂಗೆ ಹಿಂಗೆ ಅಂದ. ನೋಡಪ್ಪ ನನ್ನ ಮನಸ್ಸಲ್ಲಿರೋದು ಹೇಳ್ಬಿಟ್ಟೆ, ಅದೇನೋ ಖುಷಿನೇ ಆಗ್ತಾಯಿಲ್ಲ ಈ ಹಾಡು ಶೂಟ್ ಮಾಡ್ತಾ ಇರೋದು ನೀನು ಅಂತ ಹೇಳ್ಬಿಟ್ಟು ನಾನೇನು ಮಾಡಿ ಹೇಳ್ಬಿಟ್ಟು ಬಂದು ಅಲ್ಲೊಂದು ಕಡೆ ಕುಂತ್ಬಿಟ್ಟೆ. ಅದಾದಮೇಲೆ ಇನ್ನೊಂದು ಚಿಕ್ಕ ಬ್ರೇಕು, ಅಲ್ಲಲ್ಲೇ ಲೈಟಿಂಗ್ ಚೇಂಜ್ ಆದಾಗ ಬ್ರೇಕು, ಆ ಬನ್ನು ಟೀ ಅದು ಇದು ಬರೋದು. ಸರಿ ಕುಮಾರ್, ನನಗೂ ಯಾಕೋ ಹಂಗೆ ಅನ್ನಿಸ್ತಾ ಇದೆ, ನಾವು ಒಂದು ಕೆಲಸ ಮಾಡೋಣ, ನೈಟ್ ಸಾಂಗು ರಶಸ್ ಎಲ್ಲ ನೋಡಿಬಿಟ್ಟು ಬೆಂಗಳೂರು ಪ್ಯಾಲೇಸಲ್ಲಿ ಪ್ಲ್ಯಾನ್ ಮಾಡೋಣ ಅಂದರು. ಅದೇ ಅಪ್ಪ ನಾನು ಹೇಳಿದ್ದು, ನನಗೆ ಅದೇನೋ ಸಾಂಗೇ ಇಷ್ಟ ಬರ್ತಲ್ಲ ಬೇಡ ಅಂತ. ಆಮೇಲೆ ನೋಡಿದ್ರೆ ಇಡೀ ಸಿನಿಮಾಗೆ ನಾವು 2 ಹಾಡೇ ಹಾಕೋಕ್ಕಾಗಿದ್ದು, ಒಂದು ಡವ ಡವ, ಇನ್ನೊಂದು ಅವನಲ್ಲಿ ಇವನಲ್ಲಿ. ಸೊ ಆಡಿಯೋ 4 ಮಾಡಿಕೊಂಡ್ವಿ, ಸಿನಿಮಾಗೆ 2 ಸಾಂಗ್ ಇಟ್ಟು. ಎಷ್ಟಕ್ಕೆ ಸೇಲ್ ಆಗಿತ್ತು ಸರ್ ಆಡಿಯೋ ರೈಟ್ಸ್ ಎಷ್ಟಕ್ಕೆ ಸೇಲ್ ಆಗಿತ್ತು? ಅವಾಗಲೂ ಇದೇ ರೀತಿ ಇತ್ತು? ಇವರು ಯಾರು ಮಧು ಬಂಗಾರಪ್ಪ ಅವರು, ಆಕಾಶ್. ಸರ್ ಅಲ್ಲಿ ಏನಾಗಿದೆ, ನಾವು ಎಲ್ಲೇ ಹೋದ್ರೂ ನಾವು ಫಸ್ಟ್ ಐಡೆಂಟಿ ಇಲ್ದಿರೋದ್ರಿಂದ ಸಿನಿಮಾದ ಅದೊಂದು ನೀವೇನಾದರೂ ಇವಾಗ ನಾನೇನು ಹೇಳೋದು ಏನು ಗೊತ್ತಾ, ಇವಾಗ ನನ್ನ ಹತ್ರ ಯಾರೋ ಬಂದರು, ಅವನಲ್ಲಿ ಏನೋ ಇದೆ, ನಾನು ದೇವ್ರು ಕೇಳ್ಕೊಳ್ಳೋದು ಅಷ್ಟೇ, ಅವನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಅದು ಗುರ್ಸೋಕೆ ನನಗೊಂದು ಟ್ಯಾಲೆಂಟ್ ಕೊಟ್ಬಿಡು ಸಾಕು, ಐ ಆಮ್ ಆಲ್ವೇಸ್ ವಿನ್ನರ್. ಆ ಗುರ್ಸೋ ಶಕ್ತಿ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಬೆಳೆಯೋಕ್ಕಾಗಲ್ಲ ಇಂಡಸ್ಟ್ರಿಯಲ್ಲಿ. ಸೊ ನಾನು ಮಾಡಿದ್ದು ಆ ಕೆಲಸಗಳು. ಈಗ ನಾನು ಉಪ್ಪಿನ ನಾನು ಇಲ್ಲ ಅವ್ರು ಮಾಡ್ತಾರೆ, ಸಾಧು ಮಾಡ್ತಾರೆ, ಇದು ಅದೆಲ್ಲನೂ ನಮಗೆ ಅದು ಹೆಲ್ಪ್ ಆಗ್ತಾ ಬಂತು. ಮಾರ್ಕೆಟಿಂಗಲ್ಲಿ ಏನಾಗುತ್ತೆ, ಅದು ನ್ಯಾಚುರಲ್ ಇದೆ. ಹೊಸಬ್ರು ಅಂದಾಗ ರಿಸ್ಕ್ ಇದ್ದೇ ಇರುತ್ತೆ. 65,000 ಕೊಟ್ಟರು ನನಗೆ ಅವಾಗ ಆಕಾಶ್ ಅವರು. ಆಮೇಲೆ ಅವ್ರಿಗೆ ತುಂಬ ಚೆನ್ನಾಗಿ ಸೇಲ್ಸ್ ಆಯಿತು ಅದು ಆಡಿಯೋ. ಸರ್ ಈಗೆಲ್ಲ ರಿಲೀಸ್ ದಿನ ಅಂದಾಗ ಒಂದು ಥಿಯೇಟ್ರ್ ಹತ್ರ ಕಟೌಟ್ ಹಾಕೋದು, ಜನ ಬರೋದು ನೋಡೋದು, ಈಗೆಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಎಲ್ಲ ಕಡಿಮೆ ಆಗ್ತಾ ಇದೆ. ಈಗಾಗಲೇ ಮಲ್ಟಿಪ್ಲೆಕ್ಸಿಗೆ ಎಲ್ಲರೂ ಹೋಗ್ತಿದ್ದಾರೆ. ಬಟ್ ನಿಮ್ಮ ಸಿನಿಮಾ ರಿಲೀಸ್ ಆದಾಗ, ಯಾಕಂದರೆ ಇದು ಒಂಥರ ಬೇರೆ ರೀತಿ ಸಿನಿಮಾ, ಈ ಕಡೆ ಲವ್ ಸ್ಟೋರಿ, ಇದರಲ್ಲಿ ಆರ್ ಸಬ್ಜೆಕ್ಟು ಇತ್ತು ಮತ್ತು ಕಾಮಿಡಿನೂ ಇತ್ತು, ಇದೆಲ್ಲ ಇದ್ದಾಗ ಫಸ್ಟ್ ಡೇ ರಿಲೀಸ್ ಆದಾಗ ಎಲ್ಲಿ ರಿಲೀಸ್ ಆಯ್ತು? ಹೆಂಗೆ ಹೇಳ್ತೀನಿ ಕೇಳಿ. ಫಸ್ಟು ಒಬ್ಬ ಮನುಷ್ಯ ಏನಾದರೂ ಮಾಡೋಕ್ಕೆ ಹೋದರೆ ಅವಮಾನ ಅಂತೆ. ಅಯ್ಯೋ ನನ್ನ ಮಕ್ಕಳ ಇವರು ಉಷ್ಟಂತ ಇಟ್ಕೊಂಡು ಏನೇನು ಮಾಡ್ತಾವ್ರು ಅಂತ ಎಲ್ಲ ನಮ್ಮ ನೋಡಿದ್ರೆ ಸಾಕು ನಗೋರು ಅನ್ನೋರು. ಹೌದಾ? ಅದಾಗಿದೆ. ಅದು ಅಂದರೆ ಈಗ ನಮ್ಮನ್ನು ನೋಡಿ ಒಬ್ಬರು ಆ ಥರದಲ್ಲಿ ನೆಗ್ತಾರೆ ಅಂದರೆ ನಾವು ಖುಷಿ ಪಡಬೇಕಲ್ವ, ನೆಗ್ಲೇ ಬಿಡು ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ಟು ಅದಿತ್ತು. ಆಮೇಲೆ ಯಾವಾಗ ಪಲ್ಲವಿನಲ್ಲಿ ಶೋ ಆಗದೆ, ಏನು ಸಾರ್ ಏನೋ ಮಾಡೋರೆ ಸರ್ ಅವರು, ಏನೋ ಮಾಡೋರೆ ಸರ್ ಯಾರೂ ಬಂದಿಲ್ಲ, ವ್ಯಾಪಾರ ಮಾಡಲಿಲ್ಲ, ಬಟ್ ಏನೋ ಮಾಡೋರೆ ಸರ್, ಆ ಸಿನಿಮಾ ನೋಡಿ ಸರ್. ಅಲ್ಲಿ ಏನಾಗುತ್ತೆ, ಯಾವುದೇ ಸಿನಿಮಾ ಆಫೀಸ್ಗೆ ಹೋದ್ರೂ ನೀವು ಅವ್ರು 8 ಅವರ್ ಆಫೀಸಲ್ಲಿ ಕುಂತಿದ್ರೆ 7 ಅವರ್ ಬರೀ ಮಾತಾಡ್ಬಿಟ್ಟು 1 ಅವರ್ ಏನಾದರೂ ವ್ಯಾಪಾರ ಮಾಡಿ ಮನೆಗೆ ಹೋಗ್ತೀರಿ. 7 ಅವರ್ ಬರೀ ಮಾತಾಡೋದೇ ಇರುತ್ತೆ ಎಲ್ಲರ ಆಫೀಸಲ್ಲೂ. ಇಲ್ಲ ಸರ್ ಆ ಸಿನಿಮಾ ನಾನು ಹೇಳ್ಬಿಡ್ತೀನಿ ಕೇಳಿ ಸರ್, ಅದು ಹೋಗುತ್ತೆ ಸರ್, ಆ ಹಿಂಗೆ ಏನೋ ಮಾತಾಡ್ತಾ ಇರ್ತಾರೆ. ಅಂದರೆ ಅನುಮಾನ, ಫಸ್ಟು ಅವಮಾನ, ಅನುಮಾನ. ಸಿನಿಮಾ ರಿಲೀಸ್ ಆಯಿತು, ಸನ್ಮಾನ. ಹೆಂಗಿತ್ತು ಸರ್ ಫಸ್ಟ್ ಡೇ? ಆಮೇಲೆ ಏನಾಯಿತು, ಸರಿ ನಾನು ರಾಮನ ಎಂಟ್ರಿ ಮಾಡಿದೆ. ರಾಮ ಈಸ್ ಆಲ್ಸೋ ಮೈ ಫ್ರೆಂಡ್. ಆವಾಗ ಇನ್ನೂ ಅವ್ರೇನು ಅಷ್ಟು ಹೆಸರು ಮಾಡಿರಲಿಲ್ಲ. ಆಫೀಸ್ ಒಳಗಡೆ ಇದ್ರೂ ಅವ್ರು ಬಂದು ಮೋತಿ ಮಾಲ್ ಫುಟ್ಪಾತ್ ಹತ್ರ ನಿಂತ್ಕೊಂಡಿರೋರು ಯಾವಾಗ್ಲೂ. ಆಯಿತಾ, ನಾನು ಹೋಗಿ ಬ್ರದರ್ ನಂದೊಂದು ಸಿನಿಮಾ ರಿಲೀಸ್ ಮಾಡಬೇಕಲ್ಲ, ಮಾಡೋಣ ಸರ್. ಆಮೇಲೆ ಅವರು ಪಿಕ್ಚರ್ ನೋಡಿದ್ರು. ಪಿಕ್ಚರು ಒಂಥರ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಆಯಿತು ಹೆಂಗೆ ಏನು. ನಾನು ಒಂದೇ ಒಂದು ಮಾತು ಹೇಳಿದೆ, ಬಾಸ್ ನೀವೇನು ರಿಸ್ಕ್ ತೊಗೋಬೇಡಿ, ಅದೇನೇನಿದೆ ಅಮೌಂಟೆಲ್ಲ ನಾನೇ ಕೊಡ್ತೀನಿ, ನೀವು ಥಿಯೇಟ್ರ್ ಸೆಟಪ್ ಮಾಡಿ ನನಗೆ ರಿಲೀಸ್ ಮಾಡಿಕೊಡಿ. ಆಮೇಲೆ ಹೆಂಗೆ ಅದು ಸೆಟಪ್ ಆಗೋಯ್ತು ಅಂದರೆ, ಬೆಂಗಳೂರಿನಲ್ಲೇ 20 ಥಿಯೇಟ್ರ್ ಹಾಕಿದ್ರು. ನನಗೆ ಗೊತ್ತಿಲ್ಲ. ನೋಡಿ ಅದು ಸಿಗುತ್ತಂತೆ ಗೋವರ್ಧನ್, ಹಾಕ್ಬಿಡ್ಲಾ? ಹಾಕ್ಬಿಡಿ ಸರ್. ಆ ಉಲ್ಲಾಸ್ ಇದೆಯಂತೆ, ಹಾಕ್ಬಿಡಿ ಸರ್. ನವರಂಗಿದೆ ಅಂತ ಹಾಕ್ಬಿಡಿ. ಅದು ಯಾವುದೋ ಒಂದು ಪಿಕ್ಚರ್ ಬರಬೇಕಾಗಿತ್ತು, ಅದು ಬಂದಿಲ್ಲ. ಆ ಥಿಯೇಟ್ರ್ಗಳೆಲ್ಲ ನಮಗೆ ಬಂತು. ನಾನು ಎಲ್ಲನೂ ಹಾಕ್ಬಿಡಿ ಸರ್ ಅಂದೆ. ಆಯಿತು ಅಂತೇಳಿ ಅವರು ಎಲ್ಲ ಹಾಕೊಂಬಿಡ್ರಿ. ಹಾಗಾದ್ರೆ ನೀವು 5 ಪ್ರಿಂಟ್ ಅವಾಗೆಲ್ಲ ಶಿಫ್ಟಿಂಗ್ ಇತ್ತು. ಪ್ರಿಂಟ್ಗಳು ಥಿಯೇಟ್ರಿಗೆ ಬಂದರೆ ಶಿಫ್ಟಿಂಗ್ ಆಗುತ್ತೆ. ಆಖರಿ ಎಲ್ಲರಿಗೂ ಹೇಳಾಯಿತು. ಆಮೇಲೆ ಒಂದಿನ ನನ್ನ ಫ್ರೆಂಡ್ ಧನರಾಜ್ ಬಂದ. ಏನು ಕುಮಾರ್, ಅಣ್ಣವ್ರ ಪಿಕ್ಚರೇ 20 ಥಿಯೇಟ್ರಿಗೆ ಹಾಕಲ್ಲ ಸಿಟಿನಲ್ಲಿ, ನೀನೇನು 20 ಥಿಯೇಟ್ರಿಗೆ ಹಾಕಿದ್ಯಾ, ನಿನಗೇನಾದ್ರೂ ಐಡಿಯಾ ಇದೆಯಾ ಅಂದರು. ಅಲ್ಲ ಸಿಕ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ಹೌದು, ಪಿಕ್ಚರ್ ಏನಾದರೂ ಹೋಗಿಲ್ಲ, ಒಂದೊಂದು ಥಿಯೇಟ್ರಿಗೆ ಬಾಡಿಗೆ ಎಷ್ಟು ಕಟ್ಟಬೇಕು ಗೊತ್ತಾ ಅಂದ. ಈಗ ಎಷ್ಟಪ್ಪ ಅಂದೆ. ಆ ಥಿಯೇಟ್ರಿಗೆ ಇಷ್ಟು ಬಾಡಿಗೆ, ಈ ಥಿಯೇಟ್ರಿಗೆ ಇಷ್ಟು ಬಾಡಿಗೆ. ನಿನಗೆ ಪಿಕ್ಚರ್ ಅಂದ್ರೆ ಫ್ಲಾಪ್ ಆಯ್ತು ಅಂದರೆ ಅವ್ರಿಗೆ ಬಾಡಿಗೆನೇ ನೀನು ಈಗ ಏನು ಪಿಕ್ಚರ್ಗೆ ದುಡ್ಡು ಹಾಕಿದ್ರೆ ಅಷ್ಟೇ ದುಡ್ಡು ಬಾಡಿಗೆ ಕಟ್ಟಬೇಕು ಅಂದರು. ನನಗೆ ಚಳಿ ಜ್ವರ ಬಂದಂಗೆ ಆಗೋಯ್ತು. ಏನಪ್ಪ ಹಿಂಗೆ ಹೇಳ್ಬಿಟ್ಟ ಇವನು. ನಮಗೆ ಒಂಥರ ಅದೊಂದು ನರ್ವಸ್ ಆಗಿಬಿಟ್ಟೆ ನಾನು, ಏನು ಅಂತ ಗೊತ್ತಾಗಿಲ್ಲ. ಆಮೇಲೆ ಸೀದಾ ರಾಮಗೆ ಹೋಗಿ ಮೀಟ್ ಮಾಡಿದೆ.
ಬಾಸ್ ಯಾವ ಥರ ಬಾಸ್ ಇದು ಅಂತ. ವರಿ ಮಾಡಬೇಡಿ ಬಿಡಿ, ಏನೋ ಒಂದು ಮಾಡೋಣ, ಪಿಕ್ಚರ್ ಚೆನ್ನಾಗಿ ಮಾಡಿದ್ದೀರಾ, ಧೈರ್ಯವಾಗಿರಿ, ಹಂಗೆ ಹಿಂಗೆ. ಈಗ ಒಂದು ಕೆಲಸ ಮಾಡೋಣ, ಗೊರವನಹಳ್ಳಿ ಮಹಾಲಕ್ಷ್ಮಿ, ನೀವು ಬೆಳಗ್ಗೆ ಬಂದುಬಿಡಿ, ಒಂದು ಲಾಸ್ಟ್ ರೀಲ್ ಎತ್ಕೊಂಡು ಬಂದುಬಿಡಿ, ಅಲ್ಲೋಗಿ ಪೂಜೆ ಮಾಡಿಬಿಟ್ಟು ನಾವು ಹಂಗೆ ಥಿಯೇಟ್ರಿಗೆ ಹೋಗೋಣ ಅಂತ. ಮೇಡಮ್ ನೀವು ನೆಮ್ತಿರಲ್ಲ, ಶುಕ್ರವಾರ ರಿಲೀಸ್ ಅಂದರೆ November 26, 93 ಪಿಕ್ಚರ್ ರಿಲೀಸು. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಹೋಗಿ ರಾಮನ ಏಳಿಸ್ಕೊಂಡು ನಾವು ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದು ಇನ್ನೂ ದೇವಸ್ಥಾನನೇ ತೆಗ್ದಿಲ್ಲ, ಕುಂತ್ಕೊಂಡಿದ್ದು, ಪೂಜಾರಪ್ಪ ಬಂದರು, ತೆಗೆದ್ರು, ತಾಯಿ ಹತ್ರ ಇಟ್ಬಿಟ್ಟು ಪ್ರೇಯರ್ ಮಾಡಿ ಸಿನಿಮಾ ಅಲ್ಲಿಂದ ನಾವು ಬಂದ್ವಿ. ಬರಬೇಕಾದ್ರೆ ನಮಗೆ ಫಸ್ಟ್ ಥಿಯೇಟ್ರ್ ಸಿಕ್ಕಿತ್ತು ಗೋವರ್ಧನ್. ಒಬ್ಬ ಇಲ್ಲ ಥಿಯೇಟ್ರ್ ಹತ್ರ. ನಾನು ಇವರು ಡ್ರೈವರ್ಗೆ ಹೇಳಿದ್ರು, ಅಂದರೆ ಎಲ್ಲ ಅವ್ರ ಫ್ರೆಂಡ್ಸೇ, ಗೋವರ್ಧನ್ ಹತ್ರ ನಿಲ್ಲಿಸೋ ಗಾಡಿ. ನಿಲ್ಲಿಸಿದ್ರೆ 2 ವೀಲರ್ಗಳಿತ್ತು ಒಳಗಡೆ. ಹೊರಗಡೆ ಅದು ಹೆಂಗಿತ್ತು ಅಂತ ಒಬ್ಬ ನಿಂತಿರಲಿಲ್ವಲ್ಲ, ನಾನು ಅಂದ್ಕೊಂಡೆ ಯಾರೂ ಬಂದಿಲ್ಲ ಅಂತ. ಆಮೇಲೆ ನಾನು ಕರೆದೆ, ಏನಪ್ಪ ಅಂದರೆ, ಅಣ್ಣ ಹೌಸ್ಫುಲ್ ಅಣ್ಣ ಅಂದ. ನನಗೆ ಒಂಥರ ಕೇಳಿಸ್ತು. ಹಂಗೆ ಪಕ್ಕದಲ್ಲಿ ತಗೊಳ್ಳೋ, ಒಳಗಡೆ ಒಂದು ಥಿಯೇಟ್ರ್ ಇದೆ. ಅವನು ಕಾಮಿಡಿ, ಆ ವ್ಯಾಟ್ಮ್ಯಾನು, ಅಯ್ಯೋ ನಾವು ಬೋರ್ಡೇ ತೆಗೆದೆಲ್ಲ ಇಟ್ಬಿಟ್ಟಿದ್ವಿ, ಈ ಪಿಕ್ಚರ್ಗೋಸ್ಕರ ಹುಡುಕಿ ತಗೊಂಬಂದು ಹಾಕಿದ್ದೀವಿ ಹೌಸ್ಫುಲ್ಲು ಅಂದ. ಅಲ್ಲೂ ನನಗೆ ಏನೋ ಒಂದು ಸ್ವಲ್ಪ ಒಂಥರ ಇದಾಯಿತು. ಹೌದಾ, ರಾಮ ಫುಲ್ಲು ಒಂಥರ ಕೂಲ್ ಮ್ಯಾನ್. ಅಲ್ಲಿಂದ ನವರಂಗಕ್ಕೆ ಬಂದ್ವಿ. ನವರಂಗಕ್ಕೆ ಬಂದರೆ ಅಲ್ಲೂ ಹೌಸ್ಫುಲ್ಲು. ಅಲ್ಲಿ ನನಗೆ ಎಮೋಷನ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಲಿಟ್ರಲಿ ಐ ವಾಸ್ ಇನ್ ಟಿಯರ್. ಅದನ್ನು ಮಾಡಿಕೊಂಡು ನಾವು ತ್ರಿಭುವನ್ಗೆ ಹಾಕಿದ್ದು. ಜನತಾ ಬಜಾರ್ ಹತ್ರ ಬಂದರೆ ಆಲ್ರೆಡಿ ನಾವ್ಯಾರು ಇದು ಮಾಡಿಲ್ಲ, ರಿಸರ್ವೇನೇ ಬಂದು ನಿಂತ್ಬಿಟ್ಟಿದೆ ಅಲ್ಲಿ. ಸಾಧು ನನಗೆ ಹೇಳಿದ್ದೆ, ನಾನು ಪಟಾಕಿ ಹೊಡಿತೀನಿ, ನನಗೆ ಆಮೇಲೆ ನಾವು ಅಕೌಂಟ್ ಮಾಡ್ಕೊಳ್ಳೋಣ ಅಂತ. ನೀನೇನು ಮಾಡ್ತೀಯ ಮಾಡಪ್ಪ ಅಂತ ಅವ್ರ ಹುಡುಗರನ್ನೆಲ್ಲ ಕರೆದು, ಆವಾಗೆಲ್ಲ ಯಾರು ಸ್ಟಾರ್ ಆಗ್ತಾರೆ, ಫಸ್ಟ್ ಇದು ಎಲ್ಲ ನಮ್ಮದೇ ಕ್ರಿಯೇಟೆಡ್ಡು. ಒಂದು 50-60 ಗಾಡಿಗಳು ಬಂದುಬಿಟ್ಟಿತ್ತು, ಸ್ಟಾರು ಅದು ಇದು ಎಲ್ಲ ಎತ್ಕೊಂಡು ಎಲ್ಲ ಮಾಡಿ. ಏನಂದರೆ ಪಿಕ್ಚರು ಪ್ಲಸ್ ಇತ್ತಲ್ಲ, ಚೆನ್ನಾಗಿತ್ತು, ನ್ಯಾಚುರಲಾಗಿ ಹೌಸ್ಫುಲ್ ಆಗ್ತಾಯಿತ್ತು. ಅಲ್ಲಿ ಮಾಲಾಶ್ರೀ ಮತ್ತು ರಾಘವೇಂದ್ರನ್ ಪಿಕ್ಚರ್ ರಿಲೀಸು ಸಂತೋಷಲ್ಲಿ, ಆಯಿತಾ. ನಾವು ಬಂದ್ವಿ, ಫುಲ್ಲು ಟ್ರಾಫಿಕ್ ಜಾಮು. ಆಮೇಲೆ ರಾಮ್ ಹೇಳ್ದ, ನಾವು ಹೋಗೋಕ್ಕಾಗಲ್ಲ ಸರ್, ಬನ್ನಿ ಇಳಿದ್ಬಿಟ್ಟು ನಾವೇ ಹೋಗೋಣ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ರೀ, ನಾವು ನಮ್ಮ ಕಾರ್ ಬಿಡ್ರಿ ಅಂತ. ಎಲ್ಲರೂ ಹೋಗ್ತೀರಾ, ಅಲ್ಲಿ ನೋಡ್ರಿ ಅಲ್ಲಿ ಟ್ರಾಫಿಕ್ ಜಾಮ್ ಅಂತ ಪೊಲೀಸ್ನವರು. ಆಯಿತು ಅಂತ ಹೇಳ್ಬಿಟ್ಟು ಕ್ಯಾನ್ನ ತಲೆ ಮೇಲೆ ಇಟ್ಕೊಂಡು ಹೋದ್ವಿ. ಹೆಂಗೆ ಅಂದರೆ ಅಲ್ಲಿ ಜನ ಫುಲ್ ಹಿಂಗವ್ರೆ, ನಾವು ಒಳಗಡೆ ಹೋಗಬೇಕು, ಪೊಲೀಸ್ನವ್ರು ನಮಗೆಲ್ಲ ಅಡಿ ತೋರಿಸ್ತವ್ರೆ. ನಾವೇ ರೀ ಅಲ್ಲಿ ಆ್ಯಕ್ಟ್ ಮಾಡಿರೋದು. ಅವ್ನು ಗುರ್ತು ಹಿಡಿತಾ ಇಲ್ಲ ನಮ್ಮ ಫೇಸ್ನ, ಎಲ್ಲಿ ಗುರ್ತು ಹಿಡಿತಾನೆ. ನಾವು ನಾಮ ಎಲ್ಲ ಹಾಕ್ಕೊಂಡು ಒಂಥರ ವಿಚಿತ್ರವಾಗಿದ್ದೀವಿ. ಆಮೇಲೆ ಹೇಳಿದ್ರು, ಇದು ಮಾಡಿದ್ರು, ಒಳಗಡೆ ಹೋದ್ವಿ. ಆಮೇಲೆ ಉಪಿ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ನಿಂತಿದ್ದೆ, ಏನು ಕುಮಾರ್ ಎಲ್ಲೋ ಬಿಡ್ತೀರಿ, ಬನ್ನಿ ಪಿಕ್ಚರ್ ಸ್ಟಾರ್ಟ್ ಆಗಿದೆ ಹಂಗೆ ಹಿಂಗೆ ಅಂದ್ಕೊಂಡು ಅಂತ ಹೋದರೆ ಫುಲ್ಲು. ಆ್ಯಕ್ಚುಲಿ ಫಸ್ಟ್ ಡೇನೇ ಬ್ಲ್ಯಾಕ್ ಇತ್ತು. ಹೌದಾ? ಅವಾಗಲೇ ಬ್ಲ್ಯಾಕ್ನವರು ತುಂಬ ಚೆನ್ನಾಗಿ ಅರ್ಥ ಮಾಡಿದ್ರು ಆ ಪಿಕ್ಚರಿಂದ. ಏನು ಒಂದೊಂದು ಶೋಗೆ 3 ಶೋ ಜನ ಇರ್ತಿದ್ರು ಸಿನಿಮಾದಲ್ಲಿ. ಅದು ಒಂಥರ ಚೆನ್ನಾಗಿತ್ತು. ಇದು ಆರ್ಭಟಗಳು ಇದೆಲ್ಲ ಒಂದು. ಆಮೇಲೆ ನಾವು ಅದೇ ಥರ ಮಾಡಿದ್ವಿ. ಆಮೇಲೆ ಇಡೀ ಗಾಂಧಿನಗರ ವ್ಯಾಪಾರ ಮಾಡೋರು, ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಬಂದು ಥಿಯೇಟ್ರ್ ಬಂದು ಸುಮ್ಮನೆ ನಿಂತ್ಬಿಟ್ಟಿದ್ರು. ಅವ್ರಿಗೊಂಥರ ಏನು ನಡೀತಾ ಇದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನ್ನೋದು ಒಂಥರ ಬ್ಲ್ಯಾಂಕ್ ಇದಾಗೆ. ಅನ್ಎಕ್ಸ್ಪೆಕ್ಟೆಡ್ ಹಿಟ್ ಅದು, ತುಂಬಾ ದೊಡ್ಡ, ಆ ಟೈಮಲ್ಲಿ ದೊಡ್ಡ ಹಿಟ್ ಆಯಿತು. ಆಮೇಲೆ ನಾವು ಯಾರದೇ ಆಫೀಸ್ಗೆ ಹೋದ್ರೂ ಅದು ರೆಸ್ಪಾನ್ಸೇ ಬೇರೆ. ನಾನು ಅದನ್ನು ನೋಡಾಯಿತು, ಆ ಒಂದು ಇದು ನೋಡಾಯಿತು. ನೀವು ಹೀರೋ ಆದಾಗ ಆಗಲೇ ರವಿಚಂದ್ರನ್ ಇರ್ಬೋದು, ಅಣ್ಣವ್ರು ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ವಿಷ್ಣುವರ್ಧನ್ ಅವರೆಲ್ಲ ದೊಡ್ಡ ಸ್ಟಾರ್ ಆಗಿದ್ರು. ನೀವು ಉಷ್ ಮೂಲಕ ಒಬ್ಬ ಸ್ಮಾರ್ಟ್ ಆಗಿರೋ ಒಂದು ಯಂಗ್ ಹೀರೋ ಎಂಟ್ರಿ ಆದಾಗ ಇಂಡಸ್ಟ್ರಿ ರೆಸ್ಪಾನ್ಸ್ ಹೇಗಿತ್ತು? ಮತ್ತು ನಿಮಗೆ ಬಂದಂಥ ಏನು ರೆಸ್ಪಾನ್ಸ್ ಇರ್ಬೋದು, ಹೋಗಿದ್ದ ಕಡೆ ಎಲ್ಲ ಹೆಂಗೆ? ಇಲ್ಲ, ನನಗೆ ಉಪ್ಪಿ ಕೆಲವೊಂದೆಲ್ಲ ಭಾಳ ಚೆನ್ನಾಗಿ ಜಡ್ಜ್ ಮಾಡಿ ಹೇಳ್ತಿದ್ದ, ಕುಮಾರ್ ಈ ಟೈಮಲ್ಲಿ ನೀವು ಯಾವ ಸಿನಿಮಾನು ಒಪ್ಕೋಬೇಡಿ, ಇದು ನಿಮಗೆ ತುಂಬ ಸಿನಿಮಾಗಳು ಬರುತ್ತೆ ಇವಾಗ, ಹಾಗೆ ಹೀಗೆ ಅಂದ್ಕೊಂಡು ಅವನೊಂದು ಅಷ್ಟು ಗೈಡೆನ್ಸ್ ಮಾಡಿದ್ದ. ಆಮೇಲೆ ಇಂಡಸ್ಟ್ರಿ ಒಳಗಡೆ ನಾನು ಎಲ್ಲೋದ್ರೂ ನನ್ನನ್ನು ಎಲ್ರಿಗೂ ಪರ್ಸ್ನಲಾಗಿ ಯಾರಿಗೂ ಬೇಕಾಗಿಲ್ಲ. ಪರ್ಸ್ನಲಾಗಿ ಉಪಿ ಯಾರಿಗೂ ಬೇಕಾಗಿಲ್ಲ, ಪರ್ಸ್ನಲಾಗಿ ಶಿವಣ್ಣ ಯಾರಿಗೂ ಬೇಕಾಗಿಲ್ಲ, ಪರ್ಸ್ನಲಾಗಿ ಕುಮಾರ್ ಗೋವಿಂದ್ ಯಾರಿಗೂ ಬೇಕಾಗಿಲ್ಲ. ಸಕ್ಸಸ್, ಆ ಸಿನಿಮಾ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳಿದಾಗ ಆವಾಗ ನಿಮ್ಮನ್ನು ನೋಡೋ ಇದು ಬೇರೆ ಇರುತ್ತೆ. ನಿಮ್ಮ ಸಕ್ಸಸ್ ಇಂಡಸ್ಟ್ರಿಗೆ ಬೇಕು ಅಷ್ಟೇ. ವ್ಯಾಪಾರ ದೃಷ್ಟಿಯಲ್ಲಿ ಅವ್ರಿಗೆ ನಿಮ್ಮ ಸಕ್ಸಸ್ ಬೇಕು, ಆ ಥರ. ಭಾಳ ಚೆನ್ನಾಗಿ ಮಾಡಿದಾರೆ ರೀ, ಹಂಗೆ ಹಿಂಗೆ 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 ಅಂದ್ಕೊಂಡು ಅಂತ. ಆವಾಗ ಅದು ರಾಜ್ಯೋತ್ಸವ ಟೈಮ್ ಬೇರೆ, ದಿನ ಅಲ್ಲೆಲ್ಲೋ ಹೋಗಬೇಕು, ಇಲ್ಲೆಲ್ಲೋ ಹೋಗಬೇಕು ಇದು. ಆಮೇಲೆ ಅವ್ರು ಹೇಳ್ದಂಗೆ ತುಂಬ ಜನ ನಿರ್ಮಾಪಕರು ಮನೆ ಹತ್ರ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಕತೆ ಕೇಳೋ ಐಡಿಯಾ ಇಲ್ಲ, ಜಡ್ಜ್ಮೆಂಟ್ ಇಲ್ಲ.
ಈ ಥರದ್ದು ಏನೇನೋ ಒಂದೊಂದು ಚಿಕ್ಕ ಚಿಕ್ಕ ಬಟ್ ನಾನು ಮಾಡಿದ್ದೆಲ್ಲನೂ ಮಿಸ್ಟೇಕ್ಸ್. ಉಪಯೋಗ ಹೇಳ್ದಂಗೆ ನಾನು ಟೋಟಲಿ ಸಿನಿಮಾನೇ ಬೇಡಪ್ಪ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ಟಿದ್ದಿದ್ರೆ ಬೇರೆಯವ್ರದ್ದು ನಾವು ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಇಲ್ಲ, ನಾನು ಫುಲ್ ಬ್ಯುಸಿ, ಅವ್ರು ಯಾರೂ ಬ್ಯುಸಿ ಇಲ್ಲ, ಉಪಯೋಗ ಸಿನಿಮಾ ಇಲ್ಲ, ಇನ್ನು ಬೇರೆ ಯಾವ ಒಂದು ಟೆಕ್ನಿಷಿಯನ್ಸ್ಗೂ ಸಿನಿಮಾಗಳಿರಲಿಲ್ಲ. ಸೊ ನಾನು ಆ ಟೈಮಲ್ಲಿ ಇಲ್ಲ ನೆಕ್ಸ್ಟ್ ನಾವೇ ಇನ್ನೊಂದು ತೊಗೊಂಬಂದ್ಬಿಡ್ಬೇಕು ಅಂತ ಅದು ಪ್ಲ್ಯಾನ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನನಗೆ ಹಿಂಗೆ ನಮ್ಮ ಜೊತೆಲಿ ಇದ್ದವ್ರದ್ದು ಒಂದು ರಾಂಗ್ ಗೈಡೆನ್ಸ್ ಆಯಿತು. ಇಲ್ಲ, ನೀವೇನು ಮಾಡಿ ಒಂದಷ್ಟು ಸಿನಿಮಾ ಹೊರಗಡೆ ಮಾಡಿ ನಿಮ್ಮದೊಂದು ಮಾರ್ಕೆಟ್ ಫಿಕ್ಸ್ ಆಗುತ್ತೆ, ಆಮೇಲೆ ನೀವು ಪಿಕ್ಚರ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಹೌದಲ್ವಾ, ಈ ಥರದ್ದು ಏನೇನೋ ಆ ಟೈಮಲ್ಲಿ, ಬಟ್ ಎಲ್ಲನೂ ರಾಂಗ್ ಡಿಸಿಷನ್. ಸರಿ, ಈಗ ಒಬ್ಬ ಹೀರೋ ಅಥವಾ ಒಂದು ಸಿನಿಮಾ ಹಿಟ್ಟಾಗಿದ್ದ ತಕ್ಷಣ ಆ ಹೀರೋಯಿನ್ ಸಂಭಾವನೆಗಳೆಲ್ಲ ಒಂದು ಮಟ್ಟಕ್ಕೆ ದೊಡ್ಡ ದೊಡ್ಡ ನಂಬರ್ ಆಗಿಬಿಡುತ್ತೆ. ನಿಮ್ಮ ಟೈಮಲ್ಲೂ ಹಂಗಿತ್ತ? ನೀವು ಜಾಸ್ತಿ ಮಾಡ್ಕೊಂಡಿದ್ರ? ಇತ್ತು. ಅಂದರೆ ಆ ಟೈಮಲ್ಲಿ ರವಿ ಸರ್ ಒಬ್ಬರಿಗೇ ತುಂಬ ದೊಡ್ಡ ರೆಮ್ಯುನರೇಷನ್ ಇದ್ದಿದ್ದಿತ್ತು. ಅದು ಬಿಟ್ಟರೆ ಮಾಲೇಶ್ವರಿ ಅವ್ರಿಗಿತ್ತು. ಶಿ ಈಸ್ ಲೇಡಿ ಹೀರೋ ಆ ಟೈಮಲ್ಲಿ, ಅವ್ರಿಗೆ ಆ ರೆಮ್ಯುನರೇಷನ್ಸ್ ಇತ್ತು. ನಮಗೆಲ್ಲ ಮ್ಯಾಕ್ಸಿಮಮ್ ಅಂದರೆ ನಾನು ಅಪ್ ಟು 4 lakhsವರೆಗೂ ನೋಡಿದ್ದೆ ಆಗ 30 ವರ್ಷ ಆ ಟೈಮಲ್ಲಿ. ಅದು ಒಂದಷ್ಟು ಚೆಕ್ ಬಂದಿರೋದು ಪಾಸ್ ಆಗ್ತಾ ಇರಲಿಲ್ಲ. ದಟ್ಸ್ ಆಲ್ ಪಾರ್ಟ್ ಆಫ್ ಇಂಡಸ್ಟ್ರಿ. ಅದು ನಾವು ಏನೂ ಮಾಡೋಕ್ಕಾಗಿಲ್ಲ. ಎಲ್ರಿಗೂ ಆ ಥರದ್ದಾಗಿದೆ, ಅದು ನನಗೂ ಆಗಿದೆ. ಇದಾಗಲ್ಲ, ಲಾಸ್ಟಲ್ಲಿ ಅದು ರಿಟರ್ನ್ ಬರುತ್ತೆ ಬ್ಯಾಂಕಿಂದ, ಈ ಥರ ನಮ್ಮ ಕೈಗೆ ಏನು ಕ್ಯಾಶ್ ಬಂದಿರುತ್ತೋ ಅದೇ ಪೇಮೆಂಟ್ಸ್ಗಳು, ಆ ಥರದ್ದೆಲ್ಲನೂ ಇತ್ತು. ಬಟ್ ಒಂದು ಹಿಟ್ಟಿಗೆ ಅವ್ರು ಕನ್ಸಿಡರ್ ಮಾಡ್ತಾ ಇರಲಿಲ್ಲ, ಇವರು ದೊಡ್ಡ ಹೀರೋ ಅಂತೇನು ಈಗಿನ ಥರ ಇಲ್ಲ. ಇಲ್ಲ ಈಗಿನ ಥರದ್ದು ಇರಲಿಲ್ಲ. ಆವಾಗ ಸ್ವಲ್ಪ ಬೇರೆ ಥರ ಇತ್ತು. ಓಕೆ, ನೀವು ಸ್ಮಾರ್ಟ್ ಮತ್ತು ಹೈಟ್ ಇರ್ಬೋದು ಅಥವಾ ಸ್ಮಾರ್ಟಾಗಿ ಕಾಣ್ತಾ ಇರೋದನ್ನ ಮಾಸ್ ಹೀರೋ ಆಗಿ ನಿಮ್ಮನ್ನು ಕನ್ವರ್ಟ್ ಮಾಡ್ಬೋದು ಅಂತ ಹೆಂಗೆ ಅಂದ್ಕೊಂಡ್ರು ಉಪ್ಪಿ ಅವರು? ಹೆಂಗೆ ಡಿಸೈಡ್ ಮಾಡ್ಕೊಂಡ್ರು? ಅಂದರೆ ಸತ್ಯ ನಾನು ನಿಮ್ಮ ಕೈಲೇ ಮಾಡಿಸ್ಬೋದು ಅಂತ ಯಾವಾಗ ಡಿಸೈಡ್? ಇಲ್ಲ, ಅದು ಏನಾಯಿತು, ಪಾಪ ಆ ಟೈಮಲ್ಲಿ ಇವಾಗ ಅನುರಾಗ ಸಂಗಮ ನಾನು ಏನು ಮಾಡಿದೆ, ಆ ಡೈರೆಕ್ಟ್ರು ಆ ಕಥೆನ 14 ವರ್ಷದಿಂದ ಯಾರ್ಯಾರಿಗೂ ಹೇಳ್ಕೊಂಬಂದಿದ್ದಾರೆ. ಎಲ್ಲರೂ ಕತೆ ಕೇಳೋದಂತೆ, ಓಕೆಮ್ಮ ಉಮಾಕಾಂತ್ ಹಿಂಗೆ ಅನ್ಕೊಂಡು ಹೊರಟೋರಂತೆ. ಅವ್ರಿಗೆ ಅದು ಟಚ್ ಆಗಿಲ್ಲ, ಆಯಿತಾ. ನನಗೇನು ಟಚ್ ಆಯಿತೋ ನನಗೆ ಗೊತ್ತಿಲ್ಲ. ನಾನು ಕೇಳಿದ ದಿವಸನೇ ನಾನು ಅಂದೇ ಇಲ್ಲ, ನಾನು ಈ ಸಿನಿಮಾ ಮಾಡಬೇಕು. ಅದೇ ಥರ ಉಪಿ ತುಂಬ ಜನ ಕೇಳಿದ್ದಾರೆ, ಅವರು ತುಂಬ ಜನಕ್ಕೆ ಅವ್ರೂ ಕತೆ ಹೇಳಿದ್ದಾರೆ. ಯಾರೂ ಅವಾಗ ಅವ್ರದ್ದೆಲ್ಲರಿಗೂ ಒಂದು ಥಿಯರಿ ಇತ್ತು, ಇವಾಗ ಈ ಹೀರೋನ ಇಟ್ಕೊಂಡ್ರೆ ಅಲ್ಲಿ ಫೈನಾನ್ಸ್ ಸಿಗುತ್ತೆ, ವ್ಯಾಪಾರ ಆಗುತ್ತೆ. ಎಲ್ಲರೂ ಆ ಥಿಯರಿ ಬಿಟ್ಟು ಯಾರೂ ಬ್ಲೈಂಡಾಗಿ ಈಗ ನಾವು ಮಾಡಿದ್ವಲ್ಲ ಉಷಾ ಆ ಥರ ಮಾಡ್ತಾ ಇರಲಿಲ್ಲ ಸಿನಿಮಾನ. ಎಲ್ಲರೂ ಒಬ್ಬರನ್ನ ಇಟ್ಕೊಂಡ್ರೆ ದುಡ್ಡು ರೈಸ್ ಆಗಬೇಕು, ವ್ಯಾಪಾರ ಆಗಬೇಕು, ಹಿಂಗಿದ್ರೆ ಸಿನಿಮಾ ಮಾಡೋರು. ಸೊ ಆವಾಗ ಈ ಜಡ್ಜ್ಮೆಂಟ್ ಇರಲಿಲ್ಲ. ಆಮೇಲೆ ಅವ್ರಿಗೂ ಬೇಕಾಗಿತ್ತು, ಏನೋ ಯಾರೋ ಒಬ್ಬರು ಬರಲಿ, ಆ್ಯಕ್ಟ್ ಮಾಡಲಿ, ಹಂಗೆ ಹಿಂಗೆ ಅಂತ ಉಪಿ ಮನಸ್ಸಲ್ಲೂ ಇತ್ತು. ನಮಗೆ ಹೆಂಗಿತ್ತು ಅಂತ ಹೇಳಿದ್ರೆ, ಈ ಬಡ್ಜೆಟಲ್ಲಿ ಏನಾದರೂ ಆದರೆ ನಾನೊಂದು ರಿಸ್ಕ್ ತೊಗೊಳ್ಳೋಣ ಅಂತ ನನ್ನ ಮನಸ್ಸಲ್ಲಿ ಇತ್ತು. ಅದೊಂದು ಕೋಇನ್ಸಿಡೆನ್ಸ್ ಈ ಥರ ಆಗ್ತಾಯಿತ್ತು. ಯಾವಾಗ ಉಷು ಸಿನಿಮಾ ಚೆನ್ನಾಗಿ ಬಂತು, ಒಂದಷ್ಟು ಜನ ಸಿನಿಮಾ ಮೇಕರ್ಸ್ ಗೊತ್ತಾಯಿತು, ಇಲ್ಲಪ್ಪ ಇವನ ಹತ್ರ ವಿಷಯ ಇದೆ, ಇವನ ಮೇಲೆ ನಾವು ಧೈರ್ಯವಾಗಿ ದುಡ್ಡು ಹಾಕ್ಬೋದು, ಮಾಡ್ಬೋದು ಅಂಥೇಳಿ ಆಪ್ರೇಷನ್ ಅಂತ ನೆಕ್ಸ್ಟ್ ಪಿಕ್ಚರು. ಆಪ್ರೇಷನ್ ಅಂತ ಆ್ಯಕ್ಚುಲಿ ಅಂಬರೀಷಣ್ಣ ವರ್ಕ್ ಮಾಡಿದ್ದು, ಅದೇನು ಫ್ಲಾಪ್ ಆಯಿತು ಸಿನಿಮಾ. ಅದರಿಂದನೇ ಬ್ಯಾಕ್ ಟು ಬ್ಯಾಕ್ ಏನಾಯಿತು, ಅವರು ಕೊನೆಗೆ ಓಮ್ನ ಪ್ಲ್ಯಾನ್ ಮಾಡಿದ್ದು, ಸತ್ಯ ಓಮ್ ಆಯಿತು, ಆಯಿತಾ. ಆವಾಗ ನಾವು ಸ್ವಲ್ಪ ಆ ಕಥೆನ ನಾನು ನಮ್ಮ ಗುರುಗೆ ಹೇಳ್ತಾಯಿದ್ದೆ ಜಾಸ್ತಿ, ಶಿವಣ್ಣನಿಗೂ ಪರ್ಸ್ನಲಾಗಿ ಹೇಳ್ತಿದ್ದೆ. ನಾವು ಕೂತ್ಕೊಂಡಾಗ ಸ್ವಲ್ಪ ಕನ್ವೆ ಆಗ್ತಾಯಿತ್ತದು. ಸೊ ಅದ್ರದ್ದು ನಾನು ಆ್ಯಡು ಪಬ್ಲಿಸಿಟಿನೂ ನಾನು ಕೊಡ್ತಾಯಿದ್ದೆ. ಆ ಒಂದು ಪಾಯಿಂಟಲ್ಲಿ ಏನಾಯಿತು, ಅರ್ಲಿಯರ್ ಸಕ್ಸಸ್ ಇದೆಯಲ್ಲ ಎಂಥವ್ರಿಗೂ ಒಂದು ಕಾನ್ಫಿಡೆಂಟ್ ಕ್ರಿಯೇಟ್ ಆಗುತ್ತೆ. ಇವಾಗ ಸಿನಿಮಾದಲ್ಲಿ ಅದೊಂದೇ ಎಲ್ರಿಗೂ ಹಿಂದೊಂದು ಏನು ಮಾಡಿದ್ರು ಅದು ಎಕ್ಸ್ಟ್ರಾರ್ಡಿನರಿ ಇದ್ದರೆ ಅದೇ ಎಲ್ಲನೂ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ ಅನ್ನೋದು ಒಂದು ಫೀಲು ಎಲ್ರಿಗೂ ಇರುತ್ತೆ, ಅದು ಈಗಲೂ ಇದೆ. ಹಾಗಾಗಿ ಅದು ಅವ್ರಿಗೆ ಸಿನಿಮಾ ಹೋಯಿತು. ಆಮೇಲೆ ಅವ್ರು ಮಾಡಿದ್ರು, ಆಮೇಲೆ ಅವರು ಶಿವಣ್ಣನ ಇಟ್ಕೊಂಡು ಮಾಡಿದ್ರು, ಅವರು ಚೆನ್ನಾಗಿ ಮಾಡಿದರು. ಆಮೇಲೆ ಅವ್ರಿಗೂ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ, ಬಡ್ಜೆಟ್ ಇದು, ಅದೊಂದು ಪ್ಲಸ್ ಉಪಿಗೂ ಆಯಿತು. ಆಮೇಲೆ ಸಿನಿಮಾ ಗೆಲ್ತು. ಸಿನಿಮಾ ಗೆದ್ದಾಗ ಏನಾಗುತ್ತೆ, ಅದು ಮನುಷ್ಯನಿಗೆ ಅದು ಫೀಲ್ ಬಂದೇ ಬರುತ್ತೆ, ಅಯ್ಯೋ ನಾನು ಮಾಡಬೇಕಾಗಿತ್ತಲ್ವ. ಅಕಸ್ಮಾತ್ ಏನಾದರೂ ಅದು ಸಿನಿಮಾ ಹೋಗಿರಲಿಲ್ಲ ಅಂದರೆ ದೇವರು ನಮ್ಮನ್ನು ಸೇವ್ ಮಾಡ್ದಪ್ಪ, ಹಿಂಗೆ ಅದು ಇದು ಕಾಮನ್. ಅದಕ್ಕೆ ನಾವು ಏನಂತ ಹೇಳಿದ್ರೆ, ಸಿನಿಮಾದಲ್ಲಿ ಏನಂತ ಹೇಳಿದ್ರೆ, ಆ್ಯಸ್ ಅ ಫಿಲಮ್ ಮೇಕರ್ ನಾನು ಎಷ್ಟು ಸ್ಟ್ರಾಂಗ್ ಇರ್ತೀನಿ. ಸ್ಟ್ರಾಂಗ್ ಅಂದರೆ ಇವಾಗ ಅದೇ ನಿಮ್ಗೆ ಹೇಳಿದ್ನಲ್ಲ, ನಾನು ಇದೊಂದು ಹೋಮ್ವರ್ಕ್ ಮಾಡಿ, ಅದೇ ನಮ್ಗೆ ಲಾಸ್ಟಿಗೆ ಹೆಲ್ಪ್ ಮಾಡೋದು. ನಾವು ಯಾವತ್ತೂ ರಿಲೀಸ್ ಮುಂಚೆ ನಾವು ಕನಸು ನೋಡಬಾರ್ದು. ನಮ್ಮ ಇಂಟೆನ್ಷನ್ ಇಷ್ಟೇ ಇರಬೇಕು, ಇದು ಒಳ್ಳೆಯ ಸಿನಿಮಾ,
ನಾವು ನಮ್ಮ ಜನಕ್ಕೆ ಕೊಡಬೇಕು, ಜನಕ್ಕೆ ತೀರ್ಪು ಕೊಟ್ಬಿಡ್ಬೇಕು. ಅದು ಒಳ್ಳೆ ಸಿನಿಮಾ ಆದರೆ ಅದೇ ಎಲ್ಲನೂ ಕರ್ಕೊಂಬರುತ್ತೆ. ನಿಮ್ಗೆ ಯಾರೂ ಬೇಕಾಗಿಲ್ಲ, ಯು ಡೋಂಟ್ ನೀಡ್ ಎನಿ ಗಾಡ್ ಫಾದರ್, ಅದೇ ಎಲ್ಲನೂ ಕರ್ಕೊಂಬರುತ್ತೆ. ನಿಮ್ಗೆಲ್ಲರೂ ಇದ್ದಾರೆ, ಇಡೀ ಇಂಡಸ್ಟ್ರಿನೇ ನಿಮ್ಮ ಜೊತೆ ಇದೆ. ಆ ಪ್ರಾಡಕ್ಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರು ನಿಮಗೆ ಇದು ಮಾಡೋಕ್ಕಾಗಲ್ಲ. ದಟ್ಸ್ ಅ ಸೀಕ್ರೆಟ್. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾ ಮಾಡ್ಕೊಂಬಂದಮೇಲೆ ಅನುರಾಗ ಸಂಗಮ ಅನ್ನೋವಂಥ ಸಿನಿಮಾ ಅಥವಾ ಆ ಥರದ ಪಾತ್ರ ಮಾಡಬೇಕು ಅಂತ ಹೆಂಗೆ ಧೈರ್ಯ ಮಾಡಿದ್ರಿ? ಯಾಕಂದರೆ ಎಲ್ಲರೂ ಯೋಚನೆ ಮಾಡ್ತಾರೆ, ಒಬ್ಬ ಪೀಕಲ್ಲಿರೋ ಹೀರೋ ಈ ಥರದ್ದೊಂದು ಪಾತ್ರ ನಾನು ಮಾಡಬೇಕಾ, ಇದು ನನಗೆ ಸೂಟ್ ಆಗುತ್ತಾ ಅಂತ. ನೀವು ಹೆಂಗೆ ಧೈರ್ಯ ಮಾಡಿದ್ರಿ? ಇಲ್ಲ, ನನಗೆ ಏನಾಯಿತು ನೋಡಿ, ಈಗ ನಾವು ಏನಕ್ಕೆ ಸಿನಿಮಾಗೆ ಹೋಗಿ ನಮಗೇನಾದರೂ ದುಃಖದ ಸೀನ್ ಬಂದಾಗ ನಾವು ಯಾಕೆ ಅಳ್ತೀವಿ? ಕನೆಕ್ಟ್. ಇಲ್ಲ, ನಾವು ಯಾಕೆ ನಗ್ತೀವಿ ಅಲ್ವಾ? ಒಂದೊಂದು ಸಾರಿ ಒಂಥರ ಇದಾಗೂ ನಾವು ಕೂತ್ಕೊಳ್ತೀವಿ. ಏನಕ್ಕೆ? ನಮ್ಮಲ್ಲಿ ಎಲ್ಲ ಎಮೋಷನ್ಸು ನಮಗಿರುತ್ತೆ. ಅರ್ಥ ಆಗ್ತಿದೆಯಾ? ನನಗೆ ಫೀಲ್ ಆಗಿದ್ದು ಅಷ್ಟೇ. ಅವ್ರ ಕತೆ ಹೇಳುವಾಗ ನನಗೊಂದು ಫೀಲ್ ಆಯಿತು, ತುಂಬ ಚೆನ್ನಾಗಿದೆ, ಒಂದು ಫುಟ್ಪಾತಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಹಾಗೆ ಹೀಗೆ. ಆ ಒಂದು ಇನ್ನೋಸೆನ್ಸಿ, ಇದು ಲವ್ನಲ್ಲಿ ಯಾವತ್ತೂ ಇನ್ನೋಸೆನ್ಸಿ ಇರಬೇಕು. ವಾಟ್ ಐ ಬಿಲೀವ್ ದಟ್ಸ್ ದ ಸಕ್ಸಸ್ ಆಫ್ ಆಲ್ ದ ಲವ್ವಲ್ಲಿ ನೀವು ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಅದು ಲವ್ ಅನ್ನಿಸ್ಕೊಳ್ಳಲ್ಲ. ಲವ್ವಲ್ಲಿ ಯಾವತ್ತೂ ಮ್ಯಾಥಮೆಟಿಕ್ಸ್ ಇರಬಾರ್ದು. ಲವ್ ಯಾವತ್ತಿದ್ರೂ ಲವ್ಗೆ ಒಂದು ಇನ್ನೋಸೆನ್ಸಿ ಇರುತ್ತೆ, ಆಯಿತಾ? ಈಗ ಅದು ಚೇಂಜ್ ಆಗಿದೆ. ಇವತ್ತಿನ ಹೆಣ್ಮಕ್ಳು ಎಲ್ಲನೂ ನೋಡ್ತಾರೆ, ದೆನ್ ದೇ ಗೆಟ್ ಇನ್ ಟು ಲವ್. ಬಟ್ ಆವಾಗ ಅಂದರೆ ನಾನು ಆ ಒಂದು ಥಿಯರಿನ ಮೈಂಡಲ್ಲಿ ಇಟ್ಕೊಂಡು ಆಮೇಲೆ ಆ ಉಮಾಕಾಂತದ್ದು ಒಂದು ಹೋರಾಟ ಇತ್ತು. ಪಾಪ ಅವರು ಎಷ್ಟೋ ಜನ ಕೇಳಿದ್ದೀನಿ, ಯಾರೂ ಅದನ್ನು ರಿಸೀವ್ ಮಾಡಿಲ್ಲ ಅಂತಲೂ ಹೇಳಿದರು. ನಾನಂದೆ, ಇಲ್ಲ ಸರ್, ನನಗೆ ಇಷ್ಟ ಆಯಿತು, ನಾನು ಮಾಡ್ತೀನಿ ಅಂತ. ಈ ಥರದ್ದೇನೋ ಒಂದು ಮಾಡಿ ನಾವು ಆ ಸಿನಿಮಾ ಮಾಡಿದ್ದು. ಓಕೆ, ಎಷ್ಟು ಬಜೆಟಲ್ಲಿ ಆಗಿತ್ತು ಸರ್ ಅದು ಸಿನಿಮಾ? ತುಂಬಾ ಸ್ಮಾಲ್ ಬಡ್ಜೆಟು, 39 lakhsಲ್ಲಿ ನಾನು ಆ ಸಿನಿಮಾ ಮಾಡಿದ್ದು. ಆ ಸಿನಿಮಾ ನಾನು ಮಾಡುವಾಗ ಸುಧಾರಾಣಿಯವರು ತುಂಬ ಪೀಕಲ್ಲಿದ್ದರು. ನನಗೆ ಪಾಪ ಆ ಶೂಟಲ್ಲಿ ಹೇಳ್ತಾಯಿದ್ರು, ಅಯ್ಯೋ ನೀನು ನೋಡಿದ್ರೆ ಪಾಪ ಅನಿಸುತ್ತೆ, ಏನಿದೆ ಈ ಸಿನಿಮಾದಲ್ಲಿ ಕತೆ, ನೀನು ಏನಕ್ಕೆ ಒಪ್ಕೊಂಡೆ ಈ ಪಿಕ್ಚರು, ಹಂಗೆ ಹಿಂಗೆ ಅಂತ. ನಾನೇನೋ ಮಾತಾಡ್ತಾ ಇರಲಿಲ್ಲ. ಹೌದಾ ಅಂದ್ಕೊಂಡು. ಸರೋಜಾದೇವಿಯವರು ಅವರು ಸಿನಿಮಾನ ಮಾಡಿ ನಿಲ್ಲಿಸಿ ಒಂದು 15 ವರ್ಷ ಆಗಿತ್ತು ಆವತ್ತಿಗೆ. ಅವ್ರಿಗೆ ಹೋಗಿ ಅವರಿಗೆ ಇದು ಮಾಡಿ, ಅಂದರೆ ಅವರು ದೊಡ್ಡ ಲೆಜೆಂಡ್ ಅಲ್ವಾ, ಎಷ್ಟು ಭಾಷೆಗಳಲ್ಲಿ ಅವರು ಆವಾಗ ಟಾಪ್ ಹೀರೋಯಿನ್ ಆಗಿದ್ದವರು. ಈ ಥರ. ಸೊ ನಾರಾಯಣ ನೇತ್ರಾಲಯ ಯಾರು ಅವ್ರಿಗೆ ಹೋಗಿ ಡೈರೆಕ್ಟಾಗಿ, ಸರ್ ನಾನು ಕಣ್ಣದ ಬಗ್ಗೆ ಏನೋ ಒಂದು ಹೇಳಬೇಕು, ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ನಿಮ್ಮದು ಇಕ್ವಿಪ್ಮೆಂಟ್ಸ್ ಎಲ್ಲ ನಾನು ಯೂಸ್ ಮಾಡ್ಬೋದಾ, ಹಂಗೆ ಅಂತ. ಓಕೆ, ಉಷನದು ಒಂದೇ ಟ್ರಂಪ್ ಕಾರ್ಡ್ ಹೇಳ್ಕೊಳ್ಳೋದಕ್ಕೆ, ನನಗೆ ಹೇಳ್ಕೊಳ್ಳೋದಕ್ಕೆ. ಅದು ಬಿಟ್ಟರೆ ಬೇರೆ ಯಾರ್ದು ಇನ್ಫ್ಲೂಯೆನ್ಸ್ ಇಲ್ಲ. ಓಕೆ, ಕಣ್ಣು ಬಗ್ಗೆ ಹೇಳ್ತೀರಾ, ಸರಿ, ಯಾವ್ದು ಬರ್ತೀರಾ, ಹಿಂಗೆ ಅವ್ರು ಅಷ್ಟು ಸಾಫ್ಟಾಗಿ ಮಾತಾಡಿದ್ವಿ. ಆಮೇಲೆ ನಾನು ಸರಿ ಎಲ್ಲ ಓಕೆ ಅಲ್ಲ ಸರ್, ಓಕೆ ಸರ್, ನೀವೇನಾದರೂ ಏನು ಕೊಡಬೇಕು ಸರ್ ಅಂದರೆ, ನೀವೇನು ಕೊಡಬೇಡಿ, ನೀವೇನು ಹೇಳಿದ್ರೆ ಅದನ್ನು ನೀಟಾಗಿ ಮಾಡಿ, ಯು ಕ್ಯಾನ್ ಯೂಸ್ ಆಲ್ ಮೈ ಎಕ್ವಿಪ್ಮೆಂಟ್ಸ್ ಅಂದರು. ಸರ್ ಥ್ಯಾಂಕ್ ಯು ಸರ್ ಅಂತೇಳಿ ಹಿಂಗೆ. ಸೊ ನಾವು ಏನೇ ಒಂದು ನಾವು ಮಾಡಬೇಕು ಅಂದಾಗ ನಮ್ಮ ಇಂಟೆನ್ಷನ್ ಪ್ಯೂರ್ ಇರಬೇಕು, ಅದರಲ್ಲೊಂದು ಆನೆಸ್ಟಿ ಇರಬೇಕು. ಅದು ನಿಮಗೆ ಖಂಡಿತ ಪೇ ಮಾಡೇ ಮಾಡುತ್ತೆ. ಅಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಇಡೀ ಸಿನಿಮಾನೇ ನಿಮಗೆ ಕ್ಲಾರಿಟಿ ಇರಲ್ಲ. ನಾನು ಯಾರಿಗಾದರೂ 50,000 ರೂಪಾಯಿ ಕೊಡೋರಿಗೆ ನಾನು 10,000 ರೂಪಾಯಿ ಕೊಡ್ತೇನೆ ಅಂದರೆ 10,000 ರೂಪಾಯಿ ನಾನು ಪ್ರಾಂಪ್ಟಾಗಿ ಕೊಟ್ಬಿಡ್ತೀನಿ. ಅಲ್ಲಿ ಇದಿಲ್ಲ. ಬಟ್ ಅದನ್ನು ಕ್ಲಾರಿಟಿ ಇಟ್ಕೊಂಡ್ಬಿಡ್ತೀನಿ, ಬಸ್ ಇಷ್ಟೇ ಇರೋದು, ಆಗುತ್ತಾ, ಮಾಡ್ತೀರಾ ಅಂತೇಳಿ ಕೊಟ್ಬಿಡ್ತಾಯಿದ್ದೆ, ಬಂದು ಮಾಡ್ತಾಯಿದ್ರು. ಇದ್ರ ಸಕ್ಸಸ್ ಹೆಂಗಿತ್ತು ಸರ್ ಸಿನಿಮಾ ಥಿಯೇಟ್ರಿಗೆ ತಂದಾಗ? ಅನುರಾಗ ಸಂಗಮ ನನಗೆಲ್ಲನೂ ಕೊಡ್ತು ಫೈನಾನ್ಷಿಯಲಿ. ಯಾಕಂದರೆ ಆ ಸಿನಿಮಾ ಯಾರೂ ಬೈ ಮಾಡಲಿಲ್ಲ, ನಾನೇ ರಿಲೀಸ್ ಮಾಡಿದೆ ಎಂಟೈರ್ ಇದು. ಒಂದು ಸಲ ಏನಾಗುತ್ತೆ ಅಂದರೆ, ಆ್ಯಸ್ ಯೂಶ್ವಲ್ ನಾವು ಪಿಕ್ಚರ್ ರೆಡಿ ಆಯಿತು, ಪಿಕ್ಚರ್ ನಾವು ತೋರಿಸ್ತೀವಿ. ಬಟ್ ರವಿ ಸರ್ ನಂದು ಎಲ್ಲ ಸಿನಿಮಾನೂ ಬಂದು ನೋಡ್ತಾಯಿದ್ರು. ಈ ಸಿನಿಮಾ ಹೇಳಿದ್ರೆ ನಾನು ಥಿಯೇಟ್ರಿಗೆ ಬಂದು ನೋಡ್ತೀನಿ, ಕಲ್ಪನಾಗೆ ಅಲ್ಲೇ ಆಗ್ತಾಯಿದೆಯಾ ಪ್ರೀಮಿಯರ್, ಇದು ಅಲ್ಲೇ ಬಂದು ನೋಡ್ತೀನಿ ಅಂದರು. ನನಗೆ ಆವಾಗ ಅವ್ರು ನಂಬರ್ 1 ಸೂಪರ್ ಸ್ಟಾರು, ಆ ಏರಿಯಾ, ಹೆಂಗೆ ನಿನ್ಗೆ ಯಾಕೆ, ನಾನು ಬರ್ತೀನಿ ಹೋಗೋ ಅಂದರು. ಪಾಪ ಬಂದು ಆವತ್ತು ನಾನು ಯಾರು ನಮ್ಮ ಸ್ನೇಹಿತರು ಅಂದರೆ ಫುಲ್ ಜಾಮ್ ಪ್ಯಾಕ್ ಪಿಕ್ಚರ್ ನೋಡಿದ್ರು. ಪಿಕ್ಚರ್ ನೋಡಿ ಸ್ವಲ್ಪ ಲ್ಯಾಗ್ ಅನ್ನಿಸ್ತಾ ಇದೆ, ಒಂಚೂರು ಟ್ರಿಮ್ ಮಾಡು, ನಂದಿ ಹಿಲ್ಸ್ ಮಾತ್ರ ತುಂಬ ಚೆನ್ನಾಗಿ ತೋರಿಸಿದ್ಯಾ ನಿನ್ನ ಪಿಕ್ಚರಲ್ಲಿ, ಅದೇ ಓಮಲ್ಲಿಗೆ ನಿನ್ನೊಂದಿಗೆ ಮಿಸ್ಟಲ್ಲಿ ಮಾಡಿದ್ದೆ ನಾನು. ಅದು ಅವ್ರಿಗೆ ಭಾಳ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ಯಾ, ಸ್ವಲ್ಪ ಟ್ರಿಮ್ ಮಾಡು, ಪಿಕ್ಚರ್ ಇದೆ, ಸಿನಿಮಾ ಚೆನ್ನಾಗಿದೆ ಅಂದರು. ಅದನ್ನು ನೋಡ್ಕೊಂಡು ಬರ್ತಾಯಿದ್ದಂಗೆ ಒಬ್ಬರು ಡಿಸ್ಟ್ರಿಬ್ಯೂಟ್ರು ಗಾಂಧಿನಗರಲ್ಲಿ, ಅವರು ಸ್ವಲ್ಪ ಹೆಸರು ಮಾಡಿರೋರು, ಗೋವಿಂದವರೇ ಬನ್ನಿ ನಾಳೆ ಆಫೀಸ್ಗೆ ಅಂದರು. ಸರ್ ಅಣ್ಣ ಬರ್ತೀನಿ ಅಣ್ಣ, ಮೋತಿಮಾಲ್ ಎದುರುಗಡೆನೇ ಅವ್ರದ್ದು ಇದ್ದಿದ್ದು. ದೊಡ್ಡ ಸಿನಿಮಾ ಎಲ್ಲ ಅವ್ರು ತೊಗೊಳ್ತಾಯಿದ್ರು ಆವತ್ತಿನ ದಿವಸ. ಆಮೇಲೆ ಅವ್ರು ನನಗೊಂದು ಆಫರ್ ಕೊಟ್ಟರು. ದ್ಯಾಟ್ ವಾಸ್ ಫೇರ್ ಇನಫ್ ಆಫರ್.
ನೋಡಿ ಈ ಥರ ಮಾಡೋಣ ಹಾಗೆ ಹೀಗೆ ಬೆಂಗಳೂರು ಸಿಟಿಗೆ ನಾವು ಪಾರ್ಟ್ನರ್ ಆಗೋಣ, ಏನು ಬರುತ್ತೋ ನಾವು ಶೇರ್ ಮಾಡೋಣ ಹಾಗೆ ಹೀಗೆ ಅಂತ. ಸರಿ ಸರ್, ಸರಿ ಇದು ನಾನು ಯಾವಾಗ ಬೇಕಾದ್ರೂ ಬಂದು ನಿಮ್ಮ ಜೊತೆ ವ್ಯಾಪಾರ ಮಾಡ್ಬೋದು ಅಂದರೆ ಯಾವಾಗ ಬೇಕಾದ್ರೂ ಬಂದು ವ್ಯಾಪಾರ ಮಾಡ್ಬೋದು. ನೋಡಿದೆ ಏನೂ ಸೆಟ್ ಆಗಿಲ್ಲ. ಆಮೇಲೆ ಅವ್ರಿಗೆ ಕರೆದೆ, ಸರ್ ನೀವು ಹೇಳಿದ್ರಲ್ಲ ಹಂಗೆ ಮಾಡೋಣ, ನನಗೆ ನೀವು 11 ಲಕ್ಷ ಕೊಡಿ, ಸಿಟಿಗೆ ಏನು ಬರುತ್ತೋ ನಾವಿಬ್ಬರು ಪಾರ್ಟ್ನರ್ ಅಂತ. ರಿಲೀಸ್ ಆಗ್ತಾಯಿದ್ದಂಗೆ ಮತ್ತು ಅವರೇ ನನ್ನ ಕರೆಸಿದ್ರು. ಇಲ್ಲ ಒಂದು ಕೆಲಸ ಮಾಡಿ, ಪಾಪ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಸಿನಿಮಾ, ಸಿಟಿದು ನೀವೇ ಇಟ್ಕೊಳ್ಳಿ, ಆಫ್ಟ್ರ್ ಸಿಟಿ ನನಗೆ ಮಾರ್ಬಿಡಿ ಅಂದರು. ಸರಿ ಸರ್ ನೀವು ಹೆಂಗೆ ಹೇಳ್ತೀರಾ ಹಂಗೆ ಅಂತ. ಸಿಟಿ ನಾನು ಇಟ್ಕೊಂಡೆ. ಹಾಕಿದ್ದು 4 ಥಿಯೇಟ್ರ್. ಆ 4 ಥಿಯೇಟ್ರಿಂದನೇ ನನಗೆ ಆವತ್ತಿನ ದಿನ ಐ ಟಚ್ಡ್ ಅ ವೆರಿ ಬಿಗ್ ಅಮೌಂಟ್. ಸೊ ಅದ್ರ ಪ್ರಕಾರ ಅವ್ರೇನು ಹೇಳಿದ್ರು, ಒಂದ್ಸಲ ನೀವು ಥಿಯೇಟ್ರಿಂದ ಸಿನಿಮಾ ತೆಗೆದ್ರೆ ಮತ್ತೆ ನೀವೆಲ್ಲೂ ಹಾಕ್ಬಾರ್ದು, ಈ ಫಸ್ಟ್ ಸೆಟಪ್ ಏನಿದೆಯೋ ಅದೇ ನಿಮ್ಮದು, ಮಿಕ್ಕಿದ್ದೆಲ್ಲ ನಮಗೆ ಬರುತ್ತೆ ಅಂತ. ಆಯಿತು ಅಂಥೇಳಿ ಯಾವತ್ತೂ ಅಷ್ಟೇ ವ್ಯಾಪಾರದಲ್ಲೂ ನೀವು ಫೇರ್ ಇನಫ್ ಇರಬೇಕು, ಕೊಟ್ಟ ಮಾತನ್ನು ಜ್ಞಾಪಿಸ್ಕೋಬೇಕು. ಸಕ್ಸಸ್ ಇರುತ್ತೆ ಇರಲ್ಲ, ಆದರೆ ನಮ್ಮ ಒಂದು ಬಾಡಿದು ಏನಿರುತ್ತೆ, ನಾವು ಏನು ಮಾತು ಕೊಟ್ಟಿರ್ತೀವಿ ಅದೆಲ್ಲನೂ ಯಾವತ್ತೂ ಇಂಡಸ್ಟ್ರಿನಲ್ಲಿ ಇರುತ್ತೆ. ಎಷ್ಟು ದಿನ ಓಡಿತ್ತು ಸರ್ ಅವಾಗೆಲ್ಲ? ಸಿಲ್ವರ್ ಜುಬ್ಲಿ ಸಕ್ಸಸ್ಫುಲ್. ಮೆನಿ ಸೆಂಟರ್ಸ್ ಸಿಲ್ವರ್ ಜುಬ್ಲಿ ಆ ಟೈಮಲ್ಲಿ. ಸೊ ಎಲ್ಲ ಏರಿಯಾಯಿಂದನೂ ನನಗೆ ಒಳ್ಳೆ ದುಡ್ಡು ಬಂತು. ಆ ಸಿನಿಮಾ ಬಂದು ಹಿಂದ್ಗಡೆ ಬಂದ ಸಿನಿಮಾಗಳು ನಾನು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೆ ಎಲ್ಲನೂ ಫ್ಲಾಪ್ ಆಗಿತ್ತು. ತಿರ್ಗಾ ನಾನು ಐ ಮೇಡ್ ಅಪ್ ಮೈ ಮೈಂಡ್, ಇನ್ನು ನನ್ನ ಲೈಫಲ್ಲಿ ನಾನು ಮಿಸ್ಟೇಕ್ ಮಾಡಲ್ಲ, ನನಗೆ ಹೊರಗಡೆಯವ್ರದ್ದು ಬೇಡ. ಏನಕ್ಕೆ ಅಂದರೆ ಪ್ರತಿ ಬ್ಯಾನರಲ್ಲೂ ನನಗೊಂದೊಂದು ಅನುಭವ ಆಗಿತ್ತು. ಅದು ನಾನು ರಾಂಗ್ ಅಂತ ಹೇಳಲ್ಲ, ಅವ್ರು ಕಾಸು ಸಾಕು ಮಾಡೋರು ಅವ್ರಿಗೊಂದು ಫೀಲಿಂಗ್ ಇರುತ್ತೆ, ನನಗೆ ನಂದು ಒಂದು ಫೀಲಿಂಗ್ ಬೇರೆ ಇರ್ತಿತ್ತು. ಯಾವಾಗಲೂ ನಾನು ಸಿನಿಮಾ ಮಾಡುವಾಗ ನಾನು ಟೆಕ್ನಿಕಲಿ ಮತ್ತು ಒಂದು ಮ್ಯೂಸಿಕ್ ಸೈಡ್ ಎಲ್ಲನೂ ನಾನು ಪಾಸಿಟಿವ್ ಯೋಚನೆ ಮಾಡ್ತಿದ್ದೆ, ಅಲ್ಲಿ ಹಿಡಿತ ಮಾಡ್ತಾ ಇರಲಿಲ್ಲ. ಈ ಬೇರೆ ಕಡೆ ಏನಾಗ್ತಿತ್ತು, ಎಲ್ಲನೂ ವೇಗ ಇತ್ತು, 10 ದಿನದಲ್ಲಿ ಪಿಕ್ಚರ್ ಆಗಿಬಿಡ್ಬೇಕು, ಹಂಗೆ ಹಿಂಗೆ, ಅದು ಇನ್ನೊಂದು ಹೇಳ್ತಾರಲ್ಲ ಸುತ್ತಬಿಡ್ಬೇಕು ಅನ್ನೋ ಥರ, ಆ ಥರದ್ದು ಸ್ವಲ್ಪ ಅಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಓಕೆ, ಏನಕ್ಕೆ ಬೇಕಿದು, ಏನೋ ಮಾಡಿಕೊಂಡು ನಾನು ನನ್ನ ಬ್ಯಾನರಲ್ಲಿ ಒಂದೊಂದು ಸಿನಿಮಾ ಅಂತ ಮಾಡ್ಕೊಂಡು ಹೋಗ್ತಾರೆ. ಈಗ ನನ್ನದೇ ಒಂದು ಸೆಟಪ್ ಇದೆ, ಅಲ್ಲಿ ನನಗೆ ಹಾರ್ಡ್ ವರ್ಕು ಇರುತ್ತೆ, ನಂದು ಅರ್ನಿಂಗೂ ಇರುತ್ತೆ. ಬೇಡ ಇನ್ಮೇಲೆ ನಾನು ಸಿನಿಮಾ ಮಾಡಬಾರ್ದು ಹೊರಗಡೆ ಅಂಥೇಳಿ ಅನುರಾಗ ಸಿಂಗಮ್ಮ ಆದಮೇಲೆ ನಾನು ಡಿಸಿಷನ್ ತೊಗೊಂಡೆ. ತಿರುಗಿ ಇನ್ನೇನೋ ಒಂದು ಐ ಗಾಟ್ ಇಂಟು ಒಂದು ಯಾವುದೋ ಒಂದು ರಿಯಲ್ ಎಸ್ಟೇಟಲ್ಲಿ ಏನೋ ಸಣ್ಣ ಕಮಿಟ್ಮೆಂಟ್ಸು, ಮತ್ತೆ ನಾನು ಡಿಸಿಷನ್ ಚೇಂಜ್ ಮಾಡಿದೆ. ಇಲ್ಲ, ಒಂದು ಸ್ವಲ್ಪ ಟೈಮ್ಗೋಸ್ಕರ ಲೆಟ್ ಮೀ ವರ್ಕ್, ನಂದೆಲ್ಲ ಸ್ವಲ್ಪ ಕ್ಲಿಯರ್ ಆದಮೇಲೆ ಆಮೇಲೆ ನಿಜವೂ ಬೇಡ ಅಂಥೇಳಿ ನಾನು ಫುಲ್ಲು ಇದಾದೆ. ನಾನೇ ಅದನ್ನು ಓಮ್ ಮಾಡೋದು ಮತ್ತು ನಾನೇ ಬ್ರೇಕ್ ಮಾಡೋದು, ಆ ಥರ 2 ಸರಿ ಆಯಿತು. ಸತ್ಯ ಪಿಕ್ಚರಿಂದ ಫಿಕ್ಸ್ ಆಗಿಬಿಟ್ಟೆ. ಸತ್ಯ ನನ್ನದೇ ಡೈರೆಕ್ಷನ್, ಆಯಿತಾ. ನೀವು ನೆಮ್ತಿರಲ್ಲ, ನಾನು ಯಾರ ಹತ್ರನೂ ಕೆಲಸ ಮಾಡಿಲ್ಲ. ಆ ಸಿನಿಮಾಗೆ ಇಂಡಸ್ಟ್ರಿಯಿಂದ ಒಬ್ಬ ಟೆಕ್ನಿಷಿಯನ್ ಬಂದಿಲ್ಲ. ನನ್ನ ಹತ್ರ ಕೆಲಸ ಮಾಡ್ತಿರಲ್ಲ ಲೈಟ್ ಬಾಯ್ಸು ಹುಡುಗರು, ಅವ್ರುಗಳನ್ನ ಇಟ್ಕೊಂಡೆ ನಾನು ಆ ಸಿನಿಮಾ ಮಾಡಿದೆ. ಆ ಸಿನಿಮಾಗೆ ಕ್ಯಾಮ್ರಾಮ್ಯಾನ್ ಬಂದ. ನಾನು ಫಸ್ಟು ಫೋನ್ ಮಾಡಿದೆ, ಅಶೋಕ್ಗೆ ಕೇಳಿದ್ದು, ಅಶೋಕ್ ನಾನು ಸಿನಿಮಾ ಮಾಡಬೇಕು ಅಂತಿದ್ದೀನಿ, ನೀವು ವರ್ಕ್ ಮಾಡ್ತೀರಾ? ಏನು ಬಾಸ್, ನಿಮ್ಮ ಗರಡಿಯಿಂದ ಬಂದಿದ್ದೀನಿ, ನಾನು ವರ್ಕ್ ಮಾಡ್ತೀನಿ ಅಂದರು. ಎಷ್ಟು ದಿವಸ ಪ್ಲ್ಯಾನ್ ಮಾಡಿದ್ದೀರಾ ಅಂದರು. 100 ದಿನ ಪ್ಲ್ಯಾನ್ ಮಾಡಿ. 100 ದಿನನಾ ಅಂದರು. ಇಲ್ಲ, ನಂದು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇದೆಯಲ್ಲ ಅಂದರು. ಇಲ್ಲ ಬಾಸ್, 100 ದಿನ ಏನು ಮಾಡೋದು? ಆವಾಗ ಗೊತ್ತಾಯಿತು ಅವ್ರಿಗೆ ನಿಜವಲ್ಲೂ ಬೇರೆ ಬೇರೆ ಸಿನಿಮಾ ಕಮಿಟ್ಮೆಂಟ್ ಇತ್ತು. ಅಶೋಕ್ ಡ್ರಾಪ್. ಆಮೇಲೆ ಇನ್ಯಾರು ನನ್ನ ಜೊತೆ ಕೆಲಸ ಮಾಡಿದರು, ಒಬ್ಬೊಬ್ಬರೇ 100 ದಿನ ಅಂದೇಟಿಗೆ ಅದು ಯಾಕೋ ಅದು ವರ್ಕೌಟ್ ಆಗ್ತಾ ಇರಲಿಲ್ಲ, ಡ್ರಾಪ್ ಆಯಿತು. ಆಮೇಲೆ ಒಂದಿನ ಒಬ್ಬ ಹುಡುಗ ಬಂದ, ಲಾಲ್ ಬಾಬು ಅಂತ, ಅವನ್ನ ನನ್ನ ತಮ್ಮನ ಕೇಳ್ಕೊಂಡ್ಬಂದೆ, ಸ್ಟಿಲ್ ಫೋಟೋಗ್ರಾಫರ್. ಸರಿ, ನಾನು ಅವ್ರು ನೋಡಿದ್ರೆ ಸೇಮ್ ನಾನು ಇವ್ರನ್ನ ನೋಡಿದ್ನಲ್ಲ ಆವಾಗ, ನಮ್ಮ ಸಾಧುನ, ಕಪ್ಪಗೆ ಅದೇನೋ ಒಂದು ನಾಮ ಇಟ್ಕೊಂಡು ಏನು ಯಾವುದೋ ಪಲ್ಟ್ರತಾರವನಲ್ಲ ಯಪ್ಪ ಅಂದ್ಕೊಂಡು ಅಂತ. ಸರ್ ಕೃಷ್ಣ ಸರ್ ಪಾಕೊಂಡು ಒಂದೊಂದೇ ವರ್ಡು. ಸರಿ ಬರ್ತಾರೆ ಇರು ಅಂದ್ಬಿಟ್ಟು ಆಮೇಲೆ ಅವ್ರನ್ನ ಕರೆಸ್ಕೊಂಡೆ. ಏನು ಮಾಡ್ತೀರಾ ನೀವು? ಇಲ್ಲ ಸರ್ ನಾನು ಈ ಥರ ಬಂದೆ, ಅವ್ರು ಯಾರೋ ನಿಮ್ಮದು ಔಟ್ಡೋರ್ ಯೂನಿಟ್ ಇದೆ ಅಡ್ರೆಸ್ ಕೊಟ್ಟರು, ನಾನು ಏನೋ ಅವ್ನ ಕ್ಯಾಮ್ರಾ ಸಂಬಂಧಪಟ್ಟಿದ್ದು ಒಂದು ಹೆಲ್ಪ್ ಬೇಕಾಗಿತ್ತು. ನಾನು ಯಾವ್ದು ಮಾಡಿದ್ದೀರಾ ನೀವು ತೋರಿಸಿ ಅಂತೇಳಿ ಅವ್ರು ಒಂದಷ್ಟು ಫೋಟೋಸ್ ತೋರಿಸಿದ್ರು. ಏನು ಲೈಟಿಂಗ್ ಮಾಡಿದ್ದೆ ಇದಕ್ಕೆ ಅಂತ ಕೇಳಿದೆ. ಇಲ್ಲ ಸರ್ ನ್ಯಾಚುರಲ್ ಲೈಟ್ ಸರ್. ಗುಡಿಸ್ಲೊಳಗಡೆ ಒಂದು ಬೆಳಕು ಬಿದ್ದಿತ್ತು, ಆ ಬೆಳಕು ಹೊರಗಡೆಯಿಂದ ಬಂದಿತ್ತಲ್ಲ, ನಾನು ಅಂದ್ಕೊಂಡೆ HMI ಹಾಕಿ ಅದನ್ನು ತಂದಿದ್ದಾನೆ ಅಂತ. ನೋಡಿದ್ರೆ ನ್ಯಾಚುರಲ್ ಫೋಟೋ ಅಂದರು. ಹೌದಾ, ಸೂಪರ್ ಅದಕ್ಕೆ ಹಂಗೆ ಹಿಂಗೆ ಅಂಥೇಳಿ ಮಾತಾಡ್ತಾ ನಾನೊಂದು ಸಿನಿಮಾ ಮಾಡ್ತಿದ್ದೀನಿ, ಕ್ಯಾಮ್ರಾಮ್ಯಾನ್ ಆಗ್ತೀಯ ಅಂತ. ಹಾಂ ಸರ್, ಮೊದಲು ಯಾವ್ದು ಮಾಡಿದರೆ ಮಾಡಿಲ್ಲ, ಈಸ್ ಸ್ಟಿಲ್ ಫೋಟೋಗ್ರಾಫರು, ಮಾಡ್ತೀರಾ? ಮಾಡ್ತೀನಿ. ನಾನು ಏನು ಮಾಡಿದೆ,
ಸರಿ ಒಂದು ಕೆಲಸ ಮಾಡಿ ನಮ್ಮ ಮನೆಗೆ ಹೋಗೋಣ, ನಂದು ವೀಡಿಯೋ ಆ್ಯಂಟಿ ಕ್ಯಾಮ್ ಇದೆ, ಒಂದು ಸರಿ ಐ ವಾಂಟ್ ಟು ನೋ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಸ್ಕ್ರಿಪ್ಟ್ ಒಂದು 2-3 ಶಾರ್ಟ್ ಎತ್ಕೊಂಡೆ. ಸೊ ಅದು ಡಿಫಿಕಲ್ಟ್ ಶಾರ್ಟ್ ನಾನು ಇಟ್ಟಿದ್ದಿತ್ತು. ಹೆಂಗೆ ಅಂದರೆ ನೋಡಿ, ಫ್ಲೋರ್ ಗ್ರೌಂಡಲ್ಲಿ ಹಿಂಗೆ ಇಟ್ಟಿದ್ರೆ ಇಲ್ಲಿ ಪೇಪರ್ ಬಂದು ಬೀಳುತ್ತಲ್ಲ, ಕ್ಯಾಮ್ರಾ ಹಿಂಗೆ ಬಂದರೆ ಕೈ ಎಂಟ್ರಿ ಆಗುತ್ತೆ. ತಿರ್ಗಾ ಹಿಂಗೆ ತಿರುಗಿದ್ರೆ ಆ ಶೂ ಅವ್ನು ಬರೀ ಕೈ ಮಾತ್ರ ಬರುತ್ತೆ, ಅವನ್ನ ಲಿಫ್ಟ್ ಮಾಡಿದ್ರೆ ಅವ್ನ ಶೂನ ಹಂಗೇ ತೊಗೊಂಡು ಫಾಲೋಅಪ್ ಮಾಡ್ಕೊಂಡು ಹೋಗ್ಬೇಕು. ಆ ಥರದ್ದು ಕೆಲವು ಶಾರ್ಟ್ಸ್ಗಳು. ಮೇಡಮ್ ಅವ್ನು ಹಿಂಗೆ ಇಟ್ಕೊಂಡು ಹ್ಯಾಂಡಿ ಕ್ಯಾಮು ಒಂದು 2-3 ಶಾರ್ಟು ಎಲ್ಲ ಹಾಕಿ ನಮ್ಮ ಮನಸ್ಸು ಬಂದರೆ ಟಿ ವಿ ದೊಡ್ಡದಿತ್ತು, ನೋಡಿದೆ ಇಮಿಡಿಯೇಟಾಗಿ, ಏನು ಚೆನ್ನಾಗಿದೆ ಒಂದು ಹಂಗೆ ಹಿಂಗೆ ಅಂತೇಳಿ, ಓಕೆಪ್ಪ ಯು ವರ್ಕ್ ಫಾರ್ ಮೀ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನನಗೆ ಯಾರೇ ಹೊಸಬ್ರನ್ನ ನಾನು ಅವಕಾಶ ಕೊಟ್ಟರು ಗಣೇಶ ಟೆಂಪಲ್ ಕರ್ಕೊಂಡು ಹೋಗ್ಬಿಡ್ತೀನಿ. ಅದೇ ಥರ ಉಪ್ಪಿಗೆ ನಾನು ಗಣೇಶ ಟೆಂಪಲ್ ಕರ್ಕೊಂಡೆ 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದು ಉಷ್ಗೆ. ಬುಲ್ ಟೆಂಪಲ್ ನನಗೆ ಗೊತ್ತಿಲ್ಲ ಈಸ್ ಫೇವರೆಟ್ ಗಾಡ್ ಅಂತ. ನಾನು ಸುಮ್ಮನೆ ಅಲ್ಲಿ ಕರ್ಕೊಂಡೋಗಿ ಗಣೇಶನ ಮುಂದೆ ಅವನಿಗೆ 2,000 ರೂಪಾಯಿ ಕೊಟ್ಟಿದ್ದು. ಆಮೇಲೆ ಇವ್ರಿಗೆ ಕರೆದು ನಾನು 5,000 ಅಡ್ವಾನ್ಸ್ ಕೊಟ್ಟು 50,000 ಮಾತಾಡಿದೆ. ನೋಡಪ್ಪ 100 days 50,000 ಹಂಗೆ ಹಿಂಗೆ. ಸರ್ ಎಸ್ ಸರ್, ಅವ್ನು ಯಾರು, ಅವ್ನ ಮೊಬೈಲ್ ಆಫ್ ಮಾಡಿಬಿಟ್ರೆ ನನಗೇನು ಗೊತ್ತಿಲ್ಲ ಅವನ ಬಗ್ಗೆ. ನಮ್ಮ ಯೂನಿಟ್ ಹುಡುಗರು ಎಲ್ಲ ನೆಗ್ತಾ ಇದ್ದಾರೆ, ಅಯ್ಯೋ ಅಣ್ಣ ಏನಣ್ಣ ಅವನೇನೋ ಅಡ್ರೆಸ್ ಕೇಳ್ಕೊಂಬಂದ, ಅವನ್ನ ನೀವು ಇಟ್ಕೊಂಡು ಕ್ಯಾಮ್ರಾಮನ್ ಅಂತ ಇದ್ದೀರಾ ಹಂಗೆ ಹಿಂಗೆ ಅಂತ ನಮ್ಮ ಹುಡುಗರೆಲ್ಲ ನನಗೆ ಇಂಡೈರೆಕ್ಟಾಗಿ, ನನಗಿನ್ನ ಜಾಸ್ತಿ ನನ್ನ ತಮ್ಮನಿಗೆ ಇದು ಮಾಡ್ತಾಯಿದ್ರು. ಆಮೇಲೆ ನಾನು ಕೇಳಿದೆ, ಒಂದಿನ ಹಿಂಗೆ ಕೇಳಿದೆ, ಕನ್ಫರ್ಮ್ ಆಗಿ 5,000 ಎಲ್ಲ ಕೊಟ್ಟ ಮೇಲೆ ಕೇಳಿದೆ, ಅಲ್ಲಪ್ಪ ಎಲ್ಲ ಒಂದು ವಿದ್ಯೆಗೂ ಗುರು ಇರ್ತಾರಲ್ವ, ನಿನ್ನ ಗುರು ಯಾರಪ್ಪ ಅಂತ ಕೇಳಿದೆ. ಸಂತೋಷ್ ಶಿವನ್ ಸರ್. ಸಂತೋಷ್ ಶಿವನ್ ಅಂದರೆ ಒಂದು ದೊಡ್ಡ ಕ್ಯಾಮ್ರಾಮ್ಯಾನ್ ಅಂತ ನಾನು ಕೇಳಿದ್ದೆ, ಆಯಿತಾ. ಎಂದ ಅಂತ ಸಂತೋಷ್ ಶಿವನ್ ಶಾರುಖ್ ಖಾನ್ ಅಶೋಕ್ ಪಿಕ್ಚರ್, ಹಾಂ ಸರ್ ಅವರೇನು ನೋಡಿ ಗುರು ಸರ್ ಅಂದ. ನನಗೆ ಸರ್ ಈಸ್ ಮೈ ಗುರು. ನಂತರ ತುಂಬ ಜನ ಇದ್ದಾರೆ ಅವ್ರ ಹತ್ರ, ಬಟ್ ಈಸ್ ಮೈ ಗುರು. ಐ ಕಮ್ ಇನ್ ಅವ್ರ ಇನ್ಸ್ಟಿಟ್ಯೂಟಿಂದ ನಾನು ಹೊರಗಡೆ ಬಂದಿರೋದು ಕೆಲಸ ಕಲಿತು. ಓಕೆ ಅಂಥೇಳಿ ಫಸ್ಟ್ ಡೇ ನಾವು ಶಾರ್ಟ್ ಇಟ್ಟಾಗ ಅವ್ರು ಏನು ಮಾಡ್ತಾರೆ ಅಂದರೆ ಈವನ್ ಲೈಟ್ ಮಾಡ್ತಾನೆ, ಹಿಂದ್ಗಡೆ ಇರೋರಿಗೂ ಅದೇ ಲೈಟ್ ಬರಬೇಕು. ಅಯ್ಯೋ ಅಲ್ಲೇ ನನಗೆ ಟೆನ್ಷನ್ ಆಗೋಯ್ತು. 2 ಅವರ್ ಆ ಚಿಕ್ಕ ಶಾರ್ಟ್ಗೆ. ನಾನು ನಮ್ಮ ಹುಡುಗರೆಲ್ಲ, ಅಣ್ಣ ಲೈಟಿಂಗ್ ಭಾಳ ಸೂಪರಾಗಿ ಮಾಡಿದ್ದಾನೆ, ನೀವು ಹೆಂಗೆ ತೆಗಿತೀರ ಅವನ್ನ ಇಟ್ಕೊಂಡು, 100 ಆಯಿತು, 1 ವರ್ಷ ಆಗ್ಬಿಡುತ್ತೆ ನಿಮ್ಗೆ ಶೂಟಿಂಗ್ ಕಂಪ್ಲೀಟ್ ಮಾಡೋಕ್ಕೆ ಅಂದ. ಆಮೇಲೆ ಅವ್ನಿಗೆ ಅರ್ಥ ಮಾಡಿ ಹೇಳ್ಸಿ, ಇಲ್ಲಪ್ಪ ಅದು ಹಂಗಲ್ಲ, ಹಿಂಗೆ ಹಿಂಗೆ ಸ್ವಲ್ಪ ನೀನು ಇದಾಗಬೇಕಂತೆಲ್ಲ ಬಡ್ಜೆಟ್ ಇಲ್ಲ, ಈ ಥರ ಅಂತೇಳಿ. ಬೆಸ್ಟ್ ಪಾರ್ಟ್ ಏನಂದರೆ ಅವನು ಕನ್ನಡ ಬರಲ್ಲ, ನನಗೆ ಮಲಯಾಳಂ ಬರಲ್ಲ. ಅವನಿಗೆ ಗೊತ್ತಿರೋ ಒಂದು ಚೂರು ತಮಿಳು, ನನಗೊಂದು ಚೂರು ತಮಿಳು ಗೊತ್ತು. ಆ ತಮಿಳಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಾವು ಇಡೀ ಸಿನಿಮಾ ಮಾಡಿದ್ವಿ. ನಾನು ಅಂದ್ಕೊಂಡಂಗೆ ಅದು 100 days ಮೇಲೆ ಆಯಿತು ಶೂಟಿಂಗ್. ಇಷ್ಟೇ, ನಾರ್ತ್ ಇಂಡಿಯಾಗೆ ಹೋಗಿದ್ದೆ ನಾನು. ನಮಗೇನಂತ ಹೇಳಿದ್ರೆ ಅನುಭವಿಸಿ ನಾವು ಆ ಶಾರ್ಟ್ಗಳೆಲ್ಲ ತೆಗೆದಿತ್ತು. ಇದು ಕಾಶ್ಮೀರು ಆ ಕಡೆ ಎಲ್ಲ ಹೋಗಿ ಶೂಟ್ ಮಾಡಿ. ಆ ಸಿನಿಮಾನು ನನಗೆ ಕೈ ಬಿಡಲಿಲ್ಲ. ಐ ಹ್ಯಾಂಡ್ ಲಾಟ್ ಮನಿ ಇನ್ ದಟ್. 30 ವರ್ಷದ ಹಿಂದೆ ನೀವು ಫಾಲೋ ಮಾಡಿ ಅಂಥದ್ದು ಅಂದರೆ ಸಿನಿಮಾ ಮಾಡಿದ್ಮೇಲೆ ಬೇರೆ ಯಾರಿಗೂ ಮಾರಾಟ ಮಾಡ್ದಲೆ ನೀವೇ ಡಿಸ್ಟ್ರಿಬ್ಯೂಷನ್ ಮಾಡೋದು ಈಗಿನ ಟ್ರೆಂಡಿಂಗಲ್ಲಿರುವಂಥ. ಇಲ್ಲ, ಅಲ್ಲಿ ಏನಾಗುತ್ತೆ ನೋಡಿ, ಅದು ತಪ್ಪು ಅಂತ ನಾನು ಹೇಳಲ್ಲ. ಈಗ ನಾನು ವ್ಯಾಪಾರಕ್ಕೆ ಕುಂತಿದ್ದೀನಲ್ವ, ವ್ಯಾಪಾರಕ್ಕೆ ಕುಂತಿರೋರಿಗೆ ಏನಾಗುತ್ತೆ, 20 ಸಿನಿಮಾ ಅವ್ರ ಟೇಬಲ್ಗೆ ಬರುತ್ತೆ. ನಾನು ಮಾಡಿರೋದು ಒಂದೇ ಸಿನಿಮಾ, ನನಗೆ ಅದು ಒಂದೇ ಸಿನಿಮಾ ವ್ಯಾಪಾರಕ್ಕಿರೋದು. ವ್ಯಾಪಾರ ಮಾಡೋರಿಗೆ, ಡಿಸ್ಟ್ರಿಬ್ಯೂಟರ್ಗೆ 20 ಸಿನಿಮಾ ಅವ್ರ ಟೇಬಲ್ಗೆ ಬರುತ್ತೆ. ಅವ್ರಿಗೆ ಚಾಯ್ಸ್ ಇದೆ, ವಿಷ್ಣು ಸರ್ನ ಸಿನಿಮಾ ಬೇಕಾ, ಅಂಬರೀಷ್ ಸರ್ ಸಿನಿಮಾ ಬೇಕಾ, ಯಾರು ಸಿನಿಮಾ ಬೇಕು, ಹೊಸಬ್ರದ್ದು ಬೇಕಾ. ಅವ್ರೇನು ಮಾಡ್ತಾರೆ, ಎಲ್ರದ್ದು ಚೈನ್ ಲಿಂಕ್ ಇರುತ್ತೆ, ಯಾರನ್ನು ಫುಲ್ ಫ್ಲೆಡ್ಜಾಗಿ ದುಡ್ಡು ಹಾಕಲ್ಲ. ನೀವು ವಿಷ್ಣು ಸರ್ ಪಿಕ್ಚರ್ ತೊಗೊಂಡಿದ್ದೀನಿ, ಒಬ್ಬ ಡಿಸ್ಟ್ರಿಬ್ಯೂಟರ್ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂದರೆ ಥಿಯೇಟ್ರ್ನವರೆಲ್ಲ ಅವ್ರಿಗೆ ಅಡ್ವಾನ್ಸ್ ಕೊಡ್ತಾರೆ. ಆ ದುಡ್ಡು ತೊಗೊಂಬಂದು ಇವರು ಯಾರು ಸಿನಿಮಾ ಮಾಡಿರ್ತಾರೆ ಅವ್ರಿಗೆ ಕೊಡ್ತಾರೆ. ಅದ್ರಲ್ಲಿ ಅವ್ರವ್ರ ಶೇರ್ಗಳೆಲ್ಲರೂ ಎತ್ಕೊಳ್ತಾರೆ. ಫೈನಲಾಗಿ ಯಾರಿಗೊಬ್ಬರು ರಿಸ್ಕ್ ಆಗಿರುತ್ತೆ ಅದು. ಆಮೇಲೆ ಥಿಯೇಟ್ರ್ ಓನರ್ಗೂ ಅಷ್ಟೇ, ವಿಷ್ಣು ಸರ್ ಸಿನಿಮಾ ಒಂದು ಮಿನಿಮಮ್ ನಮ್ಗೆ ಇಷ್ಟು ಬರುತ್ತೆ ಲಾಭ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಹೊಸ್ಬಂದು ಏನಿರುತ್ತೆ, ಹೊಸ್ಬಂದು ಏನಾಗುತ್ತೆ, ಅಯ್ಯೋ ಬೇಡಪ್ಪ ಅವ್ರದ್ದು ಯಾವ್ದು ರೀ ಪಿಕ್ಚರು ಏನು ರೀ, ಎಲ್ಲರೂ ಸ್ಟಾರ್ಟಿಂಗ್ ಹೊಸಬ್ರೆ. ಆಮೇಲೆ ಅವ್ರದ್ದು ಒಂದು ಮಾರ್ಕೆಟ್ ಕ್ರಿಯೇಟ್ ಆಗೋವರೆಗೆ, ಆಮೇಲೆ ಹೀಲ್ ಆಲ್ಸೋ ಬಿ ಒನ್ ಆಫ್ ದ ಹಾರ್ಸ್, ಆ ಥರ ಕನ್ಸಿಡರ್ ಮಾಡ್ತಾರೆ. ನಾನು ಅವಾಗ ಯೋಚನೆ ಮಾಡಿದೆ, ಬೇಡ, ಇವಾಗ ನಾವು ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ ಹೋದರೆ ನಾವೆಲ್ಲ ಥರದ್ದು ರಿಪೋರ್ಟ್ ಅವನು ಕೊಡಬೇಕು. ಕ್ಯಾಮ್ರಾಮನ್ ಅವನ್ನ ಯಾಕೆ ಹಾಕೊಂಡ್ರಿ, ಅಲ್ಲ ಹೀರೋಯಿನ್ನು ಅವಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇವರು ಮ್ಯೂಸಿಕ್ ಡೈರೆಕ್ಟ್ರು ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡು ನಮ್ಗೆ ವ್ಯಾಪಾರಕ್ಕಿಂತ ಬರೀ ಅಂಥದ್ದೇ ಜಾಸ್ತಿ ನಾವು ಫೇಸ್ ಮಾಡಬೇಕಾಗುತ್ತೆ.
ಆಮೇಲೆ ಹೀರೋ ನೀವೊಂದು ಪಾತ್ರ ಮಾಡಬೇಕಾಗಿತ್ತು ರೀ, ಈ ಕತೆ ಏನಾದರೂ ಪ್ರಭಾಕರ್ ಮಾಡಿಬಿಟ್ಟಿದ್ದಿದ್ರೆ ಅಂತ ನನಗೂ ಅಡ್ವೈಸ್ ಮಾಡ್ತಾರೆ. ಓ ಇದು ಸಿಕ್ಕಾಕೊಳ್ತೀವಿ, ಇದು ಏನಕ್ಕೆ ಬೇಕಿದು ಅಂದ್ಬಿಟ್ಟು ಹಂಗೆ ಆಯ್ತು. ಅನುರಾಗ ಸಂಗಮ ಒಂದು ಹೆಸರಾಂತ ಆಫೀಸು ನಾನು ಎತ್ಕೊಂಡೋಗಿದ್ದು. 1 ತಿಂಗಳು ಅವ್ರ ಆಫೀಸಲ್ಲಿದೆ. ಸರ್ ನಾನು ಹೇಳಿದೆ ಇದ್ರ ಮೇಲೆ ₹1 ಲೋನ್ ಇಲ್ಲ, ಏನಿಲ್ಲ, ನಾವು ರಿಲೀಸ್ ಮಾಡಬೇಡ ಸರ್, ಥಿಯೇಟ್ರ್ ಫಿಕ್ಸ್ ಮಾಡಿ ಅಂದರೆ ಅವರು ಇರಿಪಾ ಗೋವಿಂದ್, ನಿಮ್ಮದು ಹುಚ್ಚು ಸಿನಿಮಾ ಬೇರೆ ಥರ ಇತ್ತು, ಇದು ಭಾಳ ಇದಾಗಿ ಮಾಡಿದ್ದೀರಾ, ಇದು ಕ್ಲಾಸ್ ಸಿನಿಮಾ, ಇದು ರಿಸ್ಕ್ ತೊಗೋಬೇಡಿ, ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಹೌದಾ ಸರ್, ಮಾತಾಡ್ಕೊಳ್ಳೋದು ಬರೋದು. ಆಮೇಲೆ ಒಂದಿನ ಏನು ಮಾಡಿದೆ, ಇನ್ನೊಬ್ಬರು ಆಫೀಸ್ಗೆ ಹೋದೆ. ನಾನು ಏನಕ್ಕೆ ಹೆಸರು ಹೇಳ್ತಾ ಇಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ಮೇಕ್ ದಮ್ ಹರ್ಟ್. ಅವರು ನಾನು ಪಿಕ್ಚರ್ ನೋಡಲಾ ಅಂದರು. ನೋಡಿ ಸರ್ ಅಂದೆ. ಪಿಕ್ಚರ್ ನೋಡಿದ್ರು, ಅರೇ ವೆರಿ ಗುಡ್ ಪಿಕ್ಚರ್ ಅಂದರು. ಸರ್ ನಿಮ್ಮ ಆಫೀಸಿಂದ ಮಾಡೋಣ ಹಾಂ ಅಂದರು. ಸರಿ ಅಂದ್ಬಿಟ್ಟು ಇವ್ರ ಆಫೀಸಿಗೆ ಬಂದು ಹೇಳಿದೆ, ಅಣ್ಣ ಬೇಜಾರು ಮಾಡ್ಕೊಬೇಡಿ, ನಾನು ಇನ್ನೊಂದು ಆಫೀಸ್ ರೆಡಿ ಮಾಡ್ಕೊಂಡಿದ್ದೀನಿ, ನಾನು ರಿಲೀಸ್ಗೆ ಹೋಗ್ಬೇಕಣ್ಣ, ಹಾಗೆ ನೋಡಪ್ಪ ನಿಮ್ಮಿಷ್ಟ ಅದ್ರ ಮೇಲೆ ಹಿಂಗೆ ಅಂದರು. ಕೊಟ್ಬಿಟ್ಟು ಅವ್ರದ್ದು ಏನೇನಿದೆ ಎಲ್ಲ ಅಂದರು. ಅದೆಲ್ಲ ಎತ್ಕೊಂಬಂದು ಅಲ್ಲಿ ಕೊಟ್ಟೆ. ಆಮೇಲೆ ಒಬ್ಬರು ಥಿಯೇಟ್ರ್, ಅಪರ್ಣ ಥಿಯೇಟ್ರ್ನವ್ರು ಮೀಟ್ ಮಾಡಿದೆ. ಅವರು ಒಂದೇ ಮಾತು ಹೇಳಿದ್ರು, ಸರ್ ನೀವು ಒಂದು ಅಡ್ವಾನ್ಸ್ ಕೊಟ್ಬಿಟ್ರೆ, ಯಾಕಂದರೆ ಫ್ಲಾಪ್ ಹೋದರೆ ಆಮೇಲೆ ರೆಂಟ್ ಕಟ್ಟೋಕೆ ಇರಬೇಕಲ್ವ, ಎಷ್ಟು ಕೊಡ್ಬೇಕು ಸರ್? ಏನಿಲ್ಲ ಸರ್, 2 ವಾರದ ಅಡ್ವಾನ್ಸ್ ಕೊಡಿ ಸಾಕು, ನಾವು ಇದು ಮಾಡ್ತೀವಿ. ಸರಿ ಸರ್, ಅವ್ರಿಗೆ ಅಡ್ವಾನ್ಸ್ ಕೊಟ್ಟೆ, ಡನ್. ಹಿಂಗೆ ಮಾಡಿ ಅದನ್ನೇ ಹೇಳ್ತಾ ಇರೋದು, ಒಂದು ಪಾಯಿಂಟಲ್ಲಿ ನಾವು ಡೇರಿಂಗಾಗೂ ಇರಬೇಕು. ಆಮೇಲೆ ಏನು ಗೊತ್ತಾ, ಅದು ನಮಗೆ ಬಂದಿತ್ತು ರೀ, ಅದು ಏನೋಪ್ಪ ನಮಗೆ ಬಂದಿತ್ತು, ಅದು ನಾವು ಬಿಟ್ಬಿಟ್ವಿ ನಮಗೆ ಬಂದಿತ್ತು, ನಾವು ಬಿಟ್ಬಿಟ್ವಿ ಸಕ್ಸಸ್ ಆದಮೇಲೆ ಅದು ಈ ಥರದ್ದು ಮಾತಾಡ್ತಾ ಇರ್ತಾರೆ. ಅದೇ ಹೇಳಿದ್ನಲ್ಲ, 7 ಅವರ್ 8 ಅವರ್ ಅವ್ರ ಆಫೀಸಲ್ಲಿ ಇರ್ತಾರೆ ಅಂದರೆ 7 ಅವರ್ ಬರೀ ಡಿಸ್ಕಷನ್ ಇರುತ್ತೆ, ಇನ್ನು 1 ಅವರ್ ವ್ಯಾಪಾರ ಮಾಡಬೇಕಾ ಮಾಡಬಾರ್ದು ಡಿಸಿಷನ್ ತೊಗೊಂಡು ಮನೆಗೆ ಹೊಟ್ಟೋಗ್ತಾರೆ, ತಿರ್ಗಿ ನಾಳೆ ಬರ್ತಾರೆ, ತಿರ್ಗಿ 7 ಅವರ್ ಮೀಟಿಂಗಲ್ಲೇ ಇರುತ್ತೆ. ಅದು ನಮ್ಮದು ನಡೀತಾರೆ. ಆವಾಗ ನಾನು ಯೋಚನೆ ಮಾಡಿದೆ, ಇಲ್ಲ ಸಿನಿಮಾ ಸ್ಟಾರ್ಟ್ ಟು ಫಿನಿಶ್ ನನ್ನದೇ ಆಗಬೇಕು, ನಾನು ಡಿಸ್ಟ್ರಿಬ್ಯೂಟರ್ ಅಲ್ಲ, ನನ್ನ ಸಿನಿಮಾಗೆ ನಾನು ಡಿಸ್ಟ್ರಿಬ್ಯೂಟರ್ ಆಗಬೇಕು, ಆಯಿತಾ. ಆಮೇಲೆ ಈಗ ಥಿಯೇಟ್ರಿಗೆ ಹೋಗ್ತೀವಿ, ರೆಕಾರ್ಡಿಂಗ್ ಥಿಯೇಟ್ರಿಗೆ ಹೋಗ್ತೀವಿ, ಅಲ್ಲೇ ಅವಾಗೆಲ್ಲ ಅವರ್ ಬೇಸಸ್ ಇದ್ದಿದ್ದಿತ್ತು. ಏನಾಗ್ಬಿಡುತ್ತೆ, ನಮಗೂ ಆ ಮೈಂಡ್ ಬಂದ್ಬಿಡುತ್ತೆ, ಏನೋ ಮಾಡಬೇಕು ಅಂತ ಆಸೆ. ಸರ್ ಇವತ್ತು 10 ಅವರ್ ಆಯಿತು ಸರ್, 7,000 ಸೈನ್ ಮಾಡಿ 10 ದಿವಸಕ್ಕೆ, ಅಯ್ಯೋ ಏನೋ ಇಲ್ಲೇ ಇಷ್ಟ ಆಗೋಯ್ತು ಬಿಲ್ಲು ಅಂತ. ಆಮೇಲೆ ಒಂದಿನ ನನಗೆ ಅದು ಐಡಿಯಾ ಬಂತು, ಬೇಡ ಈ ನರ್ವಸ್ಸು ಬೇಡ, ನಮ್ಮದೇ ಒಂದು ಸ್ಟುಡಿಯೋ ಸೆಟಪ್ ಆದರೆ ಹೆಂಗಿರುತ್ತೆ, ನಾನು ಎಷ್ಟು ದಿವಸ ಆದರೂ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೋದು, ಎಷ್ಟು ದಿವಸ ಆದರೂ ಎಫೆಕ್ಟ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಾಗಿ ನನಗೆ ಆ ಥರದ್ದೇನೋ ಒಂದು ಐಡಿಯಾ ಬಂತು. ಆ ಐಡಿಯಾ ಡಬ್ಬನ ಸೂಪರೋ ನನಗೆ ಗೊತ್ತಿಲ್ಲ. ಇವಾಗ ಏನಂದರೆ ನಾನು ವಾಕ್ ಆಗೋಯ್ತು. ಈಗ ನಾಳೆ ಇದ್ದು ನಾನು ಸಿನಿಮಾ ಮಾಡ್ತೀನಿ ಅಂದರೆ ನಾನು ಇಬ್ಬರಿಗೆ ಪೇಮೆಂಟ್ ಕೊಡಬೇಕಾಗಿರೋದು, ಒಂದು ಟೆಕ್ನಿಷಿಯನ್ಸ್ಗೆ, ಇನ್ನೊಂದು ಆರ್ಟಿಸ್ಟ್ಗೆ. ಇನ್ನು ಮಿಕ್ಕಿದೆಲ್ಲ ನನ್ನದೇ ಇರುತ್ತೆ, ಎವ್ರಿಥಿಂಗ್ ವಿಲ್ ಬಿ ಮೈ ಸೆಟಪ್. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೇನು ಇನ್ವೆಸ್ಟ್ ಆಗಿರುತ್ತೆ, ಸಪೋಸ್ ಅಲ್ಲೂ ನನಗೆ 8 ಬಿದ್ದರೆ ಅದಕ್ಕೇನು ನಾನು ಆನ್ಸರ್ ಇಟ್ಕೊಂಡಿದ್ದೀನಿ, ಇದು ನಾನು ನೋಡ್ತಾ ಇರೋದು. ಇಷ್ಟು ಬಿಟ್ಟು ನಾನು ಯಾರ ಹತ್ರನೂ ಏನೂ ಕೇಳೋಕ್ಕೆ ಹೋಗಿಲ್ಲ. ಇವಾಗ ನೋಡಿ ಮೇಡಮ್, ದುಡ್ಡು ಬಂತ ನಾವು ಯಾರು ಕೊಟ್ಬಿಡ್ತೀವಿ, ನಮ್ಮದು ಹೋಯ್ತು ಅಂದರೆ ಯಾರು ಕೊಡ್ತಾರೆ, ಅದು ನಿಜ, ಅದು ವಾಸ್ತವ. ಆಮೇಲೆ ಇಂಡಸ್ಟ್ರಿ ಯಾವತ್ತೂ ಸಕ್ಸಸ್ಸಿಂದನೇ ಇರೋದು, ಫ್ಲಾಪಿಂದ ಯಾರೂ ಇರಲ್ಲ. ಇದು ಇಂಡಸ್ಟ್ರಿ ಇರೋರಿಗೂ ಅದಿರುತ್ತೆ. ಎವ್ರಿಬಡಿ ವಾಂಟ್ಸ್ ಓನ್ಲಿ ಸಕ್ಸಸ್. ಸಕ್ಸಸ್ ಇಸ್ ದ ಓನ್ಲಿ ಫ್ರೆಂಡ್, ಸಕ್ಸಸ್ ಇಸ್ ದ ಓನ್ಲಿ ಟ್ರೂ ಫ್ರೆಂಡ್ ಫಾರ್ ಎವ್ರಿಬಡಿ. ಅದಿಲ್ಲ ಅಂದರೆ ಯಾವುದೂ ಇರಲ್ಲ. ಆಮೇಲೆ ನಾನು ಯೋಚನೆ ಮಾಡಿದೆ, ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಗಾಡ್ ಫಾದರ್ ಇಲ್ಲ, ಯಾವುದ್ರಲ್ಲೂ ಗಾಡ್ ಫಾದರ್ ಇಲ್ಲ ನನಗೆ. ಮುಂದಕ್ಕೂ ಏನಕ್ಕೆ ಬೇಕು, ಬೇಡ, ಲೆಟ್ ಮಿ ಡೂ ದಿಸ್ ಫಸ್ಟ್. ಅದನ್ನು ನಾನು ಕೂತ್ಕೊಂಡು ನಾನು ಯೋಚನೆ ಮಾಡಿದೆ, ನನಗೆ ಅದು ಕರೆಕ್ಟ್ ಅನ್ನಿಸ್ತು. ಹ್ಯೂಜ್ ಇನ್ವೆಸ್ಟ್ಮೆಂಟು, ಬಟ್ ಐ ವಿಲ್ ಟೇಕ್ ಬ್ಯಾಕ್ ಒಂದು ಸಿನಿಮಾ. ಇವಾಗ ನಾವು ಯಾವತ್ತೂ ಅಷ್ಟೇ ಅದೊಂದ್ರ ಕಡೆ ನಾವು ಪಾಸಿಟಿವಾಗೇ ಇರಬೇಕು. ನಾಳೆ ನಾವು ಮಾಡೋದು ಅದೊಂದು ಕಾಂತಾರ ಆಗ್ಬೋದು, ಇನ್ನೇನೋ ಆಗ್ಬೋದು, ಮತ್ತೊಂದು ಆಗ್ಬೋದು, ಆ ಕಾನ್ಫಿಡೆಂಟೆಲ್ಲ ನಾವು ಸಿನಿಮಾ ಮಾಡ್ತಾ ಹೋಗಬೇಕು. ಸಿನಿಮಾದಲ್ಲಿ ಓವರ್ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ನಿಮಗೆ ಹೆಲ್ಪ್ ಆಗಲ್ಲ, ಬ್ಲೈಂಡ್ ಆಗಲೇಬೇಕು. ಫೈನಲಾಗಿ ಏನಂದರೆ ಇಲ್ಲಿಂದ ಸಿನಿಮಾ ಮಾಡಬೇಕು. ಇವತ್ತಿಗೂ ಆಡಿಯನ್ಸ್ ಇರ್ತಾರೆ, ನಾಳೆಗೂ ಆಡಿಯನ್ಸ್ ಇರುತ್ತೆ. ಆ ಕಥೆನ ನಾನು ಜಡ್ಜ್ ಮಾಡಬೇಕು. ಆಮೇಲೆ ರಿಸ್ಕ್ ಇಲ್ಲದೆ ಸ್ಕ್ರಿಪ್ಟಲ್ಲಿ ನೀವು ಕತೆ ಹೇಳೋಕ್ಕಾಗಲ್ಲ. ನನಗೆ ಆ ಥರ ಕತೆಗಳು ಮಾಡಬೇಕು ಅನ್ನೋದು ನನಗಿಷ್ಟ. ಐ ವಾಂಟ್ ಟು ಬಿ ಎ ಫಿಲಮ್ ಮೇಕರ್. ರಿಸ್ಕ್ ತೊಗೊಂಡು ನಾವು ಹೇಳುವಂಥದ್ದು ಏನಾದರೂ ಇದ್ದರೆ ಅದು ಚೆನ್ನಾಗಿರುತ್ತೆ. ಅದೇ ಹೊಸದು ಅನ್ನೋದು ಅದೇ. ಇದ್ರದ್ದೆಲ್ಲ ನಾನು ಹೋಮ್ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಮಾಡ್ತಾ 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 ಏನಾಯಿತು, ಇಂಡಸ್ಟ್ರಿ ಇವಾಗ ಪ್ಯಾನ್ ಇಂಡಿಯಾ ಆಗೋಯ್ತು. ಅಲ್ಲಿಗೆ ನಾನು ಅಂದ್ಕೊಂಡಿದ್ದೂ ವರ್ಕೌಟ್ ಆಯಿತು. ಈಗ ನಾನು ಯಾವುದೇ ಹೋಗಿ ಎಲ್ಲೇ ಏನೇ ಮಾಡ್ತೀನಿ ಅಂತ ಹೇಳಿದ್ರೂ ಟೆಕ್ನಿಕಲ್ ಐ ವಾಂಟ್ ಟು ಬಿ ಸ್ಟ್ರಾಂಗ್.
ಎಲ್ಲನೂ. ಇವಾಗ ನೋಡಿ CG ವರ್ಕ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಎಲ್ಲ ನಮ್ಮ ಹತ್ರ ಇದೆ ಅಂತ ಹೇಳಿದಾಗ ವಿ ಕ್ಯಾನ್ ಮೇಕ್ ವಂಡರ್. ಒನ್ಸ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಅದು. ಆ್ಯಂಡ್ ವಿ ನೀಡ್ ಗುಡ್ ಟೆಕ್ನಿಷಿಯನ್ಸ್. ಅವ್ರನ್ನ ನಾನು ಹೆಂಗೆ ಟೇಕ್ ಕೇರ್ ಮಾಡಬೇಕು. ಈಗ ನಾನು ಇಲ್ಲಿ ಏನು ಮಾಡ್ತೀನಿ ಅದು ಅವ್ರಿಗೆ ಬೇಕಾಗಿಲ್ಲ, ಬಟ್ ದೇ ಆರ್ ವರ್ಕಿಂಗ್ ಫಾರ್ ಬ್ರೆಡ್ ಆ್ಯಂಡ್ ಬಟರ್ಗಲ್ವಾ. ಅದನ್ನೆಲ್ಲ ಸೆಟ್ರೇಟ್ ಮಾಡಿದ್ದೀನಿ, ಸೆಟ್ರೇಟ್ ಮಾಡಿದ್ದೀನಿ. ದೆನ್ ಐ ವಾಂಟ್ ಟು ಗೆಟ್ ಇನ್ ಟು ದಿಸ್ ವೆರಿ ಸ್ಟ್ರಾಂಗ್ಲಿ. ಐ ವಾಂಟೆಡ್ ಟು ಗೆಟ್ ಇನ್ ಟು ದಿಸ್. ನಮ್ಮದು ಒಂದು 2 ದಿನ ಇರುತ್ತೆ. ಎಸ್, ಅದು ಹೆಂಗೆ ಅಂದರೆ ಜನ ಖುಷಿ ಪಡೋವಂಥ ಸಿನಿಮಾಗಳಿಗೆ ನಾವು ಪ್ರಯತ್ನ ಪಡಬೇಕು. ಆಗುತ್ತೆ, ಅದು ನಾವು ಮಾಡ್ತೀವಿ. ಸರ್, ಈಗಾಗಲೇ ಉಷ್ ಸಿನಿಮಾ ಬಂದು 30 ವರ್ಷ ಆಗ್ತಾ ಬರುತ್ತಿದೆ. ನೀವೇನಾದರೂ ಪ್ಲ್ಯಾನ್ಸ್ ಇದೆಯಾ ಅಂದರೆ ಉಪ್ಪಿ ಸರ್ ನೀವು ಮತ್ತು ನೋಡಿ, ಈಗ ಉಷ್ ಸಿನಿಮಾನ ಏನು ಮಾಡಿದ್ದೀನಿ, ಅದು 35 mm ಇತ್ತಲ್ಲ, ಈಗ ಅದು ಸಿನಿಮಾಸ್ಕೋಪ್ ಮಾಡಿ ಹಳೆದನ್ನೆಲ್ಲ ಪೂರ್ತಿ ಸೌಂಡ್ ತೆಗೆದಾಗೋಯ್ತು. ಇವತ್ತೊಂದು ಸೌಂಡ್ ಹಾಕ್ಸಿದ್ದೀನಿ. ಕಂಠೀರವದಲ್ಲೇ ಕೆಲಸ, ಇದು ಚಾಮುಂಡೇಶ್ವರಿನಲ್ಲಿ ಕೆಲಸ ನಡೀತಾ ಇದೆ. ಇವತ್ತೊಂದು ಏನಿದೆ ಕಂಪ್ಲೀಟ್ ಎಫೆಕ್ಟ್ಸಿಂದ ಹಿಡಿದು ಕೆಲವೊಂದೆಲ್ಲ ಅದೇ ರಿಪೀಟ್ ಆಗುತ್ತೆ, ಕೆಲವು ಸೌಂಡೆಲ್ಲ ಅದೇ ಇರುತ್ತೆ. ಇನ್ನೂ ಎಫೆಕ್ಟಿವ್ ಆಗಿ ಅದನ್ನೆಲ್ಲ ಮಾಡಾಯಿತು. ಅದು DA ಮಾಡಾಯಿತು, ಕಲರ್ ಗ್ರೇಡಿಂಗ್ ಅದನ್ನೆಲ್ಲ ಕಂಪ್ಲೀಟು. ಟೈಟ್ಲ್ ಕಾರ್ಡ್ ಬೇರೆ ಥರ ಮಾಡಿದ್ದೀವಿ ಇದರಲ್ಲಿ, ಅದ್ರಲ್ಲಿ ಬೇರೆ ಥರ ಇತ್ತು. ಎಲ್ಲ ಮಾಡಿ ರೆಡಿ ಇಟ್ಟಿದ್ದೀನಿ. ಈಗ ಸಬ್ ಟೈಟಲ್ಸ್ದು ವರ್ಕ್ ಸ್ಟಾರ್ಟ್ ಆಗಿದೆ. ಅದೊಂದು ಕಂಪ್ಲೀಟ್ ಆಯಿತು ಅಂದರೆ ಅದನ್ನು ಒಂದು ಸರ್ಪ್ರೈಸಾಗಿ ತರ್ತಾಯಿದ್ದೀನಿ. ನೋಡೋಣ ಏನು, ಯಾಕಂದರೆ ಎಲ್ಲರೂ ನೋಡಿದ್ದೀರ ಆ ಸಿನಿಮಾ, ಏನು ನೋಡಿಲ್ಲ ಅಂತಲ್ಲ. ಆದರೆ ಏನಂದರೆ ಇವಾಗ ಕನ್ನಡ ಇದು ಎಲ್ಲ ಕಡೆ ಅದರದ್ದು ಆರ್ಭಟ ಜೋರಾಗಿರೋದ್ರಿಂದ ನಮಗೆ ಡೇರಿಂಗ್ ಅನ್ನೋದು 30 ವರ್ಷ ಹಿಂದೆನೇ ಬಂದಿರೋದ್ರಿಂದ ನನಗದೇನು ಹೊಸ್ತಲ್ಲ. ನಾನು ಉಷ್ ಸಿನಿಮಾ ಆವಾಗಲೇ ಎತ್ಕೊಂಡೋಗಿದ್ದೆ ಮುಂಬೈಗೆ ರಿಲೀಸ್ ಮಾಡಬೇಕು ಅಂತ. ಅಲ್ಲಿರೋರು ಅರೆ ಯಾರು ಥಿಯೇಟ್ರ್ ರೆಂಟ್ ಮಾಲೂಮೆ ಹಿಂಗೆ ನಾನು ಎದುರುಕೊಂಡಿಲ್ಲ, ಅವ್ರು ನನ್ನ ಎದುರಿಸೋರು. ಇಲ್ಲಿ ಬಹಾರ್ ಫಿಲಮ್ಸ್ ಭಾಷಾ ಅಂತಿದ್ದಾರಲ್ಲ, ಅವರು ನನಗೆ ಸಪೋರ್ಟ್ ಮಾಡಿದರು, ಒಂದಷ್ಟು ಕಾಂಟ್ಯಾಕ್ಟ್ ಕೊಟ್ಟಿದ್ದರು ನನಗೆ. ಆ ಬಾಂಬೆಗೆ ಹೋದ್ಮೇಲೆ ಈ ರೋಡ್ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ, ಆ ರೋಡ್ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ. ಹೋಗೊಂದು ಹೋಟ್ಲಲ್ಲಿ ಇದ್ಕೊಂಡು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ನಾನು ಆವಾಗಲೇ ಅದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಯಾವಾಗ ನಿರೀಕ್ಷೆ ಮಾಡ್ಬೋದು ಸರ್ ಇದನ್ನು? ಅಂದರೆ ಇವಾಗ D56 ಒಂದು ಮಾಡ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಹೊರಗಡೆ ಬಂದುಬಿಟ್ರೆ ನನಗೆ ಇದೊಂದು ಸ್ವಲ್ಪ ಅವತಾರ ಚೇಂಜ್ ಆಗುತ್ತೆ ಒಂಚೂರು. ಆಮೇಲೆ ಅವ್ರದ್ದು ಇದೆಲ್ಲ ರೆಡಿ ಆಗುತ್ತೆ. ಉಪ್ಪಿ ಒಂದು ಸರಿ ಬಂದು ನೋಡಿದ್ರು ನಾನೇನು ಎಲ್ಲ ಮಾಡಿದ್ದೆ. ಈ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಬಿಡಿಯಪ್ಪ ನೀವೇನೋ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಈಸ್ ವೆರಿ ಹ್ಯಾಪಿ. ಇದು ಅದನ್ನು ಕರೆಕ್ಟ್ ಇದರಲ್ಲಿ ಹೆಂಗೆ ತರಬೇಕು, ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೀನಿ. ಬರೀ ಇದರಲ್ಲಿ ರಿಲೀಸ್ ಮಾಡೋಗಳ್ತಾರೆ PVR ಈ ಥರ ಥಿಯೇಟ್ರ್ಗಳಲ್ಲಿ ಸಿಂಗಲ್ ಥಿಯೇಟ್ರ್ ವರ್ಕೌಟ್ ಆಗೋಲ್ಲ. ಮಾಲ್ಗಳಲ್ಲಿ ಈ ಇದರಲ್ಲಿ ಎಂಟೈರ್ ಪ್ಯಾನ್ ಇಂಡಿಯಾ, ಯಾಕಂದರೆ ಆವತ್ತೇ ಆಡಿಯನ್ಸ್ ಅದನ್ನು ರಿಸೀವ್ ಮಾಡಿದ್ದಾರೆ. ನೋಡ್ದಿದ್ದವ್ರಿಗೆ ಅದು ಬೇರೆ ಥರ ಅನಿಸುತ್ತೆ ಸಿನಿಮಾ. ನಮ್ಮ ಕನ್ನಡದಲ್ಲೇ ಸಬ್ ಟೈಟಲ್ಸ್ ಇಂಗ್ಲೀಷ್ನಲ್ಲಿ ನಾವು ಯಾಕೆ ಅದನ್ನು ಮಾಡಬಾರ್ದು ಅಂತ ಆ ರೇಂಜಲ್ಲಿ ಅದನ್ನೆಲ್ಲ ವರ್ಕ್ ಮಾಡ್ತೀವಿ. ಸರ್, ನೀವೇ ಹೇಳ್ದಂಗೆ ನಿಮ್ಮ ಬ್ಯಾನರ್ ಬಿಟ್ಟು ಬೇರೆ ಬ್ಯಾನರಲ್ಲಿ ಆ್ಯಕ್ಟ್ ಮಾಡೋದನ್ನ ಮಾಡ್ತಿಲ್ಲ. ಬಟ್ D56 ಹೆಂಗೆ ಅದು ಒಂದಿದೆ. ಅದೆಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ದುಬೈ ಬಾಬು ಸರಿ ಉಪಿ ನನಗೆ ಫೋನ್ ಮಾಡಿ, ಇಲ್ಲ ಅದೊಂದು ಫ್ರೆಂಡ್ ಕ್ಯಾರೆಕ್ಟ್ರು, ಆ ಒರಿಜಿನಲ್ ಚಕ್ರವರ್ತಿ ಮಾಡಿದರು, ಸತ್ಯ ಪಿಕ್ಚರ್ ಇತ್ತಲ್ಲ ಆ ಹೀರೋ ಮಾಡಿದರು. ಆ ಕ್ಯಾರೆಕ್ಟ್ರಿಗೋಸ್ಕರ ನಾನು ಅಷ್ಟೊಂದು ರೆಬೆಲ್ ಆಗಬೇಕಾಗುತ್ತೆ ಸಿನಿಮಾದಲ್ಲಿ. ಆ ಥರ ಒಬ್ಬ ಫ್ರೆಂಡ್ ಇರಬೇಕು. ಕುಮಾರ್ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ನಾನು ಅದನ್ನು ಡೆವಲಪ್ ಮಾಡಿ ಇದು ಮಾಡ್ತೀನಿ ನಾಗಣ್ಣವ್ರಿಗೆ ಹೇಳಿ ನೀವು ಮಾಡಿ ಅದು ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ಶೈಲೇಂದ್ರ ಬಾಬು ಕರೆದಾಗ ನಾನು ಇಲ್ಲ ಸಾರ್ ನಾನು ಅಂತ ಹೇಳಿ ಅವ್ರಿಗಿಲ್ಲ ಅಂತ ಹೇಳಿದ್ದೆ. ಉಪ್ಪಿ ಮಾತಾಡಿದಾಗ ಅವನಿಗಿಲ್ಲ ಅನ್ನೋಕ್ಕೆ ನನ್ನ ಮನಸ್ಸಾಗಲಿಲ್ಲ. ಆಯಿತು ಉಪ್ಪಿ ನಾನು ಮಾಡ್ತೀನಿ ಅಷ್ಟೇ, ಒಂದೇ ಮಾತು. ವಿ ಡಿಡ್ ದಟ್ ಮೂವಿ. ಚೆನ್ನಾಗಿತ್ತು ಅದರದ್ದು ಅನುಭವ. ಉಪ್ಪಿ ಜೊತೆ ಮಾಡಿಕೊಂಡು ಅದನ್ನೆಲ್ಲ ಮಾಡಿ ಆ ಥರ ಆಯಿತು. ಯುವರಾಜ ಸಿನಿಮಾ ಏನಾಯಿತು, ಶಿವಣ್ಣ ನನಗೆ ಅದು ಬಾಕ್ಸಿಂಗ್ ಮೇಲೆ ಬೇಸ್ ಮಾಡಿರೋದು, ಕುಮಾರ್ ನೀವು ಮಾಡಿ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ. ಸರಿ, ಶಿವಣ್ಣನ ಜೊತೆನೂ ಒಂದು ನೆನಪಿರಲಿ ನಮಗೆ. ಈಸ್ ಆಲ್ಸೋ ಒನ್ ಆಫ್ ದ ಲೆಜೆಂಡ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ, ನಮಗೊಂದು ನೆನಪಿರಲಿ ಅಂತ. ಆಯಿತು ಶಿವಣ್ಣ ಅಂತೇಳಿ, ಅದು ಕನಕಪುರ ಶ್ರೀನಿವಾಸ್ ಅವರು ಪ್ರೊಡ್ಯೂಸರು. ಅವರೇನೂ ಮಾತಾಡಿಲ್ಲ. ಸರಿ ಬಂದರು. ಆಮೇಲೆ ಇವರು ನಮ್ಮ ಪೂರಿ ಜಗನ್ನಾಥ್ ಡೈರೆಕ್ಟ್ರು, ಆ್ಯಂಡ್ ಐ ವಾಸ್ ಸೋ ಫ್ರೆಂಡ್ಲಿ ವಿತ್ ಹಿಮ್. ರೇಗಿಸ್ಕೊಂಡು ಕೂತ್ಕೊಳ್ತಿದ್ದೆ ಅವ್ರಿಗೆ ಇಡೀ ದಿವಸ ಸೆಟ್ಟಲ್ಲಿ. ಆ ಸಿನಿಮಾ ಅಲ್ಲಿ ಮಾಡಿದ್ದಾಯಿತು. ಇಲ್ಲ ಒಂದು ಕಡೆ ಒಂದಿನ ಮ್ಯಾನೇಜರ್ ಫೋನ್ ಮಾಡಿದ್ರು, ಅಣ್ಣ ನಾನು ರಾಕ್ಲೈನಿಂದ ಪ್ರೊಡಕ್ಷನಿಂದ ಮಾತಾಡ್ತಾರೆ. ಹೇಳಪ್ಪ ಏನು ಅಣ್ಣ, ತರುಣ್ ಅವ್ರು ನಿಮ್ಗೆ ಮೀಟ್ ಆಗಬೇಕಂತೆ. ರಾಬರ್ಟ್ ಮಾಡಿದ್ರಲ್ಲ ಅಣ್ಣ, ಗೊತ್ತು ಬಿಡಪ್ಪ ಹಾಗೆ. ಆಯ್ತು ಬರಲಪ್ಪ ಆಫೀಸಿಗೆ ಬರಲಿ. ಒಬ್ರು ಯಾರೋ ಬಂದು ಮೀಟ್ ಮಾಡ್ತಾರೆ ಅಂದಾಗ ಎಲ್ರಿಗೂ ಬಂದು ಮಾತಾಡೋ ಹಕ್ಕಿದ್ದೇ ಇರುತ್ತೆ ಅಲ್ವಾ. ಆಯಿತು ಬರಲಿ. ಆಮೇಲೆ ಬಂದು ಕೂತ್ಕೊಂಡ್ರು. ಬಾಸ್ ಹೇಳಿ ಬಾಸ್ ಅಂತ ಹೇಳಿದೆ. ಏನಿಲ್ಲ ಸರ್, ನಾನು
ಈಗ ಒಂದು ಸಿನಿಮಾ ಮಾಡ್ತಿದ್ದೆ ದರ್ಶನ ಇಟ್ಕೊಂಡು, ಆ ಕತೆ ನಿಮ್ಗೆ ಹೇಳಬೇಕು ಅಂತ. ಬಸ್ ನಾನು ಆ್ಯಕ್ಚುಲಿ ಹೊರಗಡೆ ಮಾಡ್ತಿಲ್ಲ. ಇಲ್ಲ ನೀವು ಹೇಳಿ ಸರ್, ಕತೆ ಹೇಳಿ ಸರ್, ನಾನು ಕತೆ ಕೇಳ್ತೀನಿ, ಹೇಳಿ ಸರ್. 3 hours ಹೇಳಿದ್ರು. ಐ ಫೆಲ್ಟ್ ರಿಯಲಿ ನೈಸ್. ಏನು ಬೇರೆ ಥರ ಯೋಚನೆ ಮಾಡಿದ್ದಾರೆ. ಒಬ್ಬ ಡೈರೆಕ್ಟ್ರು ಆ ಕ್ಯಾರೆಕ್ಟರ್ ನೀವು ಮಾಡ್ತೀರಾ ಅಂತ ಬರಬೇಕು ಅಂದಾಗ್ಲೂ ಅವ್ರಿಗೊಂದು ಯೋಚನೆ ಇರುತ್ತೆ. ಅದು ಮಿಕ್ಸ್ ಇದೆ. ನಮ್ಮದು ಅವ್ರು ಯಾವುದೋ ನಮ್ಮ ಸಿನಿಮಾಗಳು ನೋಡಿ ಆ ಇನ್ನೋಸೆನ್ಸಿಗೆ ಅವ್ರಿಗೆ ಇಷ್ಟ ಆಗಿರ್ಬೋದು, ಇಲ್ಲ ರಫ್ನೆಸ್ ಏನೋ ಇಷ್ಟ ಆಗಿರ್ಬೋದು, ಚೆನ್ನಾಗಿದೆ. ಅದು ನನಗೂ ಅವ್ರ ಕತೆ ಹೇಳಿದ್ಮೇಲೆ ಒಂಥರ ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಿದೆ ಸರ್ ಅಂತ ಹೇಳಿದೆ. ಮಾಡ್ತೀರಣ್ಣ ಅಂತ. ನಾನು ಮಾಡ್ತೀನಿ ಬಾಸ್ ಅಂತ, ಜಸ್ಟ್ ಬ್ಲೈಂಡಾಗಿ ನಾನು ಮಾಡ್ತೀನಿ ಅಂತೇಳಿ. ಆಮೇಲೆ ನನಗೆ ಅನ್ನಿಸ್ತು ದರ್ಶನ್ ಅವ್ರ ಜೊತೆ ಒಂದು ನೆನಪಾಗುತ್ತೆ. ಒಂದೊಂದು ಅವ್ರದ್ದು ಇವತ್ತು ಆ್ಯಕ್ಚುಲಿ ನಂದು ದರ್ಶನ್ ಅವ್ರದ್ದು ಒಂದು ಚಿಕ್ಕ ಕಥೆನೇ ಇದೆ. ನನ್ನ ಚಿಕ್ಕ ಪಿಕ್ಚರ್ಗೆ ಅವರು ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬಂದಿದ್ದು ಆ್ಯಸ್ ಎ ಅಸಿಸ್ಟೆಂಟ್ ಟು ಗೌರಿಶಂಕರ್. ಗೌರಿ ಸರ್ ಅದರಲ್ಲಿ ಕ್ಯಾಮ್ರಾಮ್ಯಾನು. ಈ ಕೇಮ್ ಆ ಚಿಕ್ಕಾಗಿ ಬಂದಿರೋ ನೆನಪು ನನಗಿಲ್ಲ, ಅವ್ರಿಗೆ ನೆನಪಿದೆ. ನಾನು ಬಂದಿದ್ದೆ. ಹೀಗೆ ನನಗೆ ನೆನಪಿರೋದೆಲ್ಲಿ ಅಂದರೆ ಇನ್ನೊಂದು ಸಿನಿಮಾ ನಾನು ಕಲ್ಯಾಣಿ ಮಾಡಿದೆ. ಕಲ್ಯಾಣಿ ಎಸ್ ನಾರಾಯಣ ಅವ್ರು ಮಾಡಿದ್ದು. ಅದರಲ್ಲಿ 2 ಹೀರೋ, ನಾನು ಚರಣ್ ರಾಜ್ ಇದ್ವಿ. ನನ್ನ ಪೋರ್ಷನ್ ಕಮ್ಮಿ ಇತ್ತು. ಮೇಲ್ಕೋಟೆಯಲ್ಲಿ ನಾವು ಶೂಟ್ ಮಾಡುವಾಗ ಒಂದಿನ ನಾನು ಕೇಳಿದೆ, ಸರ್ ಹುಡುಗ ನೋಡಿ ಸರ್ ಅವ್ನು ಹೈಟು ಇದು ಆರ್ಟಿಸ್ಟ್ ಆಗ್ಬೋದಲ್ವ ಸರ್ ಅಂತ. ಎಸ್ ನಾರಾಯಣ ಅವ್ನು ಯಾರು ಗೊತ್ತಾ ಅಂದರು. ಯಾರು ಬಾಸ್? ತೂಗ್ಸಿಪ್ಸ ಮಗ ರೀ ಅಂದರು. ಓಕೆ ಬಾಸ್, ಓಕೆ 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 ಅಂತೇಳಿ ಆಮೇಲೆ ನಾವು ಹೋಯ್ತಾ ಬರ್ತಾ ಅವರಿಗೆ ಹಿಂಗೆ ಸುಮ್ಮನೆ ಬೆನ್ನ ಮೇಲೆ ತಟ್ಟೋದು, ಆ ಒಂದು ಫೀಲಿಂಗ್ ಇತ್ತು ಆಯಿತಾ. ಸೊ ಆವಾಗ ಐ ಥಿಂಕ್ ಯು ಮಸ್ಟ್ ಔಟ್ ಡ್ರಾಯಿಂಗ್ ತುಂಬಾ ಒಂದು 500 rupees ಏನೋ ಅವ್ರದ್ದು ಪರ್ ಡೇ ಅವ್ರದ್ದು, ಇಲ್ಲ ಅದಕ್ಕಿಂತ ಕಮ್ಮಿನೂ ಇರ್ಬೋದು. ಸೊ ಅವ್ರ ಮನಸ್ಸಲ್ಲಿ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬಂದಾಗ ಆ್ಯಕ್ಟ್ ಮಾಡಿದ್ದು ಫಸ್ಟ್ ಹೀರೋ ನಾನು ಅಂತ. ಆಮೇಲೆ ನಾನು ಈ ಸೆಟ್ಟಲ್ಲಿ ಕೆಲಸ ಮಾಡುವಾಗ ಅವ್ರು ಯಾರು ಅವ್ರ ಸ್ನೇಹಿತ ಯಾರೇ ಬರಲಿ ಆರ್ಟ್ ಫಿಲಿಯಾಗಿ ಅವ್ರು ಅದನ್ನೇ ಫಸ್ಟ್ ಹೇಳೋದು. ನಿಮ್ಗೆ ಗೊತ್ತಾ, ನಾನು ಇಂಡಸ್ಟ್ರಿ ಕಾಲಿಟ್ಟಾಗ ಸಾರ್ ನನ್ನ ಹೀರೋ, ನಾನು ಅದರಲ್ಲಿ ನಾನು ಕೆಲಸ ಮಾಡಿದ್ದು, ಈ ವಿಲ್ ಸೋ ಇದು ನಾನೇ ಏನು ಬಾಸ್ ಹಂಗೆ ಹಿಂಗೆ ಇಲ್ಲ ಅಣ್ಣ ನನಗೆ ಅದು ಇದಿದೆ ಹಂಗೆ ಹಿಂಗೆ ಅಂತ. ಸಚ್ ಎ ನೈಸ್ ಪರ್ಸನ್. ಸೆಟ್ಟಲ್ಲಿ ಈಸ್ ದ ಸೂಪರ್ ಸ್ಟಾರ್. ನಮ್ಗೆ ಹೆಂಗೆ ಅವ್ರು ಗೌರವ ಕೊಡ್ತಾರೆ, ಆಮೇಲೆ ಊಟ ತಿಂಡಿದೆಲ್ಲ ಹೆಂಗೆ ನಮಗೆ ಟೇಕ್ ಕೇರ್ ಮಾಡ್ತಾರೆ ಅಂದರೆ ನಾನು ನಿಜವಾಗ್ಲೂ ಅದನ್ನು ನನಗೊಂದು ಹೊಸದು ಅನ್ನಿಸ್ತು. ದರ್ಶನ್ ಜೊತೆ ಆ ಅನುಭವ ತುಂಬ ಹೊಸದು ಅನ್ನಿಸ್ತು. ದ ವೇ ಈ ರೆಸ್ಪೆಕ್ಟ್ಸ್ ಇದು ಎಲ್ಲ ದೆರ್ ಇಸ್ ನೋ ವರ್ಡ್ ಫಾರ್ ಮಿ. ನಾನು ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ನಾವು ಆ ಥರ ಇರಬೇಕಪ್ಪ ಅನ್ನೋ ಒಂದು ಫೀಲಿಂಗ್ ಅಂತೂ ಅವ್ರು ನನಗೆ 100% ಕೊಟ್ಟರು. ಸಚ್ ಎ ನೈಸ್ ಪರ್ಸನ್. ಓಕೆ, ನಿಮ್ಮ ಮನೆಯಿಂದ ಯಾರಾದರೂ ಇಂಡಸ್ಟ್ರಿಗೆ ಎಂಟ್ರಿ ಮಾಡಿಸ್ಬೇಕು ಅಂತ ಇದ್ದೀರಾ ಸರ್ ಮಗನ್ನ? ಈಗೇನಾಗಿದೆ, ಮಕ್ಕಳು ನಾವು ಫೋರ್ಸ್ ಮಾಡ್ತಾಯಿಲ್ಲ. ಫಸ್ಟು ಅವ್ರ ಒಳಗಡೆಯಿಂದ ಅವ್ರಿಗೊಂದು ಫೈರ್ ಬರಬೇಕು. ಏನು ಥರ ಏನು ಹೇಗೆ ಅಂದ್ಕೊಂಡು ಅಂತ ನಾನು ಇಷ್ಟೇ ಹೇಳಿದ್ದಿತ್ತು. ಸಿನಿಮಾದಲ್ಲಿ ಎಲ್ಲನೂ ನೀವು ಕಲಿಬೇಕು, ಆಲ್ ವರ್ಕ್. ನೋಡಿ, ನನ್ನ ಸಿನಿಮಾಗೆ ಮ್ಯಾನೇಜರ್ ಇದ್ದರೂ ಕೆಲಸ ಇರಲ್ಲ ಅವ್ರಿಗೆ, ನಾನೇ ಫಸ್ಟ್ ಮ್ಯಾನೇಜರ್. ನಾನು ಪ್ರೊಡಕ್ಷನ್ ಮಾಡುವಾಗ ಫಸ್ಟ್ ಎಲ್ರಿಗೂ ನಾನೇ ಕಾಲು ಎತ್ಕೊಳ್ತೀನಿ. ಏನಕ್ಕೆ ಅಂದರೆ ಅದು ಸೌಂಡ್ಸ್ ನೈಸ್. ಅಣ್ಣ ಎದ್ರಾ, ಇನ್ನೂ ಮಲಗಿದ್ದೀರಾ, ಗಾಡಿ ಬಂತಾ, ಬಂದ್ಬಿಡಿ ಬ್ರದರ್ ಅಂತೀನಿ. ಅಷ್ಟೇ ಕೆಲಸ ಮ್ಯಾನೇಜರು ಮಾಡೋದು. ಬಟ್ ನಾನು ಮಾತಾಡೋದಕ್ಕೂ ಅವ್ರು ಮಾತಾಡೋದಕ್ಕೂ ಡಿಫ್ರೆಂಟ್ ಇರುತ್ತೆ. ನಾನು ಯಾಕೆ ಮಾತಾಡಬೇಕು ಅಂದರೆ ಅದು ಕರೆಕ್ಟ್ ಅಲ್ಲ. ಆಮೇಲೆ ಊಟದ ವಿಷಯ ಬಂದಾಗ ಒಂದು ಸಾರಿ ಕೇಳ್ತೀನಿ, ಬಾಸ್ ಓಕೆನಾ, ಏನಾದರೂ ಬೇಕಾ? ನೈಟ್ ಶೂಟಿಂಗ್ ಹೋಗ್ತಾಯಿದ್ರೆ ಸ್ಪೆಷಲಿ ಆರ್ಟಿಸ್ಟ್ಗಳಿಗೆ, ಮೇನ್ ಟೆಕ್ನಿಷಿಯನ್ಸ್ಗೆ ಅವ್ರದ್ದು ಫೇವ್ರೇಟ್ ಫುಡ್ಗಳಿರುತ್ತೆ. ಈ ಚಳಿಲಿ ಒಂದು ಬಿರಿಯಾನಿ ತಿಂದುಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಪ್ಪ, ನಾನು ತರಿಸ್ಕೊಡ್ತೀನಿ. ಇಲ್ಲಾಂದರೆ ಕಾಮನ್ ಫುಡ್ಡೇ ಇರುತ್ತೆ. ಆ ಥರದ್ದೆಲ್ಲ ಒಂದು ಚಿಕ್ಕ ಹೋಮ್ವರ್ಕ್ಗಳಿರುತ್ತೆ. ಅದೆಲ್ಲ ಐ ಟೇಕ್ ಕೇರ್ ಪರ್ಸ್ನಲಿ. ಹಂಗಾಗಿ ಏನಾಗಿದೆ, ನೀವು ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡಬೇಕು. ದೆನ್ ಓನ್ಲಿ ವಿಲ್ ಬಿ ಗುಡ್ ಫಿಲಮ್ ಮೇಕರ್. ಆಮೇಲೆ ಆ ನೋವುಗಳು ನಿಮ್ಗೆ ಗೊತ್ತಾಗುತ್ತೆ, ಆ ನಲಿವು ನಿಮ್ಗೆ ಗೊತ್ತಾಗುತ್ತೆ. ಬರೀ ದುಡ್ಡೊಂದು ಇಟ್ಕೊಂಡು ನಾನು ಎಲ್ಲೋ ಕೂತ್ಕೊಳ್ತೀನಿ ಅಂದರೆ ಅದು ಸಿನಿಮಾ ಆಗಲ್ಲ. ಯು ಹ್ಯಾವ್ ಟು ಬಿ ಇನ್ ದ ಫೀಲ್ಡ್, ಎಲ್ಲನೂ ನೋಡಬೇಕು. ಆಮೇಲೆ ಸಿನಿಮಾ ಒಳಗಡೆ ನಿಮ್ಮ ಕೋಪ ಎಲ್ಲೂ ತೋರ್ಸೋಕೆ ಹೋಗ್ಬಾರ್ದು, ಅದು ಕೆಲ್ಸಕ್ಕೆ ಬರಲ್ಲ. ಅಲ್ಲೇನೋ ಆಗಿರುತ್ತೆ ನಮ್ಗೆ ಗೊತ್ತು, ಅದನ್ನು ಸರಿ ಮಾಡೋಕ್ಕಾಗಲ್ಲ. ಜೋರಾಗಿ ಮಾತಾಡೋದ್ರಿಂದ ಅದು ಸರಿ ಹೋಗಲ್ಲ. ನಗನಗ್ತಾನೆ ನಾವು ಕೆಲಸ ತೊಗೋಬೇಕು, ಎಲ್ರಿಗೂ ನಾವು ಗೌರವಿಸ್ಬೇಕು. ಆವಾಗಲೇ ಅಟ್ಮಾಸ್ಫಿಯರ್ ಹಾಳೋಗ್ಬಾರ್ದು ಯಾವುದೇ ಕಾರಣಕ್ಕೂ. ಶೂಟಿಂಗ್ ಸ್ಪಾಟಲ್ಲಿ ಅದರಲ್ಲೂ ಶೂಟಿಂಗ್ ನಡೆಯುವಾಗ ಸಿ ಥ್ರೂ ದಟ್ ದ ಅಟ್ಮಾಸ್ಫಿಯರ್. ಎಷ್ಟೋ ಜನ
ಅರ್ಧ ಈಗೋ ಇನ್ನೊಂದು ಮತ್ತೊಂದು ಇದರಿಂದನೇ ಅರ್ಧ ಡಿಸ್ಟರ್ಬ್ ಆಗುತ್ತೆ. ಆ ಫೀಲಿಂಗ್ ಕೊಡೋಕೆ ಹೋಗ್ಬಾರ್ದು. ಓಕೆ, ಅಂದರೆ ಎಲ್ಲ ಕಲ್ತ ಮೇಲೆ ಬರಬಹುದು, ಹೇಳೋಕ್ಕಾಗಲ್ಲ. ನಾನು ಬ್ಯಾಂಕಾಕ್ ಮಾಸ್ಟರ್ ಮೈಂಡ್ ಮಾಡೋಕ್ಕೆ ಹೋಗಿದ್ದೆ. ಟೈಟ್ ಪ್ರೋಗ್ರಾಮ್ ನಾನು ಹಾಕಿದ್ದು, 20 ದಿನ ಶೂಟಿಂಗ್ 11 ದಿನದಲ್ಲಿ ಮಾಡಬೇಕು ಅಂತ ನಾನು ಹೊರಟಿದ್ದು. ಅದಕ್ಕೆ ಮುಂಚೆ ನಾನು ಹೋಗಿ ನೋಡ್ಕೊಂಬಂದಿದ್ದೆ. ಯಾರ್ಯಾರು ನೋಡಿದ್ರು ಇದನ್ನು ಪ್ರೋಮನ ಎಷ್ಟು ನೋಡಿದ್ರು, ಆಲ್ಮೋಸ್ಟ್ ಎಲ್ಲ ಶಿವಣ್ಣ ನೋಡಿದ್ರು, ಉಪಿ ಎಲ್ಲರೂ ಇಷ್ಟ ಹೇಳಿದ್ದಿತ್ತು. ಸ್ಪೆಷಲಿ ಎಷ್ಟು ಹೇಳಿದ್ದಿತ್ತು ನನಗೆ, ಎಲ್ಲಿದೆ ಈ ಜಾಗಗಳೆಲ್ಲ ಅಲ್ಲಿ, ನಾವು ಎಷ್ಟು ಸಿನಿಮಾ ಮಾಡಿದ್ದೀವಿ, ಈ ಲೊಕೇಶನ್ಸ್ ನಾವು ನೋಡೇ ಇಲ್ಲ, ಎಲ್ಲಿದೆ ಅಂತ. ನಾನು ಸಿನಿಮಾ ಮಾಡೋಕ್ಕೆ ಮುಂಚೆ 15 ದಿನ ಐ ವಾಸ್ ದೇರ್. ಒಂದು 2 ವೀಲರ್ ಎತ್ಕೊಂಡು ಸುಮ್ಮನೆ ಸುತ್ತಾಡೋದು, ಅದೆಲ್ಲೆಲ್ಲೋ ಹೋಗೋದು, ಫೋಟೋ ಹೊಟ್ಕೊಳ್ಳೋದು, ಓಕೆ ಚೆನ್ನಾಗಿದೆ ಅಂದ್ಕೊಂಡು ಅಂತ. ಅರ್ಥ ಆಗ್ತಿದೆಯಾ? ಇವಾಗ ನೀವು ಹೊಸ ಕ್ಯಾಮ್ರಾಮ್ಯಾನ ನಮ್ಮ ಬೆಂಗಳೂರನ್ನ ಕರ್ಕೊಂಬಂದರೆ, ನಮ್ಮ ಬೆಂಗಳೂರು ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಅವ್ನಿಗೆ ಗೊತ್ತಿರುತ್ತೆ. ಅವ್ನು ನೋಡೋ ಆ್ಯಂಗಲ್ ಬೇರೆ ಇರುತ್ತೆ. ಆಯಿತಾ? ನಾವು ಹಲ್ಸೂರು ಕೆರೆಗೆ ನಾವು ಹೋಗೋದೇ ಅಲ್ಲ, ಅವ್ನು ಫಸ್ಟ್ ಹೋಗ್ಬಿಟ್ಟು ಹಲ್ಸೂರು ಕೆರೆ ನೋಡ್ಕೊಂಬಂದಿರ್ತಾನೆ. ಅಡಾಡ ಏನು ನಮ್ಮ ಲೇಕ್, ಅಲ್ಲಿ ಸನ್ಸೆಟ್ ಯಾವಾಗ ಆಗುತ್ತೆ, ಏನು ಆ ಬ್ಯಾಕ್ಗ್ರೌಂಡಲ್ಲಿ ಏನು ಸಿಗುತ್ತೆ, ಅವನದು ಹೋಮ್ವರ್ಕ್ ಬೇರೆ ಇರುತ್ತೆ. ಅರ್ಥ ಆಗ್ತಿದೆಯಾ? ಆ ಥರ ಅದು. ನಾವೆಷ್ಟು ನಾವು ಸಿನಿಮಾನ ಪ್ರೀತಿಸ್ತೀವೋ ಅದು ನಮ್ಮನ್ನು ಪ್ರೀತಿಸ್ತಾ ಹೋಗುತ್ತೆ, ಅದಂತೂ ಪಕ್ಕ ಇದೆ. ಸುಮ್ಮನೆ ಕಾಟಾಚಾರಕ್ಕೆ ಎಲ್ಲನೂ ಅಂದರೆ ರಿಸಲ್ಟು ಕಾಟಾಚಾರದಲ್ಲೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬ ದಿನಗಳಾದ್ಮೇಲೆ ಸಿಕ್ಕಿ ಸಾಕಷ್ಟು ವಿಚಾರಗಳನ್ನ ನನಗೆ ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡಿಗೆ ಏನೋ ಖುಷಿ ಆಯಿತು ಅಂತ ಹೇಳಿದ್ರೆ, ಕೆಲವೊಂದು ಅದು ಟಿಪ್ಸ್ ಥರನೂ ಆಗುತ್ತೆ. ಯಾರಾದರೂ ಸಿನಿಮಾ ಮಾಡೋಕ್ಕೆ ಬರ್ತೀವಿ ಹಾಗೆ ಹೀಗೆ ಅಂತ ಹೇಳಿದ್ರೆ, ಇಲ್ಲಿ ಮ್ಯಾಜಿಕ್ ಯಾವುದೂ ಆಗಲ್ಲ, ನಮ್ಮ ಹಾರ್ಡ್ ವರ್ಕೇ ನಿಮಗೆ ಮ್ಯಾಜಿಕ್ ಮಾಡೋದು. ಆಯಿತಾ? ಎಲ್ಲರೂ ಅಂದ್ಕೊಳ್ತಾರೆ ಸಿನಿಮಾ ಹಂಗೆ ಹಿಂಗೆ ಅಂತ. ದುಡ್ಡಿದ್ರೆ ಸಿನಿಮಾ ಆಗಲ್ಲ. ಆಯಿತಾ? ಯು ಹ್ಯಾವ್ ಟು ಟೇಕ್ ಎವ್ರಿಬಡಿ ಇಂಟು ಕಾನ್ಫಿಡೆಂಟ್. ಆಮೇಲೆ ಒಳಗಡೆಯಿಂದ ನೀವು ಪೇಪರ್ ವರ್ಕ್ ಇದೆಯಲ್ಲ, ಯು ಡೂ ಫಾರ್ ಅ ಲಾಂಗರ್ ಟೈಮ್. ಅಲ್ಲೇ ನಿಮ್ಗೇನಿರುತ್ತೆ, ಮ್ಯಾಕ್ಸಿಮಮ್ ₹1000 ಎಕ್ಸ್ಪೆನ್ಸ್ ಇರುತ್ತೆ. ನಾವು ಕೆಲಸ ಮಾಡುವಾಗ ನಾವೇನೋ ಊಟ ತರಿಸ್ಕೊಳ್ತೀವಿ, ಒಂದು 5 ಸಾರಿ ಕಾಫಿ ಕುಡಿತೀವಿ, ಟೀ ಕೊಡ್ತೀವಿ, ₹1000 ಎಕ್ಸ್ಪೆನ್ಸ್ ಇರುತ್ತೆ. ಆ ಕೆಲಸ ನೀನು 100 ದಿನ ಮಾಡು, 3 ತಿಂಗಳು ಮಾಡು, ₹1,00,000 ಎಕ್ಸ್ಪೆನ್ಸ್. ಸೆಟ್ಟಿಗೆ ಬಂದು ತಿರ್ಗಿ ಅಲ್ಲೇನೋ ತಲೆಗಿಚ್ಕೊಂಡು ಇನ್ನೇನೋ ಚೇಂಜ್ ಮಾಡ್ತೀನಿ ಅಂತ ಮಾಡ್ತಾ ಕೂತ್ಕೊಂಡ್ರೆ ₹30,000 ಹೋಗ್ತಾ ಇರುತ್ತೆ. ಇವಾಗ ಒಂದು ದಿನದ ಎಕ್ಸ್ಪೆನ್ಸ್ ನಮ್ಮದು 30,000 ಅಂದರೆ 8 ಅವರ್ಗೆ ಡಿವೈಡ್ ಮಾಡಿ. 8 ಅವರ್ ಒಂದು ಕಾಲ್ ಶೀಟು ನಾವು 30,000 ನಾವು ಹಾಕ್ತೀವಿ ಅಂತ ಹೇಳಿದ್ರೆ, ಆ ಕಾಸ್ಟ್ನ ನೀವು ಡಿವೈಡ್ ಮಾಡಿದ್ರೆ ಎಕ್ಸಾಂಪಲ್ ₹5,000 ಒಂದೊಂದು ಗಂಟೆಗೆ ಬೀಳ್ತಾ ಇರುತ್ತೆ. ನೀವು ಯೋಚನೆ ಮಾಡ್ತಾ ಏನು ಮಾಡಲಿಲ್ಲ ಅಂದರೆ ₹5,000 ಹೋಯ್ತು ಅಂತ ಅದು. ಆಮೇಲೆ ಓವರಾಲ್ ಒಂದು ದಿನಕ್ಕೆ ನಮಗೆ 5 ನಿಮಿಷದ್ದು ಓಕೆ ಮೆಟೀರಿಯಲ್ ನಮಗೆ ಸಿಗಬೇಕು. ನೆಗೆಟಿವ್ ನಾವು ಎಲ್ಲನೂ ಇದು ಮಾಡಿದ್ರೆ ಓಕೆ ನೆಗೆಟಿವ್ ನಮಗೆ 5 ನಿಮಿಷದಾದರೂ ಸಿಗಬೇಕು. ಇಂಟು 30 ಡೇಸ್ ಅಂತ ಹೇಳಿದ್ರೆ 2 ಗಂಟೆ ಕರೆಕ್ಟ್ ಆಗುತ್ತೆ. ಈ ಥರ ಇರುತ್ತೆ. ಅದನ್ನೇ ಹೇಳಿದ್ದು, ಪೇಪರ್ ವರ್ಕ್ ಕರೆಕ್ಟಾಗಿರಬೇಕು, ನೀವೇನು ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಿರಬೇಕು, ಅದ್ರದ್ದು ಹೋಮ್ವರ್ಕ್ ಚೆನ್ನಾಗಿರಬೇಕು. ಶಾರ್ಟ್ಕಟ್ ಹೆಲ್ಪ್ ಆಗಲ್ಲ. ಇದೇನಕ್ಕೆ ನಾನು ಲಾಸ್ಟಲ್ಲಿ ಮಾತಾಡ್ತಿದ್ದೆ, ಅಪ್ಪಿತಪ್ಪಿ ಇವತ್ತು ಎಲ್ರಿಗೂ ಅದು ಆಸೆ ಇರುತ್ತೆ, ನಾವು ಸಿನಿಮಾ ಮಾಡಬೇಕು ಅಂತ. ಸಿನಿಮಾ ಮಾಡೋಕ್ಕೆ ಮುಂಚೆ ನಮ್ಮಲ್ಲಿ ಒಂದು ಸ್ಟ್ರಾಂಗ್ ಮೈಂಡ್ ಇರಬೇಕು. ಯು ಶುಡ್ ಲವ್ ಸಿನಿಮಾ, ಪ್ರೀತಿ ಇರಬೇಕಷ್ಟೆ. ಎಲ್ಲ ಒಬ್ಬ ಬಂದು ಒರೆಸ್ತಾನೆ ಅಂದರೆ ಆ ಒರೆಸೋದ್ರಲ್ಲಿ 2 ಥರ ಇರುತ್ತೆ. ಏನಕ್ಕೆ ನಾವು ಒರೆಸ್ತೀವಿ ಫ್ಲೋರಿಂಗು, ಅದೆಲ್ಲದಕ್ಕೂ ಒಂದೊಂದು ಇದಿರುತ್ತೆ. ಒಂದು ಕ್ರೈನ್ ನಾವು ಹಿಂಗೆ ಇಳಿಸ್ತೀವಿ ಅಂದರೆ ಮ್ಯೂಸಿಕ್ನ ಮೈಂಡಲ್ಲಿ ಮಾಡಿಕೊಂಡೆ ನಾವು ಕ್ರೈನ್ನ ಇಳಿಸ್ಬೇಕಾಗಿರೋದು. ಅದು ಬಾರ್ ಸಿಗಬೇಕಲ್ಲ ಮ್ಯೂಸಿಕ್ ಡೈರೆಕ್ಟ್ರಿಗೆ. ಆಯಿತಾ? ಸುಮ್ಮನೆ ಹಿಂಗೆ ಅಂದ್ಬಿಡೋದಲ್ಲ, ಅದ್ರದ್ದು ಒಂದು ಹೋಮ್ವರ್ಕ್ ಇರುತ್ತೆ. ಒಂದು ಕ್ಯಾಮ್ರಾ ಹಿಂಗೆ ಪ್ಯಾನಿಂಗ್ ಬರ್ತಾಯಿದ್ರೆ ಏನಕ್ಕೆ ಆರ್ಟಿಸ್ಟ್ ಮೇಲೆ ಅದು ಪ್ಯಾನ್ ಹೋಗುತ್ತೆ ಅಂದರೆ, ಇಷ್ಟು ನಾನು ಹೇಳಿದ್ರೆ ಜನಕ್ಕೆ ಆ ಎಮೋಷನ್ ಕನ್ವಿನ್ಸ್ ಆಗುತ್ತೆ. ಇಲ್ಲ ನಿನಗೆ ಬಂದೇ ಇಲ್ಲ ಅಂದರೆ ಆ ಮ್ಯೂಸಿಕ್ ಡೈರೆಕ್ಟ್ರ್ ಎಲ್ಲಕ್ಕಾಗುತ್ತೆ. ಅದಕ್ಕೆ ಸೀನ್ಗಳು ಮುಗಿದ ಮೇಲೆ ಅದ್ರದ್ದು ವೇರಿ ಆಫ್ ದ ಟೈಮಿಂಗ್ ಇರುತ್ತಲ್ಲ, ಆ ಟೈಮಿಂಗ್ ಎಲ್ಲ ಸೇರಿದ್ರೆ, ಡೈಲಾಗ್ ಸೇರಿದ್ರೆ ಲೆಂತ್ ಎಷ್ಟಾಗುತ್ತೆ. ಇದು ನಮ್ಮ ಕಾಶಿನಾಥ್ ಅವ್ರು ಹೇಳ್ಕೊಟ್ಟಿದ್ದೀವಿ. ಆಯಿತಾ? ಆ ಥರ ಯಾರೋ ಒಬ್ಬರು ನಿಮ್ಗೆ ಸಿಗ್ತಾರೆ, ಒಳ್ಳೇದು ಹೇಳಿರ್ತಾರೆ, ಅದನ್ನು ನೀವು ಮರಿಬಾರ್ದು. ಅದೆಲ್ಲ ಸ್ಟ್ರಾಂಗ್ ಫೌಂಡೇಶನ್ನು ಸಿನಿಮಾ ಒಳಗಡೆ ನಾವು ಅಡಾಪ್ಟ್ ಮಾಡ್ತಾ ಹೋಗ್ತಾ ಇರಬೇಕು. ಆಮೇಲೆ ಲಾಸ್ಟ್ಗೆ ಇದ್ದೇ ಇರುತ್ತೆ, ಗೆಲ್ತೀವ ಸೋಲ್ತೀವಿ. ಗೆದ್ದಾಗಲೂ ಇದೇ ಸ್ಮೈಲ್ ಇರಲಿ, ಸೋತಾಗಲೂ ಇದೇ ಸ್ಮೈಲ್ ಇರಲಿ. ಯಾಕಂದರೆ ಜನಕ್ಕೆ ನಾವು ಪಾಠ ಹೇಳೋಕ್ಕಾಗಲ್ಲ, ನೀವು ಯಾಕೆ ಸಿನಿಮಾ ನೋಡಲ್ಲ, ಯಾಕೆ ಇದು ಮಾಡೋಕ್ಕಾಗಲ್ಲ. ಅದು ಈಸ್ ದ ಸುಪ್ರೀಮ್, ಈಸ್ ದ ಲಾಸ್ಟ್ ಪರ್ಸನ್. ಅವ್ನು ಬಂದು ಕಾಸು ಕೊಟ್ಟು ಸಿನಿಮಾ ನೋಡುವಾಗ ಅವ್ನಿಗೆ ಅಂದ್ಕೊಂಡು ಸಿಕ್ಕಿಲ್ಲ ಅಂದಾಗ ನಾವು ಸರಿಯಾಗಿ ಮಾಡಿಲ್ವೇನೋ ಅನ್ನೋದು ಅಷ್ಟೇ ಉತ್ತರ ಇರೋದಲ್ಲಿ. ಆ ಥರ ಇರೋದು.
ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಒಳ್ಳೊಳ್ಳೆ ಪಾತ್ರಗಳನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ನೀವು ಇಲ್ಲ ಇಲ್ಲ ಫಿಕ್ಸ್ ಆಗಬೇಡಿ. ಇದು ಲಾಸ್ಟ್. ನಾನು ತುಂಬ ಸ್ಟ್ರಾಂಗ್ ಏನಕ್ಕೆ ಅಂತ ಹೇಳಿದ್ರೆ, ನನಗೆ ನನ್ನ ಬ್ಯಾನರಲ್ಲಿ ಮಾಡ್ತೀನಲ್ಲ, ಅಲ್ಲಿ ನಾನೇನೋ ಒಂದು ಹೊಸ ವಿಷಯ ಹೇಳ್ತಾ ಇರ್ತೀನಿ, ಅದು ನನಗೆ ಭಾಳ ಖುಷಿ ಕೊಡುತ್ತೆ. ನನಗೆ ಹೊರಗಡೆ ಆ್ಯಕ್ಟ್ ಮಾಡೋದಿದೆಯಲ್ಲ, ಐ ಆಮ್ ಲಾಕ್ಡ್. ಇವಾಗ ನಾನು ಬೇರೆಯವ್ರ ಸೆಟ್ಗೆ ಹೋದಾಗಲೂ ಅಷ್ಟೇ, ನಾನು ಯಾರಿಗೂ ಏನು ಅಡ್ವೈಸ್ ಮಾಡೋಕ್ಕಾಗಲ್ಲ. ಹೌದಲ್ಲ, ಇಲ್ಲೇ ಬಾಸ್, ಓಕೆ ಬಾಸ್, ಸರಿ ಸರಿ ಸರ್, ಅಷ್ಟೇ. ಏನಕ್ಕೆ ಅಂದರೆ ಅಷ್ಟೆಲ್ಲ ಮಾಡಿರೋರ್ಗೆ ಅವ್ರಿಗೆ ಗೊತ್ತಿರುತ್ತಲ್ಲ ಅವ್ರ ಸಿನಿಮಾ ಹೆಂಗೆ ಮಾಡಬೇಕು ಅಂತ. ನಾವು ಮಾತಾಡೋಕ್ಕೆ ಹೋಗ್ಬಾರ್ದು, ರಾಂಗ್ ಆಗುತ್ತೆ. ನನ್ನ ಕೆಲಸ ಏನು ಅಷ್ಟೇ, ನಮ್ಮ ಕೆಲಸ ನೋಡ್ತೀವಿ, ಅವ್ರೇನು ಊಟ ಕೊಡಿರ್ತೀರೋ ಊಟ ಮಾಡ್ತೀವಿ, ನಾವು ಬಂದುಬಿಡ್ತೀವಿ. ನಮ್ಮ ಬ್ಯಾನರ್ಗಳಲ್ಲಾದರೆ ನಾವು ಸಿನಿಮಾನ ಬೇರೆ ಆ್ಯಂಗಲಲ್ಲಿ ನೋಡ್ತೀವಿ. ನನಗದು ಭಾಳ ಖುಷಿ ಕೊಡುತ್ತೆ. ಓಕೆ ಫೈನ್, ಹಂಗಾದ್ರೆ ನಿಮ್ಮ ಬ್ಯಾನರಲ್ಲೇ ಆದಷ್ಟು ಬೇಗ ಒಳ್ಳೆ ಸಿನಿಮಾಗಳು. ಥ್ಯಾಂಕ್ ಯು ಸೋ ಮಚ್, ನೀವು ಫ್ರೀ ಮಾಡ್ಕೊಂಡು ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ನಾನು ಈ ಸೈಲೆಂಟಾಗಿದ್ದು ನಾನು ಏನೆಲ್ಲ ನಾನು ಹೋಮ್ವರ್ಕ್ ಮಾಡಿ ಇಟ್ಟಿದ್ದೀನಿ ಅನ್ನೋದನ್ನು ನಾನು ಮೀಡಿಯಾ ಮುಂದೆ ತಂದಿಲ್ಲ. ನನಗೆ ಮೊದಲಿಂದನೂ ಒಂದಿದೆ, ಏನಂತ ಹೇಳಿದ್ರೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾನು ಯಾವತ್ತೂ ಫಸ್ಟ್ ಹೇಳಲ್ಲ. ಏನು ಸಾರ್ ಅದು ಮಾಡಿದ್ರಂತೆ, ಇದು ಐ ಎಂಜಾಯ್ ಅ ಲಾಟ್. ಹಾಗಾಗಿ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ನಂದು ಹೋಮ್ವರ್ಕ್ ಭಾಳ ಸ್ಟ್ರಾಂಗಾಗಿ ವೆರಿ ಬಿಗ್ ವೇನಲ್ಲಿ ನಡೀತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಆದಷ್ಟು ಬೇಗ ನೀವು ಅಂದ್ಕೊಂಡಿರೋದೆಲ್ಲವೂ ಆಗಲಿ. ಇದಿಷ್ಟು ಕುಮಾರ್ ಗೋವಿಂದ್ ಅವರ ಮಾತಾಗಿತ್ತು. ಹೆಚ್ಚಿನ ಅಪ್ಡೇಟ್ಗಾಗಿ ಕನ್ನಡ ಪಿಕ್ಚರ್ ನೋಡ್ತಾ ಇರಿ.